प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादेन प्राणान्नमो भगवते पुरुषाय तुभ्यं. ಈಗ ಸಭಾಸದರಾದ ನಾವೆಲ್ಲರೂ ಸೇರಿ ಸದ್ಗುರು ದೇವತೆಯರ ಪ್ರಾರ್ಥನೆಯನ್ನು ಮಾಡುವ. ಅರ್ಥಾತ್ ಒಂದು 8-9 ದೇವರ ಶ್ಲೋಕಗಳನ್ನು ದೇವಸ್ತೋತ್ರವನ್ನು ಹೇಳಲಿಕ್ಕುಂಟು. ಎಲ್ಲವರಿಗೂ ಬರುವಂತಹದ್ದನ್ನು ಒಟ್ಟಿಗೆ ಹೇಳುವಂತಹದ್ದು, ಬರುವುದಿಲ್ಲ ಎನ್ನುವಂತಹದ್ದನ್ನು ನಾವು ಹೇಳ್ತೇವೆ, ಅನುಸರಿಸಿದರಾಯಿತು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸುಬ್ರಹ್ಮಣ್ಯಂ ಕಾರ್ತಿಕೇಯಂ ಪಾರ್ವತೀ ಪ್ರಿಯನಂದನಂ ಭಕ್ತಾನಾಂ ಸರ್ವಪಾಪಘ್ನಂ ತಂ ಗುಹಂ ಪ್ರಣಮಾಮಿ ಅಹಂ ಪ್ರಣಮಾಮ್ಯಹಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಸರ್ವಮಂಗಲ ದಾತಾರೌ ಪಾರ್ವತೀ ಪರಮೇಶ್ವರೌ ಗಣೇಶಸ್ಕಂದಸಹಿತೌ ವಂದೇ ವಾಂಛಿತಸಿದ್ಧಯೇ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಯಃ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಸುರಾಸುರಾ ಸೇವಿತ ಪಾದಪಂಕಜ ಕರೆ ವಿರಾಜತ್ ಕಮನೀಯ ಪುಸ್ತಕ ವಿರಿಂಚಿ ಪತ್ನಿ ಕಮಲಾಸನ ಸ್ಥಿತ ಸರಸ್ವತಿ ನೃತ್ಯತು
ವಾಚಿ ಮೇ ಸದಾ ಚತುರಾನನ ಸಂಯುಕ್ತಃ ಚತುರ್ವೇದ ವಿಭೂಷಿತಃ ಶಾರದೇಶಃ ಸಾರದೇಶಃ ಸಾರದೇಶಃ ಸರ್ವದಾ ಶುಭದೋಸ್ತು ನಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮಾತಾಪಿತೃಭ್ಯಾಂಚ ನಮಃ. ಹೀಗೆ ಈ ಪವಿತ್ರವಾದ ಕೈಲಾಸದ ದೇವತೆಯರು ಇರುವ ಈ ಸನ್ನಿಧಾನ ಅಂದರೆ ಒಲ್ಲಿ ದೇವಸೇನಾ ಸಹಿತರಾದ ಶ್ರೀ ಸುಬ್ರಹ್ಮಣ್ಯ ದೇವರು ಇಲ್ಲಿ ಶ್ರೀ ನಾಗಸ್ವರೂಪಿಯಾಗಿಯೂ ಇದ್ದಾರೆ ಎಂಬುದಾಗಿ. ಆದರೆ ಎಲ್ಲಿ ವಲ್ಲಿ ದೇವಸೇನಾ ಸುಬ್ರಹ್ಮಣ್ಯ ದೇವರು ಇರುತ್ತಾರೆ, ಇವರ ಜೊತೆಗೆ ಆಟವಾಡಲಿಕ್ಕೆ ಇವರ ಅಣ್ಣನಾದ ಸಿದ್ಧಿಬುದ್ಧಿಪತಿಯಾದ ಮಹಾಗಣಾಧಿಪತಿಯು ಬೇಕೇ ಬೇಕು. ಹಾಗಾಗಿ ಇವರೆಲ್ಲ ಜೊತೆಯಲ್ಲೇ ಇರುವುದು. ಇವರೆಲ್ಲ ಇದ್ದಾರೆ ಹೇಳಿ ಆದರೆ ಇವರು ನಕ್ಕು ನಲಿಯಲು ಬೇಕಾದ ಇವರ ತಾಯಿ ತಂದೆಯರು, ಜಗತ್ತಿನ ತಾಯಿ ತಂದೆಯರು ಆದ ಪಾರ್ವತಿ ಪರಮೇಶ್ವರರು ಇಲ್ಲಿ ಇದ್ದೇ ಇದ್ದಾರೆ ಎಂಬುದೇ ನಮ್ಮ ನಂಬಿಕೆ. ಹಾಗಾಗಿ ಶೈವ ಪರಿವಾರ ಸಹಿತವಾದ ಆ ಕೈಲಾಸದ ಕುಟುಂಬವೇ ಇಲ್ಲಿ ಉಂಟು ಎಂಬಲ್ಲಿಗೆ ಆ ವೈಕುಂಠ ಲೋಕದ ಸಪರಿವಾರ ಶ್ರೀ ಲಕ್ಷ್ಮೀನಾರಾಯಣ ದೇವರು, ಸತ್ಯಲೋಕಸ್ಥರಾದ ಸಪರಿವಾರ ಶ್ರೀ ಸರಸ್ವತಿ ಬ್ರಹ್ಮದೇವರು ಈಗ ಪ್ರಾರ್ಥಿಸಿದ ಹಾಗೆ ಆದಿತ್ಯಾದಿ ನವಗ್ರಹೇಂದ್ರಾದಿ ಲೋಕಪಾಲಕ ಕ್ಷೇತ್ರಪಾಲಕರು ಎಲ್ಲರೂ ತಮ್ಮ ಪರಿವಾರಗಳಿಂದ ತಮ್ಮ ಪರಿವಾರಗಳಿಂದ ತಮ್ಮ ಪೌತ್ರಿ ಪುತ್ರ ಪತ್ನಿಯರಿಂದ ಕೂಡಿಕೊಂಡು ಇಲ್ಲಿ ನೆಲೆಸಿದ್ದಾರೆ. ಆದ್ದರಿಂದ ಇವರಿಗೆ ಪ್ರಥಮತಃ ಪ್ರಣಾಮವನ್ನು ಸಮರ್ಪಿಸಬೇಕಾದ ಈ ಹೊತ್ತಿನಲ್ಲಿ ನಮಗೆ ಜನ್ಮವನ್ನು ಕೊಟ್ಟು ಸರ್ವದಾ ಗುರುದೇವತೆಯರನ್ನು ತೋರಿಸಿ ಸದ್ಗುರು ಸರ್ವಮಹಾಸ್ವಾಮೀಜಿಯವರನ್ನು ತೋರಿಸಿಕೊಡುವ ನಮ್ಮ ತಾಯಿ ತಂದೆಯರಿಗೆ ಪ್ರಥಮ ಪ್ರಣಾಮಗಳಿವೆ. ನಮ್ಮ ತಾಯಿ ತಂದೆಯವರಿಗೆ ಅವರ ತಾಯಿ ತಂದೆಯರು ಅಮ್ಮನ ಅಪ್ಪನ ಬದಿಯಿಂದ ತಾಯಿ ತಂದೆಯರು ಯೋಚಿಸ್ತಾ ಬಂದರೆ ಇದಕ್ಕೊಂದು ತಾಯಿ ಬೇರು ಪಿತೃಲೋಕದಲ್ಲಿ ಉಂಟು. ಇಂಥ ಪಿತೃಲೋಕದಲ್ಲಿರುವ ಸಕಲ ಪಿತೃದೇವತೆಯರಿಗೂ ನಾವು ನಮಸ್ಕರಿಸುತ್ತಲೇ ಜೀವನವನ್ನು ನಡೆಸ್ತಾ ಇರಬೇಕು. ಅವರಿಗೂ ಪ್ರಣಾಮ. ಜೊತೆಗೆ ನಮಗೆ ಸರ್ವದೇವತೆಯರು ಸರ್ವಮಹಾಸ್ವಾಮೀಜಿಯವರನ್ನು ತೋರಿಸಿಕೊಡುವ ಸಕಲ ಸದ್ಗುರು ವೃಂದಕ್ಕೆ ಪ್ರಣಾಮವನ್ನು ಸಮರ್ಪಿಸಬೇಕು. ಸದ್ಗುರು ವೃಂದಕ್ಕೆ ಪ್ರಣಾಮವನ್ನು ಸಮರ್ಪಿಸುವ ಈ ಹೊತ್ತಿನಲ್ಲಿ ನಮಗೆ ಈ ಸದ್ಗುರು ವೃಂದವೆಂಬ ಸುಂದರವಾದ ಈ ಹಾರದಲ್ಲಿ ಅನೇಕ ರತ್ನಗಳು ಕಾಣುವುದೇ ಸತ್ಯವೆಂದಾದರೆ ಇದರಲ್ಲಿ ಶಾಂಕರ ಮಾಧ್ವ ರಾಮಾನುಜ ಮಾರ್ಗದಲ್ಲಿ ಮೂಡಿಬಂದ ಎಲ್ಲ ಇತಿವರೇಣ್ಯರು ಕಾಣಿಸ್ತಾರೆ. ಈ ಆಚಾರ್ಯತ್ರಯರ ಹಿಂದೆ ಮೂಡಿಬಂದವರು, ಅವರ ಅನಂತರ ಮೂಡಿಬಂದವರು ಆದ ಇವರ ಹಿಂದೆ ಇವರ ಅನಂತರ ಮೂಡಿಬಂದವರಾದ ಸಕಲ ಸಿದ್ಧರು, ಪರಮಹಂಸರು, ಅವಧೂತರು, ಹೀಗೆ ಎಲ್ಲ ಇತಿವರೇಣ್ಯರು ಕಾಣಿಸುತ್ತಿರುವ ಈ ಹೊತ್ತಿನಲ್ಲಿ ಇವರೆಲ್ಲ ರತ್ನಗಳೇ ಆಗಿದ್ದಾರೆ. ಇದರಲ್ಲಿ ಮತ್ತೆ ಮುಖ್ಯವಾಗಿ 2 ರತ್ನಗಳು ಶೃಂಗೇರಿಯ ಜಗದ್ಗುರುದ್ವಯರಾದ ಶ್ರೀ ಮಹಾಸನ್ನಿಧಾನಂಗಳವರೇ ಆದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಯವರು ಏತತ್ ಕರಕಮಲ ಸಂಜಾತರ ಇವರ ಕರಕಮಲದಲ್ಲಿ ಮೂಡಿಬಂದ ಸನ್ನಿಧಾನಗಳವರೇ ಆದ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಯವರು ಈ ರತ್ನದ್ವಯಂ ನಮಗೆ ಇಲ್ಲಿ ಈ ಸುಂದರವಾದ ಸದ್ಗುರು ಹಾರದಲ್ಲಿ ಕಾಣಿಸುತ್ತಾ ಇದ್ದಾರೆ. ಇಷ್ಟೇ ಮುಖ್ಯವಾಗಿ ನಮಗೆಲ್ಲ ಕುಲಗುರುಗಳು ಎನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಕುಲಗುರುಗಳನ್ನು, ಕುಲದೇವತೆಯರನ್ನು ಮರೆತು ಯಾವ ದೇವರ ಪೂಜೆಯನ್ನು ಮಾಡಿದರೂ ಅದು ಸಾರ್ಥಕವಾಗುವುದಿಲ್ಲವೆಂಬುದಾಗಿ ಜ್ಞಾನಿಗಳೆಲ್ಲ ಹೇಳಿಕೊಟ್ಟದ್ದರಿಂದ ನಮ್ಮ ಕುಲಗುರುಗಳು ಶ್ರೀ ಶಾಂಕರ ಮಾರ್ಗದಲ್ಲೇ ಮೂಡಿಬಂದವರು, ಶ್ರೀ ಶಾಂಕರ ಮಾರ್ಗದಲ್ಲಿ ಮೂಡಿಬಂದವರೇ ಆದ ಉಡುಪಿಯ ಬ್ರಹ್ಮಾವರದ ಪಕ್ಕದ ಅಂಗಾರಕಟ್ಟೆಯ ಪಕ್ಕದಲ್ಲಿರುವಂತಹ ಮಾಬುಕಳದ ಒಳಗಿರುವ ಶ್ರೀ ಕ್ಷೇತ್ರ
ಶ್ರೀ ಕ್ಷೇತ್ರ ಬಾಳೆಕುದುರು. ಈ ಶ್ರೀ ಕ್ಷೇತ್ರ ಬಾಳೆಕುದುರಿನಲ್ಲಿರುವ ಶ್ರೀ ನೃಸಿಂಹಾಶ್ರಮ ಸ್ವಾಮೀಜಿಯವರು ಏತತ್ ಕರಕಮಲ ಸಂಜಾತರೇ ಆದ ಶ್ರೀ ವಾಸುದೇವಾಶ್ರಮ ಸ್ವಾಮೀಜಿಯವರು. ಹೀಗೆ ಇವರಿಬ್ಬರಿಗೂ ಪ್ರಣಾಮವನ್ನು ಸಮರ್ಪಿಸಿ ಪೂರ್ವೋಕ್ತವಾದ ಮಾತಾಪಿತೃ ಸದ್ಗುರೂಪದಿಷ್ಟವು ಮಾತಾಪಿತೃ ಸದ್ಗುರೂಪದಿಷ್ಟವು ಮಾತಾಪಿತೃ ಸದ್ಗುರು ನಿರ್ದಿಷ್ಟವೂ ಆಗಿರುವ ಸರ್ವ ಮಹಾಸ್ವಾಮೀಜಿಯವರ ದಿವ್ಯ ವೃಂದ ಈ ಶ್ರೀ ಕ್ಷೇತ್ರದ ದೇವಸ್ಥಾನದಲ್ಲಿ ನಮಗೆ ಕಾಣಿಸುತ್ತಾ ಇದೆಯಾದ್ದರಿಂದ ಜಗಜ್ಜನನಿ ಜನಕರಾದ ಇವರೆಲ್ಲರಿಗೂ ಪ್ರಣಾಮವನ್ನು ಸಮರ್ಪಿಸಿ ಸಭಾಸದರಾದ ಪುಟ್ಟ ಕಂದಮ್ಮನಿಂದ ಹಿಡಿದು ಪುಟ್ಟ ಹುಡುಗಿಯಿಂದ ಮಹಾಮಾತೆಯವರವರೆಗೆ, ಪುಟ್ಟ ಹುಡುಗನಿಂದ ಮಹನೀಯರವರೆಗೆ ಯಾರೆಲ್ಲ ಕುಳಿತಿದ್ದೀರಿ ನೀವೆಲ್ಲ ಸಭಾರತ್ನಂ. ಇಂಥ ಪೂಜ್ಯರಾದ ತಮ್ಮ ಹೃದಯ ಮಂದಿರದಲ್ಲಿ ನಾವು ಈಗ ಯಾರಿಗೆ ನಮಸ್ಕರಿಸಿದೆವೋ, ಯಾರನ್ನು ಮನಃಪೂರ್ವಕವಾಗಿ ಸ್ತುತಿಸಿದೆವೋ ಇಂಥ ಸದ್ಗುರು ಗೀರ್ವಾಣಗಣವು ಕುಳಿತದ್ದು ಕಾಣಿಸ್ತಾ ಇದೆ. ಆದ್ದರಿಂದ ತಮ್ಮೆಲ್ಲರಿಗೂ ಪ್ರಣಾಮವನ್ನು ಸಮರ್ಪಿಸುವ ಈ ಹೊತ್ತಿನಲ್ಲಿ ಅಘೋರ ಮಹರ್ಷಿಯ ಆ ರುದ್ರಮಂತ್ರ, ಅವರು ಕೊಟ್ಟ ರುದ್ರಮಂತ್ರದ ಪ್ರಕಾರ ನಮಸ್ತಭಾಭ್ಯ ಸಭಾಪತಿಭ್ಯಶ್ಚ ಭೋ ನಮಃ ಎಂಬ ಮಂತ್ರದಡಿಯಲ್ಲಿ ಯೋಚಿಸಿ ಮಂತ್ರದ ಅಡಿಯಲ್ಲಿ ತಮಗೆ ಪ್ರಣಾಮವನ್ನು ಸಮರ್ಪಿಸುತ್ತಾ ವಿಚಾರಕ್ಕೆ ಪ್ರವೇಶವನ್ನು ಮಾಡಲಿಕ್ಕೆ ಶ್ರೀ ಸದ್ಗುರು ಗೀರ್ವಾಣ ಗಣದಿಂದ ಈ ದಿವ್ಯ ಸಭೆಯಲ್ಲಿ ಕುಳಿತ ದೇವತಾ ಸ್ವರೂಪಿಗಳೇ ಆದ ತಮ್ಮಿಂದ ಅನುಮತಿಯನ್ನು ಯಾಚಿಸುತ್ತಾ ಇರುವಂತಹದ್ದು. ಇದೀಗ ಮೊದಲು ಒಂದು ವಿನಮ್ರವಾದಂಥ ಮಾತು. ಎಲ್ಲ ಆಯೋಜಕರ ಅಭಿಪ್ರಾಯದ ಪ್ರಕಾರ ಹೇಳಬೇಕಾಗಿರುವ ಮುಖ್ಯ ವಿಚಾರ, ನಮ್ಮ ಒಂದು ನಿರೀಕ್ಷೆಯ ಪ್ರಕಾರ ಯಾವ ಸಮಯಕ್ಕೆ ಎಷ್ಟೊತ್ತಿಗೆ ಏನು ಪ್ರಾರಂಭವಾಗಬೇಕು ಅದು ಆಗದೇ ಇರುವುದರಿಂದ, ತಡವಾಗಿ ಪ್ರಾರಂಭವಾದ್ದರಿಂದ ಬದಲಾದ ಈ ವೇಳಾಪಟ್ಟಿಯ ಪ್ರಕಾರ ಯೋಚಿಸಿದಂಥ ಪೂಜ್ಯರಾದಂಥ ವ್ಯವಸ್ಥಾಪಕರಿಂದ ಸೇರಿದ ನಾವು ಈಗ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ತಮ್ಮ ಅನುಮತಿಯ ಮೂಲಕ ಅದನ್ನು ಅನುಮತಿಯ ಮೇರೆಗೆ ಹೇಳ್ತಾ ಇದ್ದೇವೆ. ಇದೀಗ 11:15 ಗಂಟೆ ಆಗುತ್ತಾ ಇದೆ. ಈಗ ಗೋಷ್ಠಿಯ ಪ್ರಾರಂಭ. ಹೀಗಾಗಿ 2 ವಿರಾಮಗಳು ಎಂಬುದಾಗಿ ಮಧ್ಯೆ ಏನಿತ್ತು ಅದರ ಬದಲಾವಣೆಯಾಗಿ ಒಂದೇ ವಿರಾಮ. 11:15ಗೆ ಪ್ರಾರಂಭವಾದದ್ದಿದು ಒಂದು 12:15 12:20ಕ್ಕೆ ಒಂದು ವಿರಾಮ. ಅನಂತರ 12:30 12:35ಕ್ಕೆ ಎಷ್ಟು ಬೇಗ ಬರ್ತೀರಿ ಅಷ್ಟು ಬೇಗ ಪ್ರಾರಂಭವೇ. 12:30 ಹೆಚ್ಚಂದರೆ 12:35, ಅದಕ್ಕಿಂತ ತಡ ಮಾಡುವುದಿಲ್ಲವಲ್ಲ. ಆಗ 12:30 35 ಒಳಗೆ ಪ್ರಾರಂಭವಾದದ್ದು 1:35 1:40ರವರೆಗೆ ಎರಡನೇ ಗೋಷ್ಠಿ. ಹೀಗೆ ಇದು ಮುಖ್ಯವಾದ ಒಂದು ವಿಚಾರ. ಎರಡನೇದಾಗಿ ಈ ನಮಗೆ ಕೊಟ್ಟಂಥ ವಿಚಾರ, ಒಂದು ಗೋಷ್ಠಿಗೆ ಎರಡು ಗೋಷ್ಠಿಗಳಿಗೆ ಮತ್ತೊಂದು ಸಾಧನಾ ಪಂಚಕಂ ಎಂಬುದಾಗಿ. ಈ ಸಾಧನಾ ಪಂಚಕಂ ಎನ್ನುವಂಥದ್ದು ಎಂಥದ್ದು ಕೇಳಿದರೆ ನಮ್ಮ ಮಾತಾಗಿ ನೀವು ಇದನ್ನು ಕೇಳುವುದು ಬೇಡ. ಈ ಮಾತನ್ನು ಪೂಜ್ಯರಾದ ವಿಧುಶೇಖರ ಭಾರತಿಯವರ ಪಾದದ ಬುಡದಲ್ಲಿ ಕುಳಿತು ಶಂಕರ ಜಯಂತಿಯ ಸಮಯದಲ್ಲಿ 2 ಬಾರಿ ತೊದಲು ನುಡಿಯನ್ನು ಆಡಲಿಕ್ಕೆ ಆ ಶೃಂಗೇರಿಯ ಶಂಕರಾಚಾರ್ಯರು ಬ್ರಹ್ಮಸಹಿತೆಯಾದ ಬ್ರಹ್ಮಾಣಿ ಬ್ರಹ್ಮಸತಿ ಬ್ರಹ್ಮಸಹಿತೆ ಆ ಶಾರದೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಜಗದ್ಗುರುದ್ವಯರು ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಆ ಹೊತ್ತಿನಲ್ಲಿ 2 ಸಮಾರಂಭಗಳ ಪೈಕಿ ಒಮ್ಮೆ ಇದೇ ಸಾಧನಾ ಪಂಚಕಂ ಕುರಿತು ಚಿಕ್ಕದಾಗಿ ಅಲ್ಲಿ ತೊಡೆದು ನುಡಿಯನ್ನು ಆಡಿದ್ದು. ಆ ಹೊತ್ತಿಗೆ ಆಶೀರ್ವಚನವನ್ನು ಮಾಡುತ್ತಿರುವ ವಿಧುಶೇಖರ ಭಾರತಿಯವರು ನಮಗೆ ಕೊಟ್ಟ ಸಂದೇಶವೇನೆಂದರೆ, ಈ ಸಾಧನಾ ಪಂಚಕಂ ಎನ್ನುವುದು ಇದು ಮೂರ್ತಿಯ ದೃಷ್ಟಿಯಿಂದ ನೋಡಿದರೆ ಚಿಕ್ಕ ಮೂರ್ತಿ ದೊಡ್ಡದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಹೇಳ್ತಾರಲ್ಲ, ಹಾಗೆ ಸಾಧನಾ ಪಂಚಕಂ ಮೇಲ್ನೋಟಕ್ಕೆ 5 ಶ್ಲೋಕಗಳ ಗುಚ್ಛದಿಂದ ಕೂಡಿದೆ. ಆದರೆ ಇದನ್ನು ಬಿಡಿಸ್ತಾ ಹೋದರೆ ವೇದಾಂತದ ಎಷ್ಟು ವಿಚಾರಗಳೂ ನಮಗೆ ಸಿಗ್ತವೆ ಹೇಳಿದೆ. ಹಾಗಾಗಿ ಇಂಥ ಪವಿತ್ರವಾದ ಸಾಧನಾ ಪಂಚಕವನ್ನು ನಡೆದಾಡುವ ದೇವತೆಯರಾದ ಶೃಂಗೇರಿಯ ಜಗದ್ಗುರುದ್ವಯರು ಇಂಥವರು ವಿವರಿಸಲಿಕ್ಕೆ ಹೊರಟರೆ ಅವರಿಗೆ ಎಷ್ಟು ದಿವಸಗಳೂ ಬೇಕಾದೀತು ಎಂಬುದು ವಿಷಯ. ಇನ್ನು ಮಹಾಪುರುಷರಾದಂಥ ಪಂಡಿತರು ಇವರು ವಿವರಿಸಲಿಕ್ಕೆ ಹೊರಟರೆ ಇವರಿಗೂ ಸಾಕಷ್ಟು ಸಮಯ ಬೇಕಾದೀತು. ಇನ್ನು ನಮ್ಮಂಥವರು ನಮ್ಮ ಮತಿಯ ಮಿತಿಯಲ್ಲಿ ಇದನ್ನು ವಿವರಿಸಲಿಕ್ಕೆ ಹೊರಡುವಂತಹದ್ದು. ಕಾಲದ ಅವಧಿಗೆ ತಕ್ಕ ಹಾಗೆ ವಿವರಿಸ್ತೇವೆ. ನಮಗೆ ಗುರುಗಳು ಹೇಳಿಕೊಟ್ಟಂಥ ಒಂದು ಮಾತು ಅದು ಮನದಟ್ಟಾಗಿದೆ. ಪಾಠ ಹೇಳಿಕೊಟ್ಟ ಗುರುಗಳು ಏನು ಅಂದರೆ, ನಾವು ಕಲಿತಂಥದ್ದು ಅದು ಎಷ್ಟು ದೊಡ್ಡದಿದೆ ಎನ್ನುವುದಕ್ಕಿಂತಲೂ ಕಲಿತದ್ದು ಎಷ್ಟು ಗಟ್ಟಿಯಾಗಿದೆ ಎನ್ನುವುದು ಮುಖ್ಯ. ಹೀಗಾಗಿ ನಾವು ಸಾಧನಾ ಪಂಚಕಕ್ಕೆ ಪ್ರಾರಂಭದಲ್ಲಿ ಒಂದೊಂದನ್ನೇ ಬಹಳ ವಿವರಿಸ್ತೇವೆ. ಎರಡನೇದನ್ನು ಹಾಗೆ ವಿವರಿಸ್ತೇವೆ. ಮತ್ತೆ ಸಮಯಕ್ಕೆ ತಕ್ಕ ಹಾಗೆ ಕೇವಲ ಪದಾರ್ಥ ಎಂಬ ರೂಪದಲ್ಲಿ ಹೇಳಿ ಮಂಗಳವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾದರೆ 5
ಒಂದಷ್ಟು ಹೇಳುವುದು ಅಲ್ಲ. ಈಗ ಒಂದಾದರೂ ಸ್ವಲ್ಪ ಚೆನ್ನಾಗಿ ಆದಷ್ಟು ಮಟ್ಟಿಗೆ ವಿವರವಾಗಿ ತಿಳಿದುಕೊಳ್ಳುವ ಅವಕಾಶವಾದಾಗ ಎರಡನೇದು ಎಂಬ ಧ್ಯೇಯದ ಜೊತೆಗೆ ಮೂರದ ಅರ್ಥವನ್ನು ಮಾತ್ರ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡುವ. ಈ ಪವಿತ್ರವಾದಂಥ ಈ ಗೋಷ್ಠಿಯಲ್ಲಿ ಸ್ಥಾಪಿತವಾದಂಥ ವಿಷಯ, ಮೊದಲ ಗೋಷ್ಠಿಯ ವಿಷಯ ಲೌಕಿಕ ಜೀವನಕ್ಕೂ ಅಥವಾ ಲೌಕಿಕ ಜೀವನಕ್ಕೆ ಆಧ್ಯಾತ್ಮಿಕತೆಯು ಬೇಕೇ? ಇದು ಪ್ರಶ್ನೆ, ಪ್ರಶ್ನಾರ್ಥಕವಾದ ವಿಷಯ. ವಿಷಯ ಎಷ್ಟು ಹೇಳ್ಬೋದು, ಕೂಡಲೇ ಹೇಳೇ ಬಿಡುವುದು. ಏನು? ಹೌದು, ಲೌಕಿಕ ಜೀವನಕ್ಕೆ ಆಧ್ಯಾತ್ಮಿಕತೆಯು ಬೇಕು. ಪ್ರಶ್ನೆ ಏನುಂಟು, ಆ ಪ್ರಶ್ನಾರ್ಥಕವಾದ ವಿಷಯವನ್ನು ಉತ್ತರ ರೂಪಕ್ಕೆ ತಿರುಗಿಸ್ಕೊಂಡೇ ಮಾತಿನ ಪ್ರಾರಂಭ. ಹೌದು, ಆಧ್ಯಾತ್ಮಿಕತೆ ಎನ್ನುವುದು ಮಾನವರಿಗೆ ಐಚ್ಛಿಕ ವಿಷಯವಲ್ಲದೆ ಶ್ರೀಸಾಮಾನ್ಯನಿಗೆ ಬೇಕೇ ಬೇಕಾದ ವಿಷಯ ಎನ್ನುವುದನ್ನು ಇಲ್ಲಿ ಕುಳಿತ ನಾನೋ ನಮ್ಮಂಥವರೋ ಹೇಳುವುದಲ್ಲ. ಶ್ರೀಮದ್ ಭಾಗವತದಲ್ಲಿ ಪರಮ ಪೂಜ್ಯರಾದಂಥ ಶುಕ ಮಹರ್ಷಿಗಳು ತಮ್ಮ ಪಾದದ ಬುಡದಲ್ಲಿ ಕುಳಿತು ಎರಡು ಕೈಗಳನ್ನು ಮುಗಿದುಕೊಂಡು ಗುರುಗಳಿಂದ ಎಷ್ಟು ಕಥೆಗಳನ್ನು ಕೇಳಲಿಕ್ಕಾಗುತ್ತದೆ, ಅದು ಶ್ರೀ ಲಕ್ಷ್ಮೀನಾರಾಯಣ ದೇವರ ಕಥೆ, ಲಕ್ಷ್ಮೀನಾರಾಯಣ ದೇವರ ಅವತಾರದ ಕಥೆಗಳೆಲ್ಲವನ್ನೂ ಕೇಳಬೇಕೆಂಬ ಆಸೆ. ಅವತಾರದ ಕಥೆಗಳೆಲ್ಲ ಬೇಕು. ಮುಖ್ಯವಾಗಿ ಸಪರಿವಾರ ರುಕ್ಮಿಣೀ ಕೃಷ್ಣದೇವರು, ಸಪರಿವಾರ ರೇವತಿ ಬಲರಾಮ ದೇವರಿಂದ ಕೂಡಿದ ಸಪರಿವಾರ ರುಕ್ಮಿಣೀ ಕೃಷ್ಣದೇವರ ಕಥೆ ಬೇಕು, ಎಲ್ಲವನ್ನು ತಿಳಿಸ್ಕೊಡ್ಬೇಕು ಗುರುಗಳೇ ಎಂಬುದಾಗಿ ಬೇಡಿಕೊಳ್ಳುತ್ತಿರುವ ಪರೀಕ್ಷಿತ ಮುಖ್ಯವಾಗಿ ಎರಡು ಪ್ರಶ್ನೆಗಳನ್ನು ಜೋಡಿಸಿ ಮತ್ತು ಪ್ರಶ್ನೆಗಳನ್ನ ಸೇರಿಸ್ತಾನೆ. ಏನು ಎರಡು ಪ್ರಶ್ನೆ ಅಂದರೆ, ಪೂಜ್ಯ ಗುರುಗಳೇ, ಮಾನವನಿಗೆ ಜೀವನದಲ್ಲಿ ಮಾಡಬೇಕಾದ ಕರ್ತವ್ಯಗಳು ಯಾವುವು ಎನ್ನುವುದನ್ನು ತಿಳಿಸ್ಬೇಕು. ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿಬೇಕು ತಿಳಿಸ್ಕೊಡ್ಬೇಕು. ಜೊತೆಗೆ ಒಬ್ಬಾತನಿಗೆ ಅಥವಾ ಒಬ್ಬಾಕೆಗೆ ಮರಣವು ಸದ್ಯದಲ್ಲಿಯೇ ಉಂಟು ಎಂಬ ಸೂಚನೆ ಸಿಕ್ಕಿದರೆ, ಸಿಗುವುದು ಸುಲಭ ಅಲ್ಲ, ಅದು ಏನೋ ರುಕ್ಮಿಣೀ ಕೃಷ್ಣದೇವರ ದಯೆ ನನ್ನಂಥವರಿಗೆ ಸಿಕ್ಕಿದೆ, ಪರೀಕ್ಷಿತ ಹೇಳುವುದು. ಹಾಗೆ ಸಿಕ್ಕಿದರೆ ಉಳಿದ ಪುಟ್ಟ ಅವಧಿಯಲ್ಲಿ ಮಾಡಲೇಬೇಕಾದ ಕರ್ತವ್ಯಗಳು ಯಾವುವು? ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಬೇಕು. ಅನಂತರ ದೇವರ ಲಕ್ಷ್ಮೀನಾರಾಯಣ ದೇವರ ರುಕ್ಮಿಣೀಕೃಷ್ಣಾದಿ ಅವತಾರದ ಕಥೆಗಳೆಲ್ಲ ಬೇಕು ಎಂಬುದಾಗಿ ಕೇಳ್ತಾರೆ. ಆಗ ನಗುತ್ತಿರುವಂಥ ಪರಮ ಪೂಜ್ಯರಾದ ಶುಕ ಬ್ರಹ್ಮರು, ಅವರು ಲೀಲಾಶುಕ, ಹೌದು, ಮೇಲ್ನೋಟಕ್ಕೆ ವೇದವ್ಯಾಸರ ಪುತ್ರರಾದರೂ ಆಗಲೇ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂಥ ಜೀವನ್ಮುಕ್ತರಾದ ಶುಕಬ್ರಹ್ಮರೇ. ಹೌದು, ಅವ್ರು ಹೇಳ್ತಾರೆ, ಮಗು, ಮೃತ್ಯುವು ಸಮೀಪದಲ್ಲಿ ಉಂಟು ಎಂಬುದಾಗಿ ತಿಳಿದು ನೀನು ಈ ಪ್ರಶ್ನೆಯನ್ನು ಮಾಡುತ್ತಿದ್ದಿ. ನಿಜವಾಗಿ ಹೇಳಬೇಕಾ, ಹೀಗೆ ಮೃತ್ಯು ಸನ್ನಿಹಿತರಾದವರಿಗೆ ಈ ದೇವರ ಕಥೆಗಳು ಬೇಕು, ಆಧ್ಯಾತ್ಮಿಕ ವಿಚಾರಗಳು ಬೇಕು, ವೇದಾಂತದ ವಿಚಾರಗಳು ಬೇಕು ಅಲ್ಲ, ಅದು ಎಲ್ಲವರಿಗೂ ಬೇಕು. ಆದರೆ ನಿನ್ನಂಥವರು ಬೇಕೇ ಬೇಕೆಂಬುದಾಗಿ ಹಠ ಹಿಡಿದು ಕೇಳ್ತಿದ್ದೀಯಾ? ನಿಮ್ಮಂಥವ್ರು ಕೇಳಬಹುದು, ಹೇಳ್ತೇನೆ. ಆದರೆ ಪ್ರತಿಯೊಬ್ಬರಿಗೂ ಇದು ಬೇಕು ಎಂಬುದಾಗಿ ಶುಕಬ್ರಹ್ಮರು ನಮಗೆ ಅಪ್ಪಣೆಯನ್ನು ಕೊಡಿಸಿದ್ದಾರೆ. ಹಾಗಾದರೆ ಲೌಕಿಕ ಜೀವನಕ್ಕೆ ಆಧ್ಯಾತ್ಮಿಕತೆಯು ಬೇಕೇ ಬೇಕು ಎನ್ನುವುದರಲ್ಲಿ ಎರಡು ಮಾತೇ ಇಲ್ಲ ಎಂಬುದಾಗಿ ವಾಕ್ಯಗಳನ್ನು ಅವತರಿಸುತ್ತಾ ವಿಷಯಕ್ಕೆ ಪ್ರವೇಶವನ್ನು ಮಾಡುವುದು. ಒಬ್ಬ ಶ್ರೀಮಂತ ತನ್ನ ಮನೆಯಲ್ಲಿರುವಂತಹ ಸೇವಕರ ಪೈಕಿ ಒಬ್ಬ ಸೇವಕನನ್ನು ತನ್ನದಾದ ಈ ಒಂದು ಕೆಲಸವನ್ನು ಮಾಡಿಕೊಂಡು ಬಾ ಎಂಬುದಾಗಿ ಹೇಳಿ ಅವನಿಗೆ ಬೇಕಾದ ದ್ರವ್ಯವನ್ನು ಕೊಟ್ಟು ಇಂಥ ಊರಿಗೆ ಹೋಗಿ ಬಾ ಹೇಳಿ ಕಳಿಸಿಕೊಡ್ತಾನೆ. ಅವನು ಆ ದ್ರವ್ಯವನ್ನು ಹಿಡಿದುಕೊಂಡು ಪ್ರಯಾಣವನ್ನು ಪ್ರಾರಂಭಿಸ್ತಾನೆ. ಪ್ರಯಾಣ ಮಾಡುವಾಗ ವಾಹನದಲ್ಲಿ ಒಬ್ಬರ ಗುರುತಾಗ್ತದೆ. ಅವರು ಇವನು ಯಾವ ಊರಿಗೆ ಹೋಗಬೇಕೋ ಅದೇ, ಯಾವ ಊರಿಗೆ ಹೋಗಿ ತಲುಪಬೇಕೋ ಆ ಊರಿನವರು. ಹೆಸರು, ಇಬ್ಬರ ಹೆಸರಾಯಿತು, ಇಬ್ಬರ ಹೆಸರು ಹೇಳಿ ಆಯಿತು, ಪರಿಚಯ ಆಯಿತು, ಪರಿಚಯ ವಿಶ್ವಾಸಕ್ಕೆ ತಿರುಗಿತು. ಅವರಿಂದ ಸಾಕಷ್ಟು ವಿಚಾರವನ್ನು ತಿಳಿದುಕೊಂಡ. ಏನು, ಯಾವ ವಿಚಾರ ಕೇಳಿದ್ರೆ, ಆ ಊರಿನಲ್ಲಿ ನೋಡುವಂಥದ್ದೇನೆಲ್ಲ ಉಂಟು, ಪ್ರೇಕ್ಷಣೀಯವಾದ್ದೇನುಂಟು, ಆನಂದಿಸಲಿಕ್ಕೆ ಬೇಕು. ಆನಂದ ಅನ್ನೋದಕ್ಕಿಂತ ಆನಂದ ಅನ್ನೋ ಪದದ ಸ್ತರವೇ ಬೇರೆ. ಸಂತೋಷ ಪಡಲಿಕ್ಕೆ ಬೇಕಾದ್ದೇನೆಲ್ಲ ಉಂಟು ಅದನ್ನೆಲ್ಲ ಕೇಳಿ ತಿಳ್ಕೊಂಡ. ತವಕ ಹೆಚ್ಚಾಯಿತು. ವಾಹನದಿಂದ ಇಳಿದವನೇ ಇರುವ ದ್ರವ್ಯವನ್ನೆಲ್ಲ ಉಪಯೋಗಿಸ್ಕೊಂಡು ಏನೆಲ್ಲ ಸಂತೋಷಕ್ಕೆ ಬೇಕಾದದ್ದುಂಟೋ ಅದನ್ನೆಲ್ಲ ಅನುಭವಿಸಿಕೊಂಡು ಮುಖ್ಯ ಕಾರ್ಯ ಏನಿತ್ತೋ, ಯಾವುದನ್ನು ಮಾಡಲಿಕ್ಕೆ ಬಂದಿದ್ದೋ ಅದನ್ನು ಮರೆತು ವಾಹನಕ್ಕೆ ಹಿಂದೆ ತಿರುಗಿ ಬರಲಿಕ್ಕೆ ಸ್ವಲ್ಪ ಏನೋ ದ್ರವ್ಯವನ್ನು ಉಳಿಸ್ಕೊಂಡಿದ್ದ, ಅದನ್ನು ವಿನಿಯೋಗಿಸಿ ವಾಹನವನ್ನು ಏರಿ ಮನೆಗೆ ಬಂದವ ಈಗ ಯೋಚನೆ ಮಾಡ್ತಾನೆ, ಮುಖ್ಯ ಕಾರ್ಯವನ್ನೇ ಮಾಡದೆ ಬಂದಲ್ಲ, ಏನು ಮಾಡುವುದು ಅಂತ. ಈಗಲೇ ಮೈ ಬೆವರ್ತಾ ಇದೆ. ನಿರೀಕ್ಷೆಯ ಪ್ರಕಾರ ಯಜಮಾನರು ಕರೆದು, ಬಾ ಪ್ರಭು, ಹೋಗಿ ಬಂದಿಯಲ್ಲ? ಹೌದು, ಹೋಗಿ ಬಂದೆ. ಏನಾಯ್ತು ನನ್ನ ಕೆಲಸ? ಕ್ಷಮಿಸಬೇಕು. ಯಾಕೆ ಕ್ಷಮಿಸುವುದು? ಯಾಕಂದರೆ ಹೀಗೆ ಮಾಡಿಬಿಟ್ಟೆ. ಸಿಟ್ಟು ಬಂತು, ಬಾಯಿಗೆ ಬಂದ ಹಾಗೆ ಬೈದು. ಯಾರು? ಆ ಯಜಮಾನ.
ನನ್ನ ಮುಖ್ಯವಾದ ಕಾರ್ಯವನ್ನು ಮಾಡುವುದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ಕೊಂಡು ಬಂದಿಯಲ್ಲ, ಹೋಗಾಚೆ ಎಂದು. ಅಷ್ಟು ಹೋಗೊಳಗೆ. ಒಂದು ವಾರವಾದ ನಂತರ ಮತ್ತೊಂದು ಕೆಲಸಕ್ಕಾಗಿ ಇನ್ನೊಬ್ಬ ಸೇವಕನನ್ನು ಕರೆದು ಇವನಿಗೆ ಹೇಳಿದ ಹಾಗೆ ಹೇಳಿತ್ತು. ಇದನ್ನು ನಾವೀಗ ಮತ್ತೆ ವಿವರಿಸಬೇಕಾಗಿಲ್ಲ ಈ ವಿಷಯ. ಯಾಕೆ? ಇವನ ಕಥೆಯೂ ಹಾಗೆ. ಅದೇ ರೀತಿ ದ್ರವ್ಯವನ್ನು ಕೈಲಿಟ್ಕೊಂಡಿದ್ದಾನೆ, ವಾಹನವನ್ನು ಏರ್ತಾನೆ, ಒಬ್ಬರ ಗುರುತಾಗ್ತದೆ, ಎಲ್ಲ ಹಾಗೆ. ಹಾಗಾದರೆ ಅಲ್ಲಿ ಏನೆಲ್ಲ ನೋಡಲಿಕ್ಕುಂಟು ಎಲ್ಲವನ್ನು ಸರಿಯಾಗಿ ತಿಳ್ಕೊಂಡಿದ್ದ. ವಾಹನದಿಂದ ಇಳಿತಾ ಇದ್ದ ಹಾಗೆ, ವಾಹನದಿಂದ ಕೆಳಗೆ ಇಳಿತಾ ಇದ್ದ ಹಾಗೆ ಮೊದಲು ತನ್ನ ಯಜಮಾನರು ತನಗೇನು ಕೆಲಸವನ್ನು ಕೊಟ್ಟಿದ್ದಾರೋ ಅದನ್ನು ಸಂಪೂರ್ಣವಾಗಿ ಮಾಡಿ ತೃಪ್ತಿಗೊಳಗಾಗಿ ಈಗ ಉಳಿದ ಸಮಯದಲ್ಲಿ ಏನೆಲ್ಲ ನೋಡಲಿಕ್ಕುಂಟು, ಏನೆಲ್ಲ ಸಂತೋಷ ಪಡಲಿಕ್ಕಲ್ಲುಂಟು ಆ ಊರಿನಲ್ಲಿ, ಅವೆಲ್ಲವನ್ನು ನೋಡಿ ಸಂತೋಷವನ್ನು ಅನುಭವಿಸಿ ಉಳಿಸಿಕೊಂಡ ಸ್ವಲ್ಪ ದ್ರವ್ಯದಿಂದ ವಾಹನದ ಮೂಲಕ ಪ್ರಯಾಣವನ್ನು ಮಾಡಿ ತನ್ನ ಸ್ಥಳಕ್ಕೆ ಬಂದ. ಯಜಮಾನರು ಕರೆದು, ಬಾಯ್ ಪ್ರಭು ಏನಾಯಿತು ಎಲ್ಲ ಹೇಳ್ದ, ಹೀಗೆ ಮಾಡಿದ್ದೇನೆ ಅಂತ ಹೇಳಿ ಶಾಬಾಸ್ ಎಂಬುದಾಗಿ ಬೆನ್ನನ್ನು ತಟ್ಟಿದರು. ಇಂಥ ಸರಳ ವಿಷಯ ಇಲ್ಲಿ ಬೇಕಾ ಅಂದರೆ ಬೇಕೇ ಬೇಕು. ಯಾಕಂದರೆ ಇಲ್ಲಿ ಕುಳಿತಿರುವ ನಾವು ಮಾತ್ರವಲ್ಲ, ಸಕಲ ಮಾನವರೆಂಬ ಸೇವಕರಾದ ನಮ್ಮನ್ನು ಯಜಮಾನನಾದ ಆ ಪರಮಾತ್ಮ ನನ್ನ ಕೆಲಸ ಮಾಡಿಕೊಂಡು ಬಾ ಎಂಬುದಾಗಿ ಈ ಭೂಮಿ ಕಳಿಸಿತ್ತು. ಈ ಭೂಮಿಗೆ ಬಂದಿರುವ ನಾವು ಅದನ್ನು ಬಿಟ್ಟು ಬೇರೆ ಏನೆಲ್ಲ ಮಾಡಲಿಕ್ಕುಂಟು ಅದನ್ನು ಮಾಡಿಕೊಂಡು ಇಲ್ಲಿಂದ ಹಿಂದಿರುಗಿದರೆ ಅವರಿಗೆ ಮುಖ ತೋರಿಸುವುದು ಹೇಗೆ, ಏನೆಲ್ಲ ಬಯಸಿಕೊಳ್ಳಬೇಕಾಗ್ತದೆ ಎಂಬ ಪ್ರಜ್ಞೆ ಬೇಕಾಗ್ತದೆ. ಹಾಗಾಗಿ ಮೊದಲನೆಯ ಸೇವಕರು ನಾವಾಗದೆ ಎರಡನೆಯ ಸೇವಕನ ಆದರ್ಶವನ್ನು ಪಡ್ಕೊಂಡವರು ಆದರೆ ಏನೋ ಅದನ್ನು ಪ್ರಾಮಾಣಿಕವಾದ ನಮ್ಮ ಪ್ರಯತ್ನ ಅಷ್ಟೇ, ಅದು ಪರಿಪೂರ್ಣವಾಗ್ತದೆ ಹೇಳಲಿಕ್ಕಿಲ್ಲ. ಸಂಕಲ್ಪವು ಅವರದ್ದೇ, ಪ್ರೇರಣೆಯೂ ಅವರದ್ದೇ, ಅನುಗ್ರಹ ಹೇಗಿದ್ದು ಅವರದ್ದೇ. ಆದರೆ ಮೇಲ್ನೋಟಕ್ಕೊಂದು ಅಳಿಲು ಸೇವೆಯ ರೂಪದಲ್ಲಿ ಸಾಧನೆಯನ್ನು ಮಾಡಿಕೊಂಡು ಇಲ್ಲಿಂದ ತೆರಳಿದರೆ ಸ್ವಲ್ಪ ಮಟ್ಟಿಗಾದರೂ ಮುಖ ತೋರಿಸುವ ಯೋಗ ಉಳ್ಕೊಳ್ತದೆ ಎಂಬಲ್ಲಿಗೆ ಲೌಕಿಕ ಜೀವನಕ್ಕೂ ಆಧ್ಯಾತ್ಮಿಕತೆ ಬೇಕೇ ಬೇಕು ಎಂಬುದು ಸ್ಪಷ್ಟವಾಗುತ್ತದೆ. ಇದು ವೇದಾಂತಕ್ಕೆ ಪ್ರವೇಶವನ್ನು ಮಾಡುವವರಿಗೆ ಕೊಡುವಂಥ ಒಂದು ಉದಾಹರಣೆಯಾಗಿರ್ತದೆ. ಮಾತು ಮುಂದಕ್ಕೆ ಬಂದಿತು. ನಾವೆಲ್ಲ ಕಥೆಯಲ್ಲಿ ಕೇಳಿದ ಹಾಗೆ ವಾಜಶ್ರವಸ್ಸು ಎಂಬ ಋಷಿ, ಅವರಿಗೊಬ್ಬರು ಹೆಂಡತಿ. ಈ ವಾಜಶ್ರವಸ್ಸು ದಂಪತಿಯರ ಮಗನೇ ನಚಿಕೇತಸ್ಸು. ಈ ನಚಿಕೇತಸ್ಸು ತಂದೆಯವರ ದಿವ್ಯಶಕ್ತಿಯನ್ನು ಬಳಸಿಕೊಂಡು ಬದುಕಿರುವಾಗಲೇ ದೇವಲೋಕಕ್ಕೆ ಬರ್ತಾನೆ. ಸಜೀವನಾಗಿ ಶ್ಯಾಮಲಾ ಯಮಧರ್ಮದೇವರ ಲೋಕಕ್ಕೆ ಬಂದು ಆ ದೇವರನ್ನು ನೋಡಬೇಕೆಂಬ ನಿರೀಕ್ಷೆಯಲ್ಲಿ ಇರ್ತಾನೆ. ಆದರೆ 3 ರಾತ್ರಿಗಳವರೆಗೂ ದೇವರು ಬೇರೆ ಎಲ್ಲಿಯೋ ಸಂಚಾರದಲ್ಲಿರುವುದರಿಂದ ಅವರು ಬೇಕೇ ಬೇಕೆಂಬುದಾಗಿ, ಪುಟ್ಟ ಮಕ್ಕಳು ಅಮ್ಮ ಅಪ್ಪನಿಗಾಗಿ ಹಠ ಮಾಡುವುದಿಲ್ವಾ, ಪುಟ್ಟ ಮಕ್ಕಳು ತಿಂಡಿಗಾಗಿ ಹಠ ಮಾಡುವುದಿಲ್ವ, ಹಾಗೆ ಶ್ಯಾಮಲಾ ಯಮಧರ್ಮದೇವರ ದೂತರು ಎಷ್ಟು ಮನವೊಲಿಸಿ ಹಿಂದಕ್ಕೆ ಕಳಿಸಲಿಕ್ಕೆ ಪ್ರಯತ್ನಪಟ್ಟರು, ಹಿಂದಕ್ಕೆ ಹೊರಡ್ತಾ ಇಲ್ಲ. ನನಗೆ ಅವರನ್ನು ನೋಡುವಂಥ ಆಸೆ ಆಗಿದೆ, ನೋಡಲೇಬೇಕು, ಆ ತಾಯಿ ತಂದೆಯಲ್ಲಿ ಮಾತಾಡಬೇಕು ಎಂಬ ಹಠಕ್ಕೆ ಒಳಗಾಗಿ ಅಲ್ಲೇ ಕುಳಿತಿದ್ದಾರೆ. 3 ರಾತ್ರಿಗಳೇ ಆದವು. 4ನೆಯ ಸುಪ್ರಭಾತದಂದು ಶ್ಯಾಮಲಾ ಯಮಧರ್ಮದೇವರು ಬಂದರು. ಮಗುವಿಗೆ ದರ್ಶನವನ್ನು ಕೊಟ್ಟರು. ಮಗು ನಮಸ್ಕಾರ ಮಾಡಿತು, ತಲೆ ಮೇಲೆ ಕೈ ಇಟ್ಟು ಹರಸಿದರು. ಆನಂದಕ್ಕೆ ಒಳಗಾಗಿ ಹೇಳ್ತಾರೆ, ಮಗು ನನಗಾಗಿ 3 ರಾತ್ರಿಗಳವರೆಗೆ ಕಾಯ್ತಾ ಇದ್ದೆ ಎಂಬ ವಿಚಾರವನ್ನು ಕೇಳಿ ಸಂತೋಷವಾಯಿತು. 3 ವರಗಳನ್ನು ಕೇಳು, ಯಾವ ವರವನ್ನು ಬೇಕಿದ್ದರೂ ಕೇಳು, ಲೌಕಿಕವಾದದ್ದನ್ನಾದರೂ ಕೇಳು, ಅಲೌಕಿಕವಾದದ್ದನ್ನಾದರೂ ಕೇಳು, ಏನು ಬೇಕಿದ್ದು ಕೇಳಿ ಹೇಳುವಾಗ ಆತ ಹೇಳಿದ್ದೇನು ಕೇಳಿದರೆ, ಹೌದಾ, ವರವನ್ನು ಕೊಡುವಂಥ ಯೋಚನೆ ತಮಗಿದ್ದರೆ ಯಾವ ವರ ಬೇಕೆಂದರೆ, ದೇವರೇ ಈ ವರ ಬೇಕು. ಯಾವ ವರ? ಮಾನವರಾದವರು ಭೂಮಿಗೆ ಬರ್ತಾರೆ, ಅದಕ್ಕೆ ಜನನಂ ಎಂಬುದಾಗಿ ಹೆಸರು. ಮಾನವರು ಭೂಮಿಯಲ್ಲಿ ಇರ್ತಾರೆ, ಅದಕ್ಕೆ ಜೀವನಂ ಎಂಬುದಾಗಿ ಹೆಸರು. ಮಾನವರು ಭೂಮಿಯಿಂದ ಹೊರಡುತ್ತಾರೆ, ಇದಕ್ಕೆ ಮರಣಂ ಎಂಬುದಾಗಿ ಹೆಸರು. ದೇವರೇ, ಈ ಜನನವೂ ಜೀವನವೂ ಮರಣವೂ ಏಕಾಗಿ ಆಗುತ್ತದೆ. ಅರ್ಥಾತ್ ಜನನವನ್ನು ಪಡೆದು ಭೂಮಿಗೆ ಬಂದವರು ಅಲ್ಲೇ ಇರಬಹುದಲ್ಲ, ಯಾಕೆ ಮತ್ತೆ ಮರಣವನ್ನು ಪಡೆದು ಬರಬೇಕು? ಮತ್ತು ಮರಣವನ್ನು ಪಡೆದು ಬಂದವರು ದೇವಲೋಕದಲ್ಲೇ ಇರಬಹುದಲ್ಲ, ಮತ್ತೆ ಯಾಕೆ ಜನನವನ್ನು ಪಡಿಬೇಕು? ಹಾಗಾದರೆ ಜನನ ಮರಣಗಳೆರಡರ ರಹಸ್ಯವೇನು? ಜನನ ಮರಣಗಳ ನಡುವೆ ಇರುವ ಜೀವನದ ಸಾರ್ಥಕತೆ ಹೇಗೆ? ಮತ್ತು ದೇವಲೋಕಕ್ಕೂ ಭೂಲೋಕಕ್ಕೂ ಇರುವ ಸಂಪರ್ಕ ಹೇಗೆ? ಕರ್ಮದ ಕುರಿತಾದಂಥ ಔಚಿತ್ಯವೇನು ಎಂಬಿತ್ಯಾದಿ ಪ್ರಶ್ನೆಗಳ ಹಾರವನ್ನೇ ಪೋಣಿಸಿ ದೇವರ ಪಾದಗಳಲ್ಲಿ ಇಡ್ತಾರೆ. ಆಗ ಶ್ಯಾಮಲಾ ಯಮಧರ್ಮದೇವರು ಹೇಳ್ತಾರೆ, ಕಂದ, ಅದ್ಭುತವಾದ ಅಲ್ಲ ಅತ್ಯದ್ಭುತವಾದ ಪ್ರಶ್ನೆಗಳೇ ಆಗಿವೆ. ಆದರೆ ಕೆಲವು ಗುಟ್ಟುಗಳು, ದೇವಲೋಕದ ಗುಟ್ಟುಗಳು ದೇವಲೋಕದಲ್ಲೇ ಇರಬೇಕು, ಅದನ್ನೆಲ್ಲ ಭೂಲೋಕಕ್ಕೆ ಬಿಟ್ಟುಕೊಡಬಾರ್ದು. ಇದು ಬಿಡು, ಬೇರೆ ವರವನ್ನು ಕೇಳಿ, ಲೌಕಿಕವಾದದ್ದನ್ನು ಬೇಕಿದ್ದು ಕೇಳಬಹುದು, ಹೇಳಿದೆ ಕೇಳು. ಅಥವಾ ಅಲೌಕಿಕವಾದದ್ದು, ನಿನಗೆ ಬದುಕಿರುವಾಗಲೇ ಸ್ವರ್ಗ ಸುಖದ ಅನುಭವ ಆಗಬೇಕಾ? ಈಗ ಬಂದ ಹಾಗೆ ಮತ್ತೆ ಮತ್ತೆ ದೇವಲೋಕಕ್ಕೆ ಹೋಗಿ ಬರುವ ಆ ಒಂದು ಯೋಗ್ಯತೆ ಬರಬೇಕಾ? ಅಗ್ನಿಸಿದ್ಧಿ ಸುಲಭದಲ್ಲಿ ಸಿಗುವುದಿಲ್ಲ ಬೇಕಾ? ಅಥವಾ ಮತ್ತೊಂದು ಮಗದೊಂದು ದಿವ್ಯಸಿದ್ಧಿ
ಯಾವುದು ಬೇಕಿದ್ರೂ ಕೇಳು, ಸಾಕಷ್ಟು ದಿವ್ಯಸಿದ್ಧಿಗಳಿವೆ. ಏನನ್ನು ಬೇಕಿದ್ರೂ 3 ವರಗಳೇ ಆಗಿ ಕೊಡ್ತೇನೆ, ಇದೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿದಾಗ ದೇವರೇ ಕೊಡುವುದಿದ್ದರೆ ಈಗ ಹೇಳಿದ ಹಾಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕರುಣಿಸುವ ಈ ವರವನ್ನು ಕೊಡಿ, ಇಲ್ಲದಿದ್ದರೆ ಮಗು ಏನೋ 3 ವರಗಳನ್ನು ಕೇಳು ಅಂತ ಹೇಳಿದೆ, ಈಗ ಆ ಮಾತು ಇಲ್ಲ, ಆ ಮಾತನ್ನು ಬಿಟ್ಟು ಬಿಡು ಎಂಬುದಾಗಿ ಹೇಳಿ ಬೇಸರವಿಲ್ಲ ಹೇಳುವಾಗ ಈ ಹಠಕ್ಕೆ ಬಿದ್ದ ಅನ್ನುವುದಕ್ಕಿಂತಲೂ ಶ್ಯಾಮಲಾ ಯಮಧರ್ಮದೇವರ ಮೇಲೆ ಪ್ರೀತಿಯಿಂದ ಭಕ್ತಿಯಿಂದ ಅವರ ಪಾದದಲ್ಲಿ ಕುಳಿತು ತನಗೆ ಬೇಕಾದದ್ದನ್ನು ಅವರಿಂದ ಪಡೆಯಲೇಬೇಕು ಎಂಬ ಈ ದಿವ್ಯವಾದ ಹಠಕ್ಕೆ ಒಳಗಾದ ಮಗುವಿನ ಆಸ್ಥೆಯನ್ನು ಕಂಡು ಸಂತುಷ್ಟರಾದ ಗುರುಸ್ಥಾನದಲ್ಲಿರುವ ಶ್ಯಾಮಲಾ ಯಮಧರ್ಮದೇವರು ಮತ್ತೆ ಕರೆದು ಆ ಮಗುವನ್ನು ತಬ್ಬಿಕೊಂಡು ಮುದ್ದು ಮಾಡಿ ತಲೆ ಮೇಲೆ ಕೈಯನ್ನು ಇಟ್ಟು ಹರಿಸಿ, ಮಗು ಹಾಗಾದರೆ ಕೆಲವು ವಿಚಾರಗಳನ್ನು ಹೇಳುತ್ತೇನೆ ಕೇಳು ಎಂಬುದಾಗಿ ಒಂದು ಪೀಠಿಕೆಯ ವಾಕ್ಯವನ್ನು ಹೇಳಿ ಅನಂತರ ಅವರು ಬಿಟ್ಟುಕೊಟ್ಟ ಗುಟ್ಟುಗಳ ಗುಚ್ಛವೇ ಅವರಿಬ್ಬರ ಸಂವಾದ ರೂಪದಲ್ಲಿರುವ ಕಠೋಪನಿಷತ್ತು. ಈ ಕಠೋಪನಿಷತ್ತಿನ ವಿಚಾರ ಇಲ್ಲಿಗ ಪ್ರಾರಂಭದ ವಿಚಾರ. ಕಠೋಪನಿಷತ್ತಿನ ಪ್ರಾರಂಭದ ವಿಚಾರ ಈಗ ಪ್ರಸ್ತುತ. ಏನು ಕೇಳಿದರೆ, ಶ್ಯಾಮಲಾ ಯಮಧರ್ಮದೇವರು ನಚಿಕೇತಸ್ಸಿಗೆ ಹೇಳುತ್ತಾರೆ, ಕಂದ, ಎಲ್ಲ ಮಾನವರಿಗೂ ನಾವು ಕೊಟ್ಟದ್ದು ಶರೀರಗಳನ್ನು ಅಲ್ಲ, ಮತ್ತೆ ಶರೀರ ರಥವನ್ನು ಕೊಟ್ಟಿದ್ದೇವೆ. ಪ್ರತಿಯೊಬ್ಬರಿಗೂ ನಾವು ಶರೀರ ರಥವನ್ನು ಕೊಟ್ಟಿದ್ದೇವೆ. ಹೌದಾ? ಹೌದು. ಹಾಗಾದರೆ ಪ್ರತಿಯೊಬ್ಬ ಮಾನವನ ಶರೀರವು ಒಂದು ರಥ, ದೇವರು ಹೇಳೋಬೇಕಾದ, ಹೌದಲ್ಲ? ಹಾಗಾದರೆ ಈ ರಥಕ್ಕೊಬ್ಬ ಯಜಮಾನ ಎಂಬುದಾಗಿದ್ದಾನ? ಇದ್ದಾನೆ. ಈ ರಥವನ್ನು ಓಡಿಸಲಿಕ್ಕೆ ಒಬ್ಬ ಸಾರಥಿ ಇದ್ದಾನ? ಇದ್ದಾನೆ. ಹಾಗಾದರೆ ನಮ್ಮ ಶರೀರವೇ ರಥವೆಂದಾದರೆ ಇದರ ಯಜಮಾನರು ಈ ರಥದೊಳಗೆ ಯಾವಾಗ ಬಂದು ಕುಳಿತುಕೊಳ್ತಾರೆ? ಇದನ್ನು ಓಡಿಸುವ ಸಾರಥಿ ಎಷ್ಟೊತ್ತಿಗೆ ಬಂದು ಕುಳಿತುಕೊಳ್ತಾರೆ? ಅವರು ಬಂದು ಕುಳಿತರೆ ಅಲ್ವಾ ರಥ ಮುಂದಕ್ಕೆ ಬರುವುದು? ಕೇಳಿದರೆ ಹೇಳ್ತಾರೆ ಶ್ಯಾಮಲಾ ಯಮಧರ್ಮದೇವರು, ಕಂದ ಕಿವಿಗೊಟ್ಟು ಕೇಳು. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಇತ್ಯಾದಿ. ಪ್ರತಿಯೊಬ್ಬನ ಶರೀರವೇ ಒಂದು ರಥ, ಅದರ ಯಜಮಾನ ಯಾವಾಗ ಬಂದು ಕುಳಿತುಕೊಳ್ತಾನೆ ಕೇಳಿದರೆ, ಮಗು ನೀನು ಹುಟ್ಟಿದಾಗಲೇ ಅವನು ಬಂದು ಒಳಗೆ ಕುಳಿತಾಗಿದೆ ಅಲ್ಲ, ಅವ ಒಳಗೆ ಕುಳಿತದ್ದಕ್ಕೆ ನೀನು ಹುಟ್ಟಿದ್ದು. ಹಾಗಾದರೆ ಅವನೇ ಒಳಗಿರುವ ಜೀವಾತ್ಮ ಶರೀರ ರಥದ ಯಜಮಾನ. ಓ, ಹಾಗಾದರೆ ರಥದ ಯಜಮಾನರು ಕುಳಿತಾಗಿದೆ. ಹೌದು. ಸಾರಥಿ ಬಗ್ಗೆ ಕೇಳಿದೆಯಲ್ಲ, ಬುದ್ಧಿಂತು ಸಾರಥಿಂ ವಿದ್ಧಿ. ನಿನ್ನ ತಲೆಯ ಒಳಗಿರುವ ಮಸ್ತಿಷ್ಕದಲ್ಲಿ ಯಾವ ಬುದ್ಧಿ ಉಂಟೋ ಈ ಬುದ್ಧಿಯೇ ಶರೀರ ರಥದ ಸಾರಥಿ. ಹೌದಲ್ಲ? ಹೌದು. ಹಾಗಾದರೆ ರಥಕ್ಕೆ ಕುದುರೆಗಳಿವೆ, ಕುದುರೆಗಳನ್ನ ಕಟ್ಟಿದ್ರಲ್ವಾ ರಥ ಮುಂದಕ್ಕೆ ಬರುವುದು. ದೇವರ ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ, ದೇವರು ಮಾತನ್ನು ಮುಂದೆ ಮಾಡ್ತಾ ಹೇಳ್ತಾರೆ, ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್. ಕಂದ, ಪವಿತ್ರವಾದ ಶರೀರ ರಥದಲ್ಲಿ ಇರುವ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮವೆಂಬ 5 ಜ್ಞಾನೇಂದ್ರಿಯಗಳೇ ಶರೀರ ರಥಕ್ಕೆ ಕಟ್ಟಿರುವ 5 ಅಶ್ವಗಳು. ಹಾಗಾದರೆ ಇಂದ್ರಿಯ ರೂಪವಾದ ಪಂಚಾಶ್ವಗಳಿಂದ ಕೂಡಿಕೊಂಡಿರುವ ಶರೀರ ರಥವಿದು. ದೇವರು ಇಷ್ಟನ್ನು ಹೇಳುವ ಹಾಗೆ ಕಂದರಿಗೆ ದೇವರು ಇಷ್ಟನ್ನೇ ಹೇಳ್ತಾರೆ. ಈಗ ನಾವು ನಡುವೆ ಬಾಯಿ ಹಾಕುವ ಏನು ಕೇಳಿದರೆ, ದೇವರು ಹೇಳಿದ್ರಲ್ಲ ಈ 5 ಇಂದ್ರಿಯಗಳೇ 5 ಕುದುರೆಗಳು. ಹಾಗಾದರೆ ನಾವು ಯೋಚಿಸಬೇಕೇನು? ಒಂದು ರಥಕ್ಕೆ ಪಳಗಿದ ಕುದುರೆಗಳನ್ನು ಕಟ್ಟಿದರೆ ಆ ರಥ ಯೋಗ್ಯವಾದ ರೀತಿಯಲ್ಲಿ ಗುರಿಯನ್ನು ಮುಟ್ತದೆ, ಕುದುರೆಗಳು ಗುರಿಗೆ ತಲುಪಿಸ್ತವೆ. ಅದಿಲ್ಲ, ರಥಕ್ಕೆ ಕಟ್ಟಿದ ಕುದುರೆಗಳೆಲ್ಲವೂ ಹುಚ್ಚು ಕುದುರೆಗಳೇ ಆದರೆ ಗುರಿಯನ್ನು ಮುಟ್ಟಿಸುವುದು ಹಾಗಿರಲಿ. ರಥವನ್ನು ಮನಸ್ಸಿಗೆ ಬಂದಾಗ ಎಳ್ಕೊಂಡು ಹೋಗಿ ಯಾವುದೋ ಗುಂಡಿಗೆ ಹಾಕಿ, ನಾವೂ ಗುಂಡಿಯಲ್ಲಿ, ರಥವೂ ಗುಂಡಿಯಲ್ಲಿ, ಕುದುರೆಯೂ ಗುಂಡಿಯಲ್ಲಿ, ಕುದುರೆ ಗುಂಡಿಯಾಗಿ ಹೋಗ್ತದೆ ಅಲ್ವಾ? ಹಾಗಾದರೆ ಏನು ಗೊತ್ತಾಯಿತು? ಶರೀರ ರಥಕ್ಕೆ ಕಟ್ಟಿರುವ ಈ ಇಂದ್ರಿಯಗಳೆಂಬ ಅಶ್ವಗಳು ನಿಯಂತ್ರಣದಲ್ಲಿರಬೇಕು. ಇದು ಶರೀರ ರಥಕ್ಕೆ ಸಂಬಂಧಿಸಿರುವ ಒಂದು ಎಚ್ಚರಿಕೆಯ ವಿಷಯ. ಹಾಗಾದರೆ ಮಾನವನಾದವನು ಯೋಚಿಸಬೇಕಾದ ವಿಷಯ. ಹೌದು, ಯೋಚಿಸಲೇಬೇಕು. ಯಾಕೆ ಗೊತ್ತಾ? ಶರೀರ ರಥಕ್ಕೆ ಕಟ್ಟಿದ ಕುದುರೆಗಳು ನೋಡಿ ಬಹಳ ವಿಚಿತ್ರವಾಗಿವೆ. ಹೇಗೆ ವಿಚಿತ್ರ ಕೇಳಿದರೆ, ಒಂದೊಂದು ಕುದುರೆ ಒಂದೊಂದು ಕಡೆಗೆ ನೋಡ್ತಾ ಉಂಟು. ಹೇಗೆ? ಮೂಗು ಎಂಬ ಕುದುರೆ ಕೆಳಮುಖಕ್ಕೆ ನೋಡ್ತಾ ಇದ್ದರೆ, 2 ಕಣ್ಣುಗಳೆಂಬ ಕುದುರೆ ನೇರ ಮುಂದಕ್ಕೆ ನೋಡ್ತಾ ಇದ್ದರೆ, ಇನ್ನು 2 ಕಿವಿಗಳೆಂಬ ಕುದುರೆ ಇವಾದರೂ 2 ಒಂದೇ ರೀತಿಯಲ್ಲಿವೆ. ಇದು ಹಾಗಲ್ಲ. 2 ಕಿವಿಗಳೆಂಬ ಕುದುರೆಗಳು ಅವುಗಳಲ್ಲೇ ಒಂದು ಸಹಮತ ಇಲ್ಲ. ಒಂದು ಕುದುರೆ ಈಚೆಗೆ ನೋಡ್ತಾ ಇದ್ದು, ಇನ್ನೊಂದು ಕುದುರೆ ಈಚೆಗೆ ನೋಡ್ತಾ ಉಂಟು. ಈ 3 ಕುದುರೆಗಳ ಕಥೆ ಹೀಗಾದರೆ, ಚರ್ಮ ಎನ್ನುವ ಕುದುರೆ ಎಲ್ಲ ಕಡೆಯೂ ಉಂಟು, ಏನೇನು ಮಾಡ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನೊಂದು ಕುದುರೆ ಉಂಟು,
ಬಹಳ ಕಳ್ಳಕುದುರೆ ಎನ್ನುವ ರೂಪದಲ್ಲಿ ಕಾಣುತ್ತದೆ. ಇದು ಸಾಧಾರಣ ವ್ಯಕ್ತಿಗೆ ಸಂಬಂಧಿಸಿರುವ ಮಾತು, ಮಹಾತ್ಮರಿಗಲ್ಲ. ಯಾಕೆ ಕಳ್ಳಕುದುರೆ ಹೇಳಿದರೆ ಇದು ಒಳಗೇ ಕುಳಿತಿರ್ತದೆ, ಇದಕ್ಕೆ ನಾಲಗೆ ಅಂತ ಹೆಸರು. ಯಾಕೆ ಇದನ್ನು ಸ್ವಾಮಿ ಬೇರೆ ಕುದುರೆಗಳ ಬಗ್ಗೆಯೂ ಹೇಳಿದ್ರಿ, ಇದ್ರ ಬಗ್ಗೆ ಹೇಳುವಾಗ ಸ್ವಲ್ಪ ಕಳ್ಳಕುದುರೆ ಅಂತ ಯಾಕೆ ಹೇಳ್ತಿದ್ರಿ ಅಂದರೆ, ಹೌದು ಬಹಳ ಕಳ್ಳಕುದುರೆ. ಯಾಕೆ ಗೊತ್ತಾ, ಈ ನಾಲಿಗೆಯ ಕ್ರಮ ನೋಡಿ, ಬೇಡದಿದ್ದು ಅನ್ನೋದು, ಬೇಡದಿದ್ದು ತಿನ್ನೋದು, ಈ ಎರಡು ಸಮಸ್ಯೆಗಳಿಂದಾಗಿ ಬೇಡದಿದ್ದು ಅನ್ನೋದಿದು ಪೆಟ್ಟು ಬೀಳುವುದು ದೇಹಕ್ಕೆ, ಬೇಡದಿದ್ದು ತಿನ್ನೋದಿದು ಪೆಟ್ಟು ಬೀಳುವುದು ದೇಹಕ್ಕೆ, ಬೇಡದಿದ್ದು ಅನ್ನೋದಿದು ಪೆಟ್ಟು ಬೀಳುವುದು ಮನಸ್ಸಿಗೆ. ಇದನ್ನು ಸುಭಾಷಿ ಸೊಗಸಾಗಿ ಹೇಳಿದ್ದಾರೆ. ಏನು? ಜಿಹ್ವೆ ಪ್ರಮಾಣಂ ಜಾನೀಹಿ ಭಾಷಣೆ ಭೋಜನೆ ತಥಾ. ಎಲ್ಲ ಈ ನಾಲಿಗೆ ನೀನು ಎರಡು ಸಮಯಗಳಲ್ಲಿ ಭಾಳ ಎಚ್ಚರಿಕೆಯಿಂದಿರಬೇಕು. ಯಾವ ಎರಡು ಸಮಯ ಕೇಳಿದರೆ, ಒಂದು ಮಾತನ್ನಾಡುವಾಗ, ಇನ್ನೊಂದು ಆಹಾರವನ್ನು ಸೇವಿಸುವಾಗ. ಎರಡು ಹೊತ್ತುಗಳೊಳಗೂ ನಿನಗೆ ಎಚ್ಚರಿಕೆ ಬೇಕು. ಹೌದು, ನಿನಗೆ ಈ ಸಮಯದಲ್ಲಿ ಎಚ್ಚರಿಕೆ ಬೇಕು. ಯಾಕೆ ಎಚ್ಚರಿಕೆ ಬೇಕು ಗೊತ್ತಾ? ಅತ್ಯುಕ್ತಿರತಿ ಭುಕ್ತಿಶ್ಚ ಸದ್ಯ ಪ್ರಾಣಾಪಹಾರಿಣಿ. ಅತಿಯಾದ ಉಕ್ತಿ, ಅತಿಯಾದ ಭುಕ್ತಿ ಎರಡೂ ಒಳ್ಳೆಯದಲ್ಲ. ಮಿತಿಮೀರಿ ಮಾತನಾಡಿದರೆ, ಮಿತಿಮೀರಿ ತಿಂದರೆ ಪ್ರಾಣಕ್ಕೆ ತೊಂದರೆ ಎಂಬುದಾಗಿ ಸುಭಾಷೆ ಹೇಳ್ತಾರೆ. ಪ್ರಾಣಾಪಹಾರಿಣಿ, ಇಲ್ಲಿ ಪ್ರಾಣಕ್ಕೆ ತೊಂದರೆ ಅಂದರೆ ಸಾಯ್ತಾರೆ ಎಂಬ ಆ ಅರ್ಥವಲ್ಲ. ಮತ್ತು ದೇಹದ ಆರೋಗ್ಯ ಕೆಡುತ್ತದೆ ಮಿತಿಮೀರಿ ತಿಂದರೆ, ಮನಸ್ಸಿನ ಆರೋಗ್ಯ ಕೆಡುತ್ತದೆ ಮಿತಿಮೀರಿ ಅಂದರೆ. ಹೌದು, ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಆಗುವುದು ಅವಮಾನವನ್ನು ಸಹಿಸಬೇಕಾದದ್ದು ಮನಸ್ಸು. ಹಾಗಾದರೆ ಮಾತು ಎಲ್ಲಿಗೆ ಬಂದಿತ್ತು ಕೇಳಿದ್ರೆ, ತಪ್ಪು ಮಾಡುವುದು ಇದು, ಪೆಟ್ಟನ್ನು ಬೀಳಿಸುವುದು ದೇಹಕ್ಕೆ, ಮನಸ್ಸಿಗೆ. ಹಾಗೆ ನೋಡಿ, ಸುಭಾಷಿಯೊಬ್ಬರ ಇನ್ನೊಂದು ಮಾತು ಸಾಂದರ್ಭಿಕವಾಗಿ ಇದಕ್ಕೆ ಸಂವಾದಿಯಾಗಿದೆ. ಏನು ಕೇಳಿದರೆ, ಲಕ್ಷ್ಮೀರ್ವಸತಿ ಜಿಹ್ವಾಗ್ರೇ ಮಿತ್ರ ಬಾಂಧವಾ, ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ, ಜಿಹ್ವಾಗ್ರೇ ಮರಣಂ ಧ್ರುವಂ. ಈ ನಾಲಿಗೆಯ ತುದಿಯಲ್ಲಿಯೇ ಎಲ್ಲ ಇರುವುದು. ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೇ, ನಮ್ಮ ನಾಲಿಗೆಯ ತುದಿಯಲ್ಲಿ ಲಕ್ಷ್ಮಿಯೂ ನೆಲೆಸಿರ್ತಾಳೆ ಅಲ್ವಾ. ಆಡುವ ಮಾತು ಒಳ್ಳೆಯದಾಗಿದ್ದರೆ ಅನೇಕ ಜನರು ನಮ್ಮ ಹತ್ರ ಬರ್ತಾರೆ, ನಮ್ಮ ಕಾರ್ಯಗಳೆಲ್ಲ ಈಡೇರ್ತವೆ, ನಮಗೆ ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ, ಅದರಿಂದ ಒಳ್ಳೆಯ ಸಂಪಾದನೆ ಆಗ್ತದೆ. ಹಾಗಾದರೆ ನಮಗಾಗುವ ಸಂಪಾದನೆ ನಮ್ಮ ನಾಲಿಗೆಯನ್ನು ಹೊಂದಿಕೊಂಡಿದೆ. ನಮ್ಮ ನಾಲಿಗೆಯ ತುದಿಯಲ್ಲಿಯೇ ಲಕ್ಷ್ಮೀ ಇದು ವಿಷ್ಣುಪತ್ಯಾದ ಲಕ್ಷ್ಮಿ. ಹೌದು, ಸಂಪತ್ತು ಎಂಬುದು ತಾತ್ಪರ್ಯ. ನಮ್ಮ ನಾಲಿಗೆಯ ತುದಿಯಲ್ಲಿಯೇ ಸಂಪತ್ತು ಇರುವುದು. ಮಾತ್ರವಲ್ಲ, ಜಿಹ್ವಾಗ್ರೇ ಮಿತ್ರ ಬಾಂಧವಾಹ, ನಾಲಿಗೆಯ ತುದಿಯಲ್ಲಿಯೇ ಮಿತ್ರ ಬಾಂಧವರೂ ಇರುವುದು. ನಮ್ಮ ಗುಣ ಒಳ್ಳೆಯದಿದ್ದರೆ ಒಳ್ಳೆಯ ಗುಣಕ್ಕನುಗುಣವಾಗಿ ಯೋಚಿಸಿದ್ದನ್ನೇ ಮಾತನಾಡ್ತೇವೆ. ಆ ಮಾತು ಒಳ್ಳೆಯದಾಗಿದ್ದರೆ ಎಲ್ಲ ಒಳ್ಳೆಯವರು ನಮ್ಮ ಹತ್ರಕ್ಕೆ ಬರ್ತಾರೆ ಅಲ್ವಾ. ಹಾಗಾದರೆ ನಾಲಿಗೆಯ ತುದಿಯಲ್ಲಿಯೇ ಧನಬಲ, ನಾಲಿಗೆಯ ತುದಿಯಲ್ಲಿಯೇ ಜನಬಲ ಇರುವಂತಹದ್ದು. ಅದೇ ನಾಲಿಗೆ ಹೆಚ್ಚು ಕಡಿಮೆ ವ್ಯವಹಾರವನ್ನು ಮಾಡಿದರೆ ಏನಾಗ್ತದೆ? ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಂ. ಬಾಯಿಗೆ ಬಂದ ಹಾಗೆಲ್ಲ ಮಾತನಾಡಿ ಮಹಾತ್ಮರಿಗೆ ಏನೇನೋ ಹೇಳಿ ಬೇಡದಿದ್ದನ್ನೇ ಸಿಕ್ಕಾಪಟ್ಟೆ ಮಾತನಾಡ್ತಾ ಇದ್ದರೆ ಅದರಿಂದ ಕೊನೆಗೆ ಕಾರಾಗೃಹದಲ್ಲಿ ಕುಳಿತುಕೊಳ್ಳುವ ಆ ಬಂಧನವೂ ಬಂದರೂ ಬರ್ಬೋದು. ಹೆಚ್ಚೇಕೆ? ಜಿಹ್ವಾಗ್ರೇ ಮರಣಂ ಧ್ರುವಂ. ಆಡಿದ ಕೆಟ್ಟ ಮಾತುಗಳಿಂದ ಮರಣ ಬಂದರೂ ಆಶ್ಚರ್ಯವಿಲ್ಲ. ಹಾಗಾಗಿ ಎಲ್ಲವೂ ನಾಲಿಗೆ ತುದಿಯಲ್ಲಿರುವುದಾದ್ದರಿಂದ ಈ ಎಚ್ಚರಿಕೆಯಿಂದ ನಾವು ಬದುಕಬೇಕೆನ್ನುವುದು ನಾಲಿಗೆ ಎಂಬ ಈ ಕುದುರೆಯ ಕುರಿತು ಮಾತು. ನಾಲಿಗೆಯಿಂದ ಮರಣ ಬಂದೇ ಬರ್ತದೆ ಎಂಬುದು ತಾತ್ಪರ್ಯವಲ್ಲ, ಎಚ್ಚರಿಕೆ ಬೇಕೆನ್ನುವುದು ತಾತ್ಪರ್ಯ. ಮತ್ತು ಈ ನಾಲಿಗೆ ನೋಡಿ ಇಷ್ಟೆಲ್ಲ ಮಾಡ್ತದಲ್ಲ, ಬಹಳ ಬುದ್ಧಿವಂತ, ಬಹಳ ಬುದ್ಧಿವಂತ. ಯಾಕೆ ಗೊತ್ತಾ? 32 ಹಲ್ಲುಗಳೆಂಬ ತನ್ನನ್ನು ಕಡಿಯುವವರು ಯಾರಿದ್ದಾರೆ ಅವರು ಒಳಗಿದ್ದುಕೊಂಡೂ ಕೂಡ ಕಡಿಸ್ಕೊಳ್ಳುವುದಿಲ್ಲ. ಬಹಳ ಎಚ್ಚರಿಕೆಯಿಂದ ವ್ಯವಹರಿಸ್ತಾ ಇರ್ತದೆ ಈ ಒಂದು ನಾಲಿಗೆ ಎನ್ನುವಂತಹದ್ದು. ಆದರೂ ಕೆಲವು ಬಾರಿ ನಾವು ಏನೋ ಮಾತಾಡುವಾಗ ನಾಲಿಗೆ ಕಚ್ಚಿಕೊಳ್ತೇವೆ, ಏನೋ ತಿನ್ನುವಾಗ ನಾಲಿಗೆ ಕಚ್ಚಿಕೊಳ್ತೇವೆ, ಅದು ಒಂದೊಂದು ಬಾರಿ ಅಷ್ಟೇ, ಹೆಚ್ಚಾಗಿ ಹಾಗಾಗುವುದಿಲ್ಲ. ನಾಲಿಗೆ 32 ಹಲ್ಲುಗಳ ನಡುವೆ ಇದ್ದೂ ಕೂಡ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡ್ತಾ ಇರ್ತದೆ. ಹಾಗಾದರೆ 5 ಕುದುರೆಗಳೇ ಇವುಗಳಾಗಿವೆ. ಈಗ ಶ್ಯಾಮಲ ಯಮಧರ್ಮದೇವರ ಮಾತಿಗೆ ಬರುವ ಇಂಥ 5 ಕುದುರೆಗಳಿಂದ ಕೂಡಿದ್ದು ನಮ್ಮ ಶರೀರ ರಥ ಅಲ್ವಾ. ಈ ಶರೀರ ರಥ ಚೆನ್ನಾಗಿ ಮುಂದಕ್ಕೆ ಬರಬೇಕಿದ್ರೆ ಈ ಇಂದ್ರಿಯಾಶ್ವಗಳನ್ನು ನಾವು ಪಳಗಿಸಬೇಕು. ಇವು ನಮ್ಮ ನಿಯಂತ್ರಣದಲ್ಲಿ ಇರಬೇಕು. ಮತ್ತು ನಿಗೃಹೀತವಾದ ಇಂದ್ರಿಯಾಶ್ವಗಳ ಸಹಾಯದಿಂದ ಈ ಶರೀರ ರಥ ಮುಂದಕ್ಕೆ ಬರಲಿಕ್ಕೆ ಆಗುತ್ತದೆ. ತಾಯಿ ಗಾಯತ್ರಿಯಲ್ಲಿ ದಿನ ಬೆಳಗಾದರೆ ಬೇಡುವುದು ಶ್ರೋತ್ರಿಯರಾದವರು ಜಪವನ್ನು ಮಾಡುವಾಗ ಇದನ್ನೇ, ಯಾವುದನ್ನು? ಆರೋಗ್ಯವನ್ನು ಕೊಡುತ್ತಾಯಿ, ಆರೋಗ್ಯದಿಂದ ಕೂಡಿದ ಆಯುಷ್ಯವನ್ನೂ ಕರುಣಿಸುತ್ತಾಯಿ, ಎಲ್ಲವನ್ನೂ ಬೇಡ್ತೇವೆ, ಒಪ್ತೇವೆ. ಆದರೆ ಅಲ್ಲಿ ಮಂತ್ರತಃ ಬೇಡಿದ್ದು, ಮಂತ್ರದಿಂದ ಸ್ಪಷ್ಟವಾಗಿ ಮಂತ್ರ ಮೂಲಕ ಬೇಡಿದ್ದೇನು? ಧಿಯೋ ಯೋ ನ ಪ್ರಚೋದಯ. ಯಾವ ಸೂರ್ಯಮಂಡಲವು ಅಂದರೆ ಪರಮಾತ್ಮನೇ ಸೂರ್ಯಮಂಡಲ, ಅಲ್ಲಿ ಎಲ್ಲ ದೇವರು ಇದ್ದಾರೆ. ಎಲ್ಲ ಪ್ರಪಂಚವನ್ನು ತಬ್ಬಿಕೊಂಡ ಎಲ್ಲ ದೇವರು ಸೂರ್ಯಮಂಡಲದಲ್ಲಿದ್ದಾರೆ.
ಹಾಗಾದರೆ ಅವನೇ ಪರಮಾತ್ಮ. ಆ ಸೂರ್ಯಮಂಡಲದೊಳಗಿರುವ ತಾಯಿ ಗಾಯತ್ರಿಯೇ ಪರಮಾತ್ಮನ ಅವಿನಾಭೂತ ಶಕ್ತಿಯಾದ ಆದಿಪರಾಶಕ್ತಿ ಗಾಯತ್ರಿ ಮಾತಾ. ಆ ಪರಮಾತ್ಮನಲ್ಲಿ ಆ ಪರಬ್ರಹ್ಮ ಸ್ವರೂಪಿಣಿಯಾದ ತಾಯಿ ಗಾಯತ್ರಿಯಲ್ಲಿ ಬೇಡುವುದೇನು? ಧಿಯೋ ಯೋನ ಪ್ರಚೋದಯ. ಯಾವ ಆ ತಾಯಿ ಗಾಯತ್ರಿ, ತಂದೆ ಪರಮಾತ್ಮ, ತಾಯಿ ತಂದೆಯರಾದ ಪರಬ್ರಹ್ಮ ಸ್ವರೂಪಿಣಿಯಾದ ಗಾಯತ್ರಿ ಮತ್ತು ಪರಬ್ರಹ್ಮ ಇವರು ನಮ್ಮ ಬುದ್ಧಿಯನ್ನು ಪ್ರಚೋದಿಸುತ್ತಾರೋ ಇವರ ಧ್ಯಾನವನ್ನು ಮಾಡ್ತೇವೆ, ಇವರ ಪೂಜೆಯನ್ನು ಮಾಡ್ತೇವೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅಲ್ವಾ? ಹಾಗಾದರೆ ಬುದ್ಧಿಗೆ ಪ್ರಚೋದನೆ ಬೇಕು. ನಮ್ಮ ಮುಖ್ಯವಾದ ಬೇಡಿಕೆ ಅದು. ಬುದ್ಧಿಗೆ ಪ್ರಚೋದನೆ ಬೇಕು ಅಂದೇನರ್ಥ? ತಲೆ ಒಂದು ನೆಟ್ಟಗಿದ್ದರೆ ಎಲ್ಲ ವ್ಯವಹಾರವು ಕ್ಷೇಮಂಕರವಾಗಿ ಇರ್ತದೆ. ತಲೆ ಕೆಟ್ಟರೆ, ಬುದ್ಧಿಗೆ ಕೆಟ್ಟ ಪ್ರಚೋದನೆ ಸಿಕ್ಕಿದರೆ ನಮ್ಮ ಎರಡು ಕಾಲುಗಳು ಸತ್ಯ ಧರ್ಮ ನ್ಯಾಯಗಳೆಂಬ ಮಹಾಮಾರ್ಗದಲ್ಲಿ ಚಲಿಸದೆ ಕವಲುದಾರಿಯಾದ ಅಸತ್ಯದ ಅನ್ಯಾಯದ ಅಧರ್ಮದ ಮಾರ್ಗವನ್ನು ಹಿಡಿಯುತ್ತವೆ. ಹಾಗಾಗಬಾರ್ದು. ಬುದ್ಧಿಗೆ ಪ್ರಚೋದನೆ ಸಿಕ್ಕಲಿ ನಮ್ಮ ಎರಡು ಪಾದಗಳು ಪವಿತ್ರವಾದ ಸತ್ಯ ಧರ್ಮ ನ್ಯಾಯಗಳೆಂಬ ಹೆದ್ದಾರಿ. ಅಂದರೆ ಇದು ರಾಷ್ಟ್ರಮಟ್ಟದ ಹೆದ್ದಾರಿ ಅಲ್ಲ, ವಿಶ್ವಮಟ್ಟದ ಹೆದ್ದಾರಿಯೋ ಅದಕ್ಕಿಂತ ದೊಡ್ಡ ಹೆದ್ದಾರಿ. ಈ ಹೆದ್ದಾರಿಯಲ್ಲಿ ನಮ್ಮ ಎರಡು ಕಾಲುಗಳು ಬರಬೇಕೆಂಬ ನಮ್ಮ ಬೇಡಿಕೆ ಉಂಟಲ್ಲ, ಅದನ್ನೇ ಶ್ಯಾಮಲಾಯಮ ಧರ್ಮದೇವರು ನಚಿಕೇತಸ್ಸಿಗೆ ಹೇಳಿದರು. ಏನು ಕೇಳಿದೆ? ಎಸ್ತು ವಿಜ್ಞಾನವಾನ್ ಭವತಿ ಮನಃ ಪ್ರಗ್ರಹವಾನ್ ನರಹ. ಯಾವಾತನು ವಿಜ್ಞಾನವನ್ನು ಪಡೆದು, ವಿಜ್ಞಾನ ಅಂದರೆ ವಿಶಿಷ್ಟವಾದ ಜ್ಞಾನ, ವಿಶಿಷ್ಟವಾದ ಜ್ಞಾನವನ್ನು ಪಡೆದವನಾಗಿರುತ್ತಾನೋ ಮತ್ತು ಯಾರ ಶರೀರ ರಥದಲ್ಲಿ ಕುದುರೆಗಳನ್ನು ನಿಯಂತ್ರಿಸಲಿಕ್ಕೆ ಬೇಕಾದ ಮನಸ್ಸು ಎಂಬ ಕಡಿವಾಣ ಕೆಲಸ ಮಾಡ್ತದೋ, ಆ ಮನಸ್ಸು ಎಂಬ ಕಡಿವಾಣ ಗಟ್ಟಿ ಇರ್ತದೋ ಅಂಥ ಪುಣ್ಯಾತ್ಮನು ಮಾತ್ರ ಏನಾಗ್ತಾನೆ ಕೇಳಿದೆ? ಸ್ವಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ಅಂಥ ಪುಣ್ಯಾತ್ಮನು ತನ್ನ ಪ್ರಯಾಣದ ಕಟ್ಟ ಕಡೆಯ ತುಟ್ಟ ತುದಿಯ ಗಮ್ಯಸ್ಥಾನವಾದ ಮಂಗಲಮಯವಾದ ತದ್ವಿಷ್ಣೋ ಪರಮಂ ಪದಂ, ಲಕ್ಷ್ಮೀನಾರಾಯಣಾದಿ ಸಕಲ ದೇವಿಯರ ದೇವರ ಶ್ರೀ ಕ್ಷೇತ್ರ ದೇವತೆಯರು ನಮಗೆ ಕಾಣ್ತಾರೆ. ನಮ್ಮ ಅಮ್ಮ ಅಪ್ಪಂದರು ಇಂಥ ತಾವು ನಂಬಿರುವ ಎಲ್ಲ ದೇವಿಯರ ದೇವರ ಮಡಿಲನ್ನು ಪಡೆಯುತ್ತದೆ ಯಾವುದು? ಶರೀರ ರಥ. ಹಾಗಾದರೆ ಶ್ಯಾಮಲಾಯಮ ಧರ್ಮದೇವರು ನಚಿಕೇತಸ್ಸಿಗೆ ಇಷ್ಟು ವಿಚಾರ ತಿಳಿಸಿಕೊಟ್ಟರು. ಈ ಗುರು ಶಿಷ್ಯರಿಗೆ ಇಬ್ಬರಿಗೂ ನಮ್ಮ ನಮಸ್ಕಾರ. ಯಾಕೆ? ನಮಗೆ ನಮ್ಮ ಜೀವನದ ಉದ್ದೇಶ ಏನು ಎಂದು ಸ್ಪಷ್ಟವಾಯಿತಲ್ಲ. ಹಾಗಾದರೆ ಶರೀರ ರಥ ಆ ದೇವತ್ವಕ್ಕೆ ತಲುಪಲಿಕ್ಕಾಗಿಯೇ ಇರುವಂಥದ್ದು. ನಮ್ಮ ಜೀವನವಿರುವುದೇ ದೇವತ್ವವನ್ನು ಪಡೆಯಲಿಕ್ಕೆ. ಹಾಗಾದರೆ ನಾವು ಮಾನವರು ಆಗಿ ಬಂದವರು, ನಾವು ನರರು ಆಗಿ ಬಂದವರು. ನಮಗಿರಬೇಕಾದ ಆದರ್ಶವೇನು ಕೇಳಿದ್ರೆ, ಮಾನವ ಎನ್ನುವನು ಮಾಧವನಾಗಿ ಬದಲಾಗಬೇಕು, ನರನು ಹರನು ಆಗಬೇಕು. ಇಲ್ಲಿ ಒಂದು ವೈಶಿಷ್ಟ್ಯ ನೋಡಿ, ಮಾನವ ಹೋಗಿ ಮಾಧವ ಆಗಬೇಕು, ನರ ಹೋಗಿ ಹರ ಆಗಬೇಕು. ಮಾನವ ಮಾಧವ, ನಾ ಹೋಯಿತು ಧಾ ಬಂತು, ಮಾನವ ಮಾಧವ ಅಲ್ವಾ? ನರ ಅಲ್ವಾ? ಹೌದು. ನರಹರ, ನಾ ಹೋಯಿತು ಹಾ ಬಂತು, ನರಹರ. ಎರಡೂ ಕಡೆಗಳೊಳಗೆ ಗಮನಿಸುವ ಬಂದದ್ದು ಬೇರೆ ಬೇರೆ. ಒಂದು ಕಡೆ ನಾ ಹೋಯಿತು ಧಾ ಬಂತು, ಇನ್ನೊಂದು ಕಡೆ ನಾ ಹೋಯಿತು ಹಾ ಬಂತು. ಮಾನವ ಮಾಧವ ನರಹರ, ಬಂದದ್ದು ಎರಡು ಅಕ್ಷರಗಳು ಬೇರೆ ಬೇರೆ. ಎರಡೂ ಕಡೆಗಳಲ್ಲಿ ಹೋದದ್ದು ಮಾತ್ರ ಒಂದೇ. ಯಾವುದು? ನಾ ಹೋಯಿತು. ನಾ ಹೋದರೆ ನಾನು ಎಂಬ ದುರಹಂಕಾರದ ಭಾವವು ಇನ್ನಿಲ್ಲವಾದರೆ ನಾವು ದೇವತ್ವಕ್ಕೆ ಸಮೀಪಕ್ಕೆ ಬಂದವರು ಆಗುತ್ತೇವೆ ಎಂಬುವಂಥದ್ದು ಸತ್ಯ ಸಂಗತಿ. ಹಾಗಾದರೆ ಪುನಃ ವಿಷಯವನ್ನು ನಾವು ಸ್ಪಷ್ಟೀಕರಿಸ್ತಾ ಇದ್ದೇವೆ. ಹೇಗೆ? ಲೌಕಿಕ ಜೀವನದಲ್ಲಿ ಆಧ್ಯಾತ್ಮಿಕತೆ ಬೇಕು. ಆಧ್ಯಾತ್ಮಿಕತೆಯ ರುಚಿಯನ್ನು ಕಂಡವರು ವೇದಾಂತಕ್ಕೆ ಪ್ರವೇಶವನ್ನು ಮಾಡಬೇಕು. ಇಷ್ಟಾಗಬೇಕಿದ್ದರೆ ನಮಗೆ ಭಗವಂತನ ಕುರಿತಾದ ಪವಿತ್ರವಾದ ಗೌರವ ಮತ್ತು ಭಯ ಎನ್ನುವುದು ಹುಟ್ಟಬೇಕು. ಅದು ಕ್ರಮೇಣ ಭಕ್ತಿಯನ್ನು ಹುಟ್ಟಿಸಿದೆ. ಮೊದಲು ಆ ಪರಮಾತ್ಮನ ಕುರಿತಾದ ಗೌರವ ಮತ್ತು ಭಯ ಮೂಡಿದರೆ ಅನಂತರ ಭಕ್ತಿ ಹುಟ್ಟುತ್ತದೆ ಎಂಬುದನ್ನು ಇಲ್ಲಿ ಕುಳಿತ ನಾನು ಹೇಳ್ತಾ ಇರುವುದಲ್ಲ. ಪರಮ ಪೂಜ್ಯರಾದ ಲಕ್ಷ್ಮೀನಾರಾಯಣ ದೇವರು 24 ಅವತಾರಗಳನ್ನು ತಾಳಿದ್ದಾರೆ ಎಂಬುದಾಗಿ ಈಗ ಹೇಳಿದ ಹಾಗೆ ವೇದವ್ಯಾಸರು ಏನು ಶುಕರ ಮುಖಕಮಲದಿಂದ ಪರೀಕ್ಷೆಗೆ ತಿಳಿಸಿಕೊಟ್ಟರೋ, ಇಂಥ ಶಿವಭಾಗವತದಲ್ಲಿ ಕಂಡುಬರುವ 24 ಅವತಾರಗಳಲ್ಲಿ ಒಂದು ಅವತಾರ, 24 ಅವತಾರಗಳಲ್ಲಿ ಒಂದು ಅವತಾರ ಕಪಿಲಾವತಾರ. ದೇವಹೂತಿ ಕರ್ದಮರನ್ನು ತಾಯಿ ತಂದೆಯರ ರೂಪದಲ್ಲಿ ಆಯ್ಕೆ ಮಾಡಿಕೊಂಡು ಅವರನ್ನು ಅನುಗ್ರಹಿಸಿ ಅವರ ದಾಂಪತ್ಯದ ವೇದಿಕೆಯನ್ನೇ ಮೂಲವನ್ನಾಗಿ ಮಾಡಿಕೊಂಡು ಅವತಾರವನ್ನು ತಾಳಿದವರು ಲಕ್ಷ್ಮೀನಾರಾಯಣ ದೇವರು. ಹೆಸರು ಕಪಿಲ. ಆ ಕಪಿಲರು ತಮ್ಮ ತಂದೆಯವರು ವಾನಪ್ರಸ್ಥಾಶ್ರಮಕ್ಕೆ ತೆರಳಲಿಕ್ಕೆ ಅನುಮತಿಯನ್ನು ಪಡೆದು ಹೊರಟ ಅನಂತರ ತಾಯಿಯ ಪಕ್ಕದಲ್ಲಿ ಕರ್ದಮರು ವಾನಪ್ರಸ್ಥಾಶ್ರಮಕ್ಕೆ ತೆರಳಿದರು. ತಾಯಿಯಾದಂಥ ದೇವಹೂತಿ ಪಕ್ಕದಲ್ಲಿ ಕೂತಿದ್ದಾರೆ. ಹೇಳ್ತಾರೆ, ಭಗವಂತನು ಎನ್ನುವ ಭಾವನೆಯನ್ನು ಬಿಟ್ಟು ತಾನೊಂದು ಮಗು ಎನ್ನುವ ಭಾವನೆಯನ್ನು ತಾಳಿದಂಥ ಕಪಿಲರು ಹೇಳ್ತಾರೆ, ಅಮ್ಮ ನಿಮಗೆ ಆನಂದವಾಗಲಿಕ್ಕಾಗಿ ನಾನೇನು ಮಾಡಬೇಕು ಹೇಗೆ? ನೀವು ಹೇಳಿದ್ದು ಮಾಡ್ತೀನಿ.
ಆಗ ಹೇಳ್ತಾರೆ ತಾಯಿದೇವು, ಯಾವ ಅಮ್ಮ ಯಾವ ಮಗ, ನೀನು ನನ್ನ ಮಗನಲ್ಲವಪ್ಪ, ಮೇಲ್ನೋಟಕ್ಕೆ ಮಗನಾಗಿ ಕಾಣುತ್ತಿ, ಯಾವ ಮಗನೇ? ಯಾಕಂದರೆ ನೀನು ನನಗೆ ಮಗ ಅಲ್ಲ, ಮತ್ತು ನನಗೆ ಅಪ್ಪನೂ ಹೌದು ಅಮ್ಮನೂ ಹೌದು. ಯಾಕೆ ಜಗತ್ತಿಗೆ ಅಮ್ಮ ಅಪ್ಪ ಲಕ್ಷ್ಮೀನಾರಾಯಣ ದೇವರು ನೀವು. ಇಂಥ ನೀವು ನಮ್ಮಿಬ್ಬರಿಗೆ ಈ ಮಗನಾಗಿ ಬಂದದ್ದು ಒಂದು ಲೀಲೆ, ನಮ್ಗೆ ಗೊತ್ತು. ಆದ್ದರಿಂದ ಭಗವಂತ ಹೀಗೆ ಕರೀತೇನೆ, ಭಗವಂತ ಹೌದು ಏನಾದರೂ ಮಾಡಲ ನಿಮ್ಮ ಸಂತೋಷಕ್ಕಾಗಿ ಕೇಳಿದ್ರಲ್ಲ, ಸಂತೋಷಕ್ಕಾಗಿ ಅಲ್ಲ, ಆನಂದಕ್ಕಾಗಿ, ದಿವ್ಯಾನಂದವನ್ನು ನಾನು ಪಡೀಲಿಕ್ಕಾಗಿ ಏನಾದರೂ ಮಾಡಬೇಕು. ತಾವೇನು ನಿಮ್ಮ ಮುಖಗಮಲದಿಂದ ನಲ್ಮೆಯ ನುಡಿಗಳನ್ನು ಆಡಿದರೆ ಕೇಳಬೇಕೆಂಬ ಆಸೆಯುಂಟು ಎಂಬುದಾಗಿ ಬೇಡಿದ್ದೇ ತಡ, ಮಗನೆಂಬ ಭಾವನೆ ಅಲ್ಲ ಇಲ್ಲಿ, ಭಗವಂತನೆಂಬ ಭಾವನೆಯಿಂದ ಬೇಡಿದ್ದೇ ತಡ. ಆದರೂ ಅಮ್ಮ ಎಂಬುದಾಗಿಯೇ ಕರೆಯುತ್ತಾ ಉಪದೇಶವನ್ನು ಪ್ರಾರಂಭಿಸಿದವರು ಶ್ರೀ ಕಪಿಲರು. ಸಾಕಷ್ಟು ಉಪದೇಶವನ್ನು ಕೊಟ್ಟರು. ಅದರಲ್ಲಿ ಇಲ್ಲಿಗೆ ಎಲ್ಲವೂ ಸಾಂದರ್ಭಿಕವೇ. ನಾವು ಹೇಳುವುದನ್ನು ಏನು, ಅಮ್ಮ ಭಗವಂತನ ಕುರಿತಾದ ಗೌರವ ಮತ್ತು ಭಯ ಬರಬೇಕು. ಅದಕ್ಕಾಗಿ ಹೇಳ್ತೇನೆ ಕೇಳು. ಏನು? ಮದ್ಭಯಾದ್ವಾತಿ ವಾತೋಯಂ. ಹೌದು, ಉಪನಿಷತ್ತಿನಲ್ಲಿ ನಾವು ಕೇಳ್ತೇವೆ, ತೈತ್ತರೀಯ ಉಪನಿಷತ್ತಿನ ಮಂತ್ರ ಭಗವಂತನ ಬಾಯಿಯಿಂದ ಕೇಳಿಬರ್ತಾ ಉಂಟು. ಆ ಮಂತ್ರ ಅಂದ್ರೇನು? ವೇದಗಳೆಲ್ಲ ಲಕ್ಷ್ಮೀನಾರಾಯಣಾದಿ ದೇವಿಯರ ದೇವರು ಉಸಿರು. ವೇದವೆಂದರೆ ಅವರ ಶ್ವಾಸೋಚ್ಛ್ವಾಸ. ವೇದಾಂತವೆಂದರೆ ಆ ವೇದಗಳ ಅಂತರ್ಭಾಗವೂ ಹೌದು, ಅಂತಭಾಗವೂ ಹೌದು. ವೇದದ ತುದಿಯಲ್ಲಿರುವುದರಿಂದ ವೇದಾಂತ ಭಾಗ, ವೇದದ ಒಳಗಿನ ತಿರುಳು ಆಗೋದ್ರಿಂದ ವೇದದ ಅಂತರ್ಭಾಗ. ಹಾಗಾಗಿ ವೇದಾಂತ ಭಾಗವು ವೇದಾಂತರ್ಭಾಗವೂ ಹೌದು. ಅದಕ್ಕೆ ಉಪನಿಷತ್ತು ಎಂಬ ಹೆಸರು. ಏನು ಹೇಳ್ತಾ? ಹಾಗಾಗಿ ಉಪನಿಷತ್ತಿನಲ್ಲೇ ಕೇಳಿದ್ದೇವೆ ನಾವು. ಏನು ವೇದಾಂತವಾಣಿ ಹೇಳ್ತಾ ಇದೆ ಏನು ಕೇಳಿದರೆ, ಭೀಷಾಸ್ಮಾದ್ವಾತಪ್ಪವತೆ ಭೀಷಾಸ್ಮಾದ್ವಾತಪ್ಪವತೆ ಭೀಷೋ ದೇವಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಅದರ ಅರ್ಥವೇನು? ಭಗವಂತನ ಬಾಯಿಂದ ಕೇಳುವ. ಕಪಿಲರು ಹೇಳ್ತಾರೆ, ಅಮ್ಮ ಮದ್ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೀಂದ್ರೋ ದಹತ್ಯಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ಅಮ್ಮ ನೀನೇ ಗುರುತಿಸಿದ ಹಾಗೆ ನಾನು ಭಗವಂತನೇ ಹೌದೆಂದಾದರೆ ಭಗವಂತನಾದ ನನ್ನ ಕುರಿತಾದ ಗೌರವದಿಂದ ಮತ್ತು ನನ್ನ ಕುರಿತಾದ ಭಯದಿಂದ ಗಾಳಿಯು ವಾಯುದೇವರು ಕಾಲಕಾಲಕ್ಕೆ ತಕ್ಕ ಹಾಗೆ ಬೀಸುವ ರೂಪದಲ್ಲಿ ಜೀವಿಗಳಿಗೆ ಬೇಕಾದದ್ದನ್ನು ಕೊಡುತ್ತಾ ನನ್ನ ಸೇವೆಯನ್ನು ಮಾಡ್ತಾ ಇರು. ಯಾಕೆ? ನನ್ನ ಬಗ್ಗೆ ಗೌರವ ಉಂಟು, ಭಯವೂ ಉಂಟು. ಹಾಗೆ ಛಾಯಾ ಸಂಜ್ಞಾಪತಿಯಾದ ಸೂರ್ಯನಾರಾಯಣ ದೇವರು ಲೋಕಕ್ಕೆ ಬೆಳಕನ್ನು ಕೊಟ್ಟು, ಉಲ್ಲಾಸವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಆಯುಷ್ಯವನ್ನು ಕೊಡ್ತಾ ಇದ್ದಾರೆ, ಆಯುಷ್ಯವನ್ನು ಕೊಡ್ತಾ ಇದ್ದಾರೆ. ಇವರು ಈ ದೇವರು ಯಾಕೆ ಇದನ್ನು ಮಾಡ್ತಿದ್ದಾರೆ? ನನ್ನ ಮೇಲಿನ ಗೌರವದಿಂದ ಮತ್ತು ಭಯದಿಂದ ಈ ದೇವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ವರ್ಷತೀಂದ್ರ ಶಚೀಪತಿಯಾದ ದೇವೇಂದ್ರ ಲೋಕಕ್ಕೆ ಕಾಲಕಾಲಕ್ಕೆ ಬೇಕಾದ ಮಳೆಯನ್ನು ಕೊಡ್ತಾನೆ. ಯಾಕೆ? ತಮ್ಮ ಮಕ್ಕಳು ಯಜ್ಞದ ಮೂಲಕ ಬೇಕಾದದ್ದನ್ನೆಲ್ಲ ಭೂಲೋಕದಿಂದ ತಮಗೆ ಕಳಿಸಿಕೊಟ್ಟಿದ್ದಾರಲ್ಲ, ಸಂತೃಪ್ತರಾದ ಎಲ್ಲ ದೇವತೆಯರ ನಡುವೆ ಇರುವ ದೇವರಾಜನಾದ ಶಚೀಪತಿಯಾದ ದೇವೇಂದ್ರ ಲೋಕಕ್ಕೆ ಮಳೆಯನ್ನು ಕೊಡ್ತಾನೆ. ಯಾಕೆ? ಅವರು ಮಳೆಯನ್ನು ಕೊಟ್ಟರೆ ನಾವು ಬದುಕುವುದು. ಅವರು ಕೊಟ್ಟ ಮಳೆಯಿಂದ ಬೆಳೆ ಅವರಿಂದ ಸಿಗುವುದು ಅನುಗ್ರಹ, ಆ ಅನುಗ್ರಹದಿಂದ ಸಿಗುವುದು ಅವರಿಂದ ಮಳೆಯಿಂದ ಬೆಳೆಯಿಂದ ಜೀವಿಗಳೊಳಗೆ ಜೀವ ಕಳೆ. ಹಾಗಾದರೆ ಆ ಕೆಲಸವನ್ನು ಶಚೀದೇವೇಂದ್ರರು ಯಾಕೆ ಮಾಡ್ತಾರೆ ಗೊತ್ತಾ? ನನ್ನ ಮೇಲಿನ ಗೌರವದಿಂದ ಮತ್ತು ಭಯದಿಂದ ಆ ಕೆಲಸವನ್ನು ಮಾಡುತ್ತಾರೆ. ಹಾಗೆಯೇ ದಹತ್ಯಗ್ನಿ ಸ್ವಾಹಾಸುಧಾಪತಿಯಾದ ಅಗ್ನಿ ಪ್ರಜ್ವಲಿಸ್ತಾ ಇರ್ತಾರೆ. ಯಾರೇ ಮಕ್ಕಳು ಕುಂಡದಲ್ಲಿ ತನ್ನನ್ನು ಕೂರಿಸಿ ಹೋಮವನ್ನು ಮಾಡ್ತಾ ಇದ್ದರೆ ಅವರೂ ತೃಪ್ತರಾಗ್ತಾರೆ. ಅವರ ಜೊತೆಗೆ ಯಾವ್ಯಾವ ದೇವರಿಗೆ ಹವಿಸ್ಸನ್ನು ಕೊಟ್ಟು ಹೋಮಕ್ಕೆ ಬೇಕಾದಂಥ ದೇವತೆಯರ ಆಹಾರ, ತುಪ್ಪ, ಸಮಿಧ ಮತ್ತು ಪರಮಾನ್ನ ಮೊದಲಾದ ದೇವತೆಯರ ಮುಖ್ಯವಾದ ಆಹಾರ ತುಪ್ಪ, ಇದನ್ನೆಲ್ಲ ಕೊಟ್ಟು ಪೂಜೆಯನ್ನು ಮಾಡ್ತಾರೆ, ಹೋಮವನ್ನು ಮಾಡ್ತಾರಲ್ವ. ಇದರಿಂದ ಸಂತೃಪ್ತರಾದ ಸ್ವಾಹಾಧಾಪತಿಯಾದ ಅಗ್ನಿಯು ಎಲ್ಲ ದೇವತೆಯರ ಜೊತೆಗೆ ಸೇರಿ ಎಲ್ಲ ದೇವತೆಯರ ಜೊತೆಗೆ ಇದ್ದು ತನ್ನ ಮಕ್ಕಳಿಗೆ ಆರೋಗ್ಯವನ್ನು ಆಯುಷ್ಯವನ್ನು ಕೊಡ್ತಾನೆ. ಯಾಕೆ? ನನ್ನ ಮೇಲಿನ ಗೌರವದಿಂದ ಮತ್ತು ಭಯದಿಂದ. ಹಾಗಾದರೆ ಮಾತೆಲ್ಲಿ ಬಂದಿತ್ತು ಕೇಳಿದರೆ, ಎಲ್ಲ ದೇವತೆಯರು ಅವರವರ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದು ಪರಮಾತ್ಮನ ಕುರಿತಾದ ಗೌರವದಿಂದ ಮತ್ತು ಭಯದಿಂದ. ಹೆಚ್ಚೇಕೆ ಮೃತ್ಯುರ್ಧಾವತಿ ಪಂಚಮ ಇತಿ. ಲೋಕವನ್ನು ನಿಯಂತ್ರಿಸುವವಳು ಒಬ್ಬಳು, ಇವಳಿಗೆ ಮೃತ್ಯುದೇವತೆ ಎಂಬುದಾಗಿ ಹೆಸರು. ಶ್ಯಾಮಲಾ ಯಮಧರ್ಮದೇವರ ಮಾತಿಗೆ ಬೆಲೆ ಕೊಟ್ಟು ತನ್ನ ಕಾರ್ಯವನ್ನು ಮಾಡ್ತಿರ್ತಾಳೆ. ಈ ಮೃತ್ಯುದೇವತೆಯೂ ಕೂಡ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಶೈಶವವಾಯಿತು, ಬಾಲ್ಯವಾಯಿತು, ಯೌವನವಾಯಿತು, ವಾರ್ಧಕ್ಯವಾಯಿತು, 4 ಅವಸ್ಥೆಗಳಾಗ್ತಾ ಇದ್ದ ಹಾಗೆ 5ನೆಯದ್ದಾದ ಇಲ್ಲಿಂದ ಹೊರಡುವ ಅವಸ್ಥೆಯನ್ನು ಕೊಡಲಿಕ್ಕಾಗಿ ಮೃತ್ಯುದೇವತೆ ಓಡೋಡಿ ಬರ್ತಾಳಲ್ವ. ಈ ಮೂಲಕ ಲೋಕದ ನಿಯಂತ್ರಣವನ್ನು ಮಾಡ್ತಾಳಲ್ವ. ಯಾಕಾಗಿ? ಪರಮಾತ್ಮನಾದ ನನ್ನ ಕುರಿತಾದ ಗೌರವದಿಂದ ಮತ್ತು ಭಯದಿಂದ.
ಅಮ್ಮ ನಿನಗೆ ಯಾಕೆ ಈ ವಿಚಾರವನ್ನು ಹೇಳಿದೆ ಕೇಳಿದರೆ, ಇಷ್ಟು ವಿಚಾರಗಳನ್ನು ತಿಳಿದುಕೊಂಡ್ರೆ ಪರಮಾತ್ಮನ ಕುರಿತಾದ ಅರ್ಥಾತ್ ಎಲ್ಲ ದೇವರ ಕುರಿತಾದ ಗೌರವ ಮತ್ತು ಭಯ ಹುಟ್ಟುತ್ತದೆ. ಆ ಗೌರವ ಭಯ ಎನ್ನುವುದು ಮೂಡಿದಾಗಲೇ ಭಕ್ತಿಯ ಉತ್ಪತ್ತಿಯಾಗುವುದು. ಇಷ್ಟನ್ನು ಹೇಳಿದರು. ಇನ್ನು ನಾವೇನು ತಿಳ್ಕೊಳ್ಬೇಕು ಅಂದರೆ, ಅಲ್ಲಿಗೆ ದೇವರ ಕುರಿತಾದ ಗೌರವವೂ ಬೇಕು, ಭಯವೂ ಬೇಕು. ಅದಿದ್ದಾಗ ಭಕ್ತಿ ಹುಟ್ಟುತ್ತದೆ. ಅದನ್ನು ಸಾಧನಾ ಪಂಚಕದಲ್ಲಿ ಕಾಣ್ತೇವೆ. ಆ ಭಕ್ತಿ ಹುಟ್ಟಬೇಕಿದ್ರೆ ಮೊದಲು ದೇವತಾ ಸ್ವರೂಪದ ಪರಿಕಲ್ಪನೆ ಎನ್ನುವಂಥದ್ದು ನಮಗೆ ಬೇಕು. ಜ್ಞಾನಿಗಳೆಲ್ಲರೂ ದೇವರ ಬಗ್ಗೆ ತಿಳ್ಕೊಂಡವರು ಇರ್ತಾರೆ. ಈಗ ದೇವರ ಭಕ್ತರ ಒಂದು ಗುಂಪು ಒಂದು ಕುತೂಹಲಕ್ಕೊಳಗಾಯಿತು. ಗುಂಪಿನಲ್ಲಿರುವ ಎಲ್ಲರಿಗೂ ಕುತೂಹಲ ಬಂದಿತ್ತು. ಏನು ಕೇಳಿದರೆ, ಈ ದೇವರ ಸಂಖ್ಯೆ ಒಟ್ಟು ಎಷ್ಟು ಅಂತ. ಏಕೆಂದರೆ ಕೆಲವರು ಹೇಳಿದರು ದೇವರೊಬ್ಬನೇ ನಾಮ ಹಲವು ಅಲ್ವಾ. ಕೆಲವರು ಹೇಳಿದರು ಒಬ್ಬಳೇ ಇರುವ ಆದಿಪರಾಶಕ್ತಿ ತ್ರಿಶಕ್ತಿ ರೂಪದಲ್ಲಿ 3 ತಾಯಿಯರಾದರು, ಅವರೇ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದರು, ಒಂದಿದ್ದದ್ದು 3 ಆದರು. ಅನಂತರ ನಮ್ಮ ಋಗ್ವೇದ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ ಕೇಳಿದರೆ, ಅಷ್ಟವಸುಗಳು 8, ಏಕಾದಶ ರುದ್ರರು 11, ದ್ವಾದಶಾದಿತ್ಯರು 12, ಅಶ್ವಿನಿ ದೇವತೆಯರು, ಹೀಗೆ 33 ದೇವತೆಯರಿದ್ದಾರೆ ಎಂಬುದಾಗಿ ಹೇಳ್ತಾ ಇದೆ. ಯಾವುದು ಋಗ್ವೇದ. ಆದರೆ ಇವತ್ತು ನಾವು ಕುಳಿತಿದ್ದೇವೆ, ನಮ್ಮ ಮನಸ್ಸಲ್ಲುಂಟೇನು, ಭಕ್ತ ಕೋಟಿ ಭಕ್ತರ ಸಮೂಹ ಎಲ್ಲಿಗೆ ಬಂದು ತಲುಪಿದೆ ಕೇಳಿದರೆ 33 ಕೋಟಿ ದೇವತೆಯರಿದ್ದಾರೆ ಎಂಬಲ್ಲಿ ಬಂದು ತಲುಪಿದೆ. ಅದಕ್ಕೆ ಕುತೂಹಲ ಬಂದದ್ದು. ಅದಕ್ಕೆ ಕುತೂಹಲ ಬಂದದ್ದೇನು ಅಲ್ಲ, 33 ಕೋಟಿ ಇದು ಹೌದಾ? ಸುಮ್ಮನೆ ಉತ್ಪ್ರೇಕ್ಷೆಗೆ ಹೇಳಿದ್ದ? ಹಾಗಾದರೆ ದೇವರ ಸಂಖ್ಯೆ ಇಷ್ಟೇ ಎಂಬುದಾಗಿ ತಿಳಿಲಿಕ್ಕೆ ಆಗುತ್ತದಾ ಎಂಬುದಾಗಿ ಯೋಚಿಸಿದ ಕುತೂಹಲಕ್ಕೊಳಗಾದ ಒಂದು ಗುಂಪು, ಭಕ್ತರ ಗುಂಪು ಇದರ ಬಗ್ಗೆ ತಿಳ್ಕೊಳ್ಳಿಕ್ಕಾಗಿ ಊರಿಂದ ಊರಿಗೆ ಬರ್ತಾ ಇದೆ. ದೇವರ ಬಗ್ಗೆ ಚೆನ್ನಾಗಿ ತಿಳಿಸಿಕೊಡೋರೊಬ್ಬರು ಶ್ರೀ ಶಂಕರಾಚಾರ್ಯರಂಥವರು, ಶಾರದಾ ಮಾತೆ ಪತಿಯಾದ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ ಗುರುವರಿಯರು, ಅರ್ಥಾತ್ ಶಾರದಾ ಮಾತೆ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಇಂಥವರು ಒಬ್ಬರಿದ್ದು. ಅವರೇ ಅಲ್ಲ, ಯಾಕೆ ಕನ್ನಡ ಭಾಷೆಯಲ್ಲಿ ಮಾತನಾಡುವಂಥ ಮಹಾತ್ಮರು. ಆದ್ದರಿಂದ ಇಷ್ಟು ಪೀಠಿಗೆ ಬೇಕು. ಅವರ ಸಮೀಪಕ್ಕೆ ಬಂದು ಉದ್ದಕ್ಕೆ ನಮಸ್ಕಾರನ ಮಾಡಿತು. ಈ ಸಮೂಹ ಅಭಯಸ್ತವನ್ನು ತೋರಿದು ನಗುತ್ತಾ ಎದ್ದು ನಿಂತು ಕುಳಿತುಕೊಳ್ಳಿ ಹೇಳಿದರು. ಗುರುಗಳೇ, ಒಂದು ವಿಚಾರನ ಕೇಳಲಿಕ್ಕೆ ಬಂದರು. ಏನು? ದೇವರ ಸಂಖ್ಯೆ ಇಷ್ಟೇ ಎಂಬುದಾಗಿ ಹೇಳಲಿಕ್ಕೆ ಆಗ್ತದಾ? ಅಂದರೆ ದೇವರು ಒಟ್ಟು ಇಷ್ಟು ಎಂಬುದಾಗಿ ಏನಾದರೂ ನಿಖರವಾಗಿ ಹೇಳಲಿಕ್ಕೆ ಆಗ್ತದ ಗುರುಗಳೇ? ಇದೊಂದು ಕುತೂಹಲ ನಮಗೆ ಮೂಡಿದೆ ಎನ್ನುವಾಗ ನಗುತ್ತಿರುವ ಗುರುವರಿಯರು ಹೇಳ್ತಾರೆ, ಓಹೋ, ದೇವರ ಸಂಖ್ಯೆ ತಿಳ್ಕೊಳ್ಳಿಕ್ಕೆ ಬಂದ್ರಾ? ದೇವರು ಎಷ್ಟು ತಿಳ್ಕೊಳ್ಳಿಕ್ಕಾಗ್ತದೆ. ಎಲ್ಲರೂ ಕೇಳಿ ಕಿವಿಗೊಟ್ಟು ಕೇಳಿ ಹೇಳುತ್ತೇವೆ. ಯಾರಾದರೂ ಬರೆದುಕೊಳ್ಬೇಕು ಹೇಳಿ ಆದರೆ ಇಟ್ಕೊಳ್ಬೇಕು ಹೇಳಿ ಆದರೆ ಅಂಥವರು ಬರೆಯಲಿಕ್ಕೂ ಮುಂದಾಗಬಹುದು, ನಮ್ಮ ಆಕ್ಷೇಪ ಇಲ್ಲ. ಎಲ್ಲರೂ ಕಿವಿಗೊಟ್ಟು ಕೇಳಿ ಹೇಳ್ತೇವೆ ಎಂಬುದಾಗಿ ಹೇಳಿದ ಗುರುವರು ಹೇಳ್ತಾರೆ. ಏನು ಹೇಳ್ತಾರೆ? ದೇವರ ಸಂಖ್ಯೆಯನ್ನು ಕೊಡ್ಲಿಕ್ಕೆ ಹೊರಟರು. ಎಲ್ಲರೂ ಕೇಳಿರಿ, ದೇವರು ಒಟ್ಟು 1001 ಲೆಕ್ಕವನ್ನು ಕೊಟ್ಟಾಯ್ತು. ಆಶ್ಚರ್ಯವಾಯಿತು ಎಲ್ಲರಿಗೂ ಆಶ್ಚರ್ಯವಾಯಿತು. ಅದರಲ್ಲಿ ಒಬ್ಬರು ಎಲ್ಲರ ಪ್ರತಿನಿಧಿಯಾಗಿ ಪುನಃ ನಮಸ್ಕಾರವನ್ನು ಮಾಡಿ ಎದ್ದು ನಿಂತು ಕೇಳ್ತಾರೆ, ಪೂಜ್ಯರೇ, ಕೈ ಮುಗಿದುಕೊಂಡೇ ಕೇಳ್ತಾರೆ, ಪೂಜ್ಯರೇ, ಏನಿಷ್ಟು ನಿಖರವಾಗಿ ಹೇಳ್ತಾ ಇದ್ದೀರಿ? ನೀವು 100ಕ್ಕೆ ನಿಲ್ಲಿಸಲೂ ಇಲ್ಲ, 102ಕ್ಕೆ ಏರಿಸಲೂ ಇಲ್ಲ. ದೇವರು ಒಟ್ಟು ಕ್ಷಮಿಸಿ, ನೀವು 1000ಕ್ಕೆ ನಿಲ್ಲಿಸಲೂ ಇಲ್ಲ, 1002ಕ್ಕೆ ಏರಿಸಲೂ ಇಲ್ಲ. ತಾವು ನಿಖರವಾಗಿ ದೇವರು ಒಟ್ಟು 1001 ಮಾತ್ರ ಹೇಳ್ತಿದ್ದೀರಲ್ಲ, ಈ ರೀತಿ ದೃಢವಾಗಿ ಹೇಳಲಿಕ್ಕೆ ಹೇಗೆ ಸಾಧ್ಯವಾಗ್ತಾ ಇದೆ ಗುರುಗಳೇ ತಮಗೆ ಅನ್ನುವಾಗ, ಹೇಗೆ ಸಾಧ್ಯವಾಯಿತು ಗುರೂಜಿಯವರು ಹೇಳುವಾಗ ಗುರುಗಳು ಹೇಳ್ತಾರೆ, ಸಾಧ್ಯವಾಯಿತು, ನನಗಲ್ಲ ಎಲ್ಲರಿಗೂ ಸಾಧ್ಯವಾಗಬೇಕು, ಆಗ್ತದೆ. ಇನ್ನೊಂದು ಬಾರಿ ಹೇಳ್ತೇನೆ ಕೇಳಿ, ದೇವರು ಒಟ್ಟು 1001. ಇನ್ನೊಂದು ಬಾರಿ ಹೇಳ್ತೇನೆ, ದೇವರು ಒಟ್ಟು 1001. ಗುರುಗಳು ಹೇಳಿದರು, ದೇವರು ಒಟ್ಟು 1001. ದೇವರು ಒಟ್ಟು 1001 ಅಂದರೆ ದೇವರು ಒಟ್ಟು ಸಾವು ಇರದ 1001. ದೇವತಾ ಶಕ್ತಿ ಅಂದರೆ ಇಂಥ ಒಂದು ಅಮರ ಶಕ್ತಿ. ಈ ಪರಿಕಲ್ಪನೆಯನ್ನು ಇಟ್ಟುಕೊಂಡು ದೇವರ ಭಕ್ತಿ ನಮ್ಮಲ್ಲಿ ಹುಟ್ಟಲಿ ಎಂಬುದಾಗಿ ದೇವರಲ್ಲಿ ಬೇಡಬೇಕು. ಹುಟ್ಟಿದ ಭಕ್ತಿ ಬೆಳೆಯಲಿ ಎಂಬುದಾಗಿಯೂ ಬೇಡಬೇಕು. ಇಂಥ ಭಕ್ತಿ ಹುಟ್ಟಬೇಕಿದ್ರೆ ಇದಕ್ಕೆ ಬೇಕಾಗುವುದು ಸತ್ಸಂಗ. ಒಂದು ಭಕ್ತಿ ಇದಕ್ಕೆ ಬೇಕಾಗುವುದು ಸತ್ಸಂಗ. ಈ ಸತ್ಸಂಗದಿಂದ ಪರಮಾತ್ಮನ ಬಗ್ಗೆ ತಿಳುವಳಿಕೆ, ಈ ಪರಮಾತ್ಮನ ಬಗ್ಗೆ ತಿಳುವಳಿಕೆ ಬಂದ ಅನಂತರ, ಅಂದರೆ ತಿಳುವಳಿಕೆ ಅಷ್ಟೇ ಬಂದದ್ದು, ಪಡೀಲಿಕ್ಕೆ ಬೇಕಾದ ಸಾಧನೆಗಳು, ಆ ಸಾಧನೆಗಳಿಂದ ಎಲ್ಲಿಗೆ ಬಂದು ತಲುಪಲಿಕ್ಕೆ ಆಗುತ್ತದೆ ಎಂಬ ವಿಚಾರವನ್ನು ಸಾಧನಾ ಪಂಚಕದಲ್ಲಿ ನಾವು ಈಗ ಅವಲೋಕಿಸುವ. ಸಾಧನಾ ಪಂಚಕಂ ಶ್ರೀ ಮಚ್ಛಂಕರಾಚಾರ್ಯರು ಲೋಕಕ್ಕೆ ಕೊಟ್ಟಿರುವ ಪರಮ ಪವಿತ್ರವಾದ ಒಂದು ಸ್ತೋತ್ರ ಸಾಹಿತ್ಯ. ಪರಮ ಪೂಜ್ಯರು ಸಾಕಷ್ಟು ಸ್ತೋತ್ರಗಳನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಯಾರಿಗೆ ವೇದಾಧಿಕಾರವಿಲ್ವೋ ಅಂಥವರು
ಪವಿತ್ರವಾದ ಸ್ತೋತ್ರಗಳ ಮೂಲಕವೇ ದೇವರ ದರ್ಶನವನ್ನು ಪಡೆದು ಅವರ ಅನುಗ್ರಹವನ್ನು ಪಡೆದು ಈ ಭೂಲೋಕದಲ್ಲಿ ಆರೋಗ್ಯ ಸಹಿತವಾದ ಆಯುಷ್ಯವನ್ನು ಪಡೆದು ಇಲ್ಲಿಂದ ತೆರಳಿದ ಅನಂತರ ದೇವರ ಮಡಿಲನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ವೇದವು ಮಾಡುವ ಕೆಲಸವನ್ನು ಸ್ತೋತ್ರವೂ ಮಾಡುತ್ತದೆ. ವೇದಾಧಿಕಾರವಿದ್ದವರಿಗೆ ವೇದ ಮಾತ್ರ ಸಾಕು, ಅವರಿಗೆ ಸ್ತೋತ್ರ ಬೇಡ. ಶಾಂತಂ ಮಹಾಪಾಪ. ವೇದಾಧಿಕಾರವಿದ್ದವರಿಗೆ ವೇದವೂ ಬೇಕು, ಸ್ತೋತ್ರವೂ ಬೇಕು. ವೇದಾಧಿಕಾರವಿಲ್ಲದವರಿಗೆ ಅವರು ಪರಮಾತ್ಮನ ಮಕ್ಕಳೇ ಅಲ್ವಾ, ಅವರಿಗಾಗಿ ಸ್ತೋತ್ರವನ್ನು ರಚಿಸಿಕೊಟ್ಟರು ಶ್ರೀಮತ್ ಶಂಕರಾಚಾರ್ಯರು. ಅವರನ್ನು ಪರಮಹರ್ಷಿ ಎಂಬುದಾಗಿ ನಮ್ಮ ತಲೆಯ ಮೇಲೆ ಕುಳ್ಳಿರಿಸಿಕೊಂಡು ನಾವು ಗೌರವಿಸಬೇಕು. ಹೀಗೆ ಗೌರವಿಸುತ್ತಾ ಸಾಧನಾ ಪಂಚಕಕ್ಕೆ ಪ್ರವೇಶವನ್ನು ಮಾಡುವಂತಹದ್ದು. ಮೊದಲನೆಯ ಸಾಧನಾ ಪಂಚಕ ವೇದೋ ನಿತ್ಯಮಥೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಮಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಘಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಆಚಾರ್ಯರು ಹೀಗೆ ಸಾಧನಾ ಪಂಚಕವನ್ನು ನಮಗೆ ತಿಳಿಸಿಕೊಡುತ್ತಾ ಹೇಳುತ್ತಾರೆ. ಪ್ರಾರಂಭದಲ್ಲಿ ಹೇಳಿದರು, ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ. ವೇದವು ದಿವಸವೂ ಓದಲ್ಪಡದು. ಯಾರು ವೇದಾಧಿಕಾರವಿದ್ದವರು ನಿರಂತರವಾಗಿ ವೇದ ಪಾರಾಯಣವನ್ನು ಮಾಡಬೇಕು. ವೇದವೆಂದರೇನು ಎಂಬ ಪ್ರಶ್ನೆ, ಅದಕ್ಕೆ ನಮಗೆ ಸಂಕ್ಷಿಪ್ತವಾಗಿ ಒಂದು ವಾಕ್ಯದಲ್ಲಿ ಆಗ ಉತ್ತರ ಸಿಕ್ಕಿತ್ತು. ಆ ಭಗವಂತನ ಶ್ವಾಸೋಚ್ಛ್ವಾಸವೇ ವೇದವು ಎಂಬುದಾಗಿ ಆಗಷ್ಟೇ ಪರಮಾತ್ಮನ ಬಗ್ಗೆ ಗೌರವ ಭಯ ಬೇಕು ಹೇಳುವಾಗ ಹೇಳಿದ್ದುಂಟು ಅಲ್ವೇ, ಉಪನಿಷತ್ತಿನ ವಿಚಾರ ಹೇಳುವಾಗ ಹೇಳಿದ್ದುಂಟು. ಹಾಗಾದರೆ ವೇದವೆಂದರೆ ಏನು? ಪರಮಾತ್ಮನ ಶ್ವಾಸೋಚ್ಛ್ವಾಸ. ಅದು ಭೂಮಿಗೆ ಬಂದದ್ದು ಹೇಗೆ? ಅವರು ಕಳಿಸಿಕೊಟ್ಟದ್ರಿಂದ. ಯಾರ ಮೂಲಕ ನಮಗೆ ವೇದ ಸಿಕ್ಕುವ ಹಾಗೆ ಆ ಪರಮಾತ್ಮನ ಅನುಗ್ರಹಿಸಿದ್ದು, ಲಕ್ಷ್ಮೀನಾರಾಯಣ ದೇವಿಯವರು ಅನುಗ್ರಹಿಸಿದ್ದು ಕೇಳಿದೆ. ಋಷಿಗಳೆಂಬ ಪವಿತ್ರವಾದ ಒಂದು ಪರಂಪರೆ, ಋಷಿ ಪರಂಪರೆಯ ಮೂಲಕ ಮಂತ್ರವು ಭೂಮಿಗೆ ಬರುವ ಹಾಗೆ ಲಕ್ಷ್ಮೀನಾರಾಯಣ ದೇವರು ಕರುಣೆಯನ್ನು ತೋರಿದ್ದು. ಹಾಗಾದರೆ ಕೆಲವು ಋಷಿವರೇಣ್ಯರು ಸ್ವರ್ಗವನ್ನು ಪಡೆಯಲಿಕ್ಕಾಗಿ ತಪಸ್ಸಿಗೆ ಕುಳಿತಿದ್ದರು. ಕೆಲವು ಋಷಿವರೇಣ್ಯರು ಸ್ವರ್ಗದಾಚೆ ಅಪವರ್ಗವನ್ನು ಪಡೆಯಲಿಕ್ಕೆ, ಮೋಕ್ಷವನ್ನು ಪಡೆಯಲಿಕ್ಕೆ ತಪಸ್ಸಿಗೆ ಕುಳಿತಿದ್ದರು. ಹೀಗೆ ಸ್ವರ್ಗಾಪವರ್ಗಾಪೇಕ್ಷಿಗಳಾದ ಋಷಿಗಳೆಲ್ಲರೂ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು, ಓಂಕಾರ ಸ್ವರೂಪಿಯಾದ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ಪವಿತ್ರವಾದ ತಪಸ್ಸನ್ನು ಮಾಡುತ್ತಿರುವ ಹೊತ್ತಿಗೆ ಇವರಿಗೇ ತಿಳಿಯದ ಹಾಗೆ ಇವರ ಮನೋಮಂಡಲದಲ್ಲಿ ಹುಟ್ಟಿ ಇವರ ಬಾಯಿಯಿಂದ ಹೊರಹೊಮ್ಮಿರುವ ದಿವ್ಯಾಕ್ಷರಗಳೇ ಯಾವುವೇ? ಈ ದಿವ್ಯಾಕ್ಷರಗಳ ಸಮೂಹವೇ ವೇದ. ಈ ವೇದದಲ್ಲಿರುವ ಒಂದೊಂದಕ್ಕೂ ಒಂದೊಂದು ಋಕ್ಕಿಗೂ ಮಂತ್ರ ಹೇಳ್ತೇವೆ. ಯಾಕಂದರೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ನಾವು ಮತ್ತೆ ಮತ್ತೆ ಹೇಳಿಕೊಂಡ್ರೆ ಆ ದೇವಿಯರ ಆ ಒಂದೊಂದು ಋಕ್ಕಿಗೆ ಒಬ್ಬೊಬ್ಬರು ದೇವತೆಯರಿರ್ತಾರೆ. ಆಯಾಯ ಒಂದೊಂದು ಋಕ್ಕನ್ನು ಹೇಳುವಾಗ ಆಯಾಯ ದೇವರ ಅನುಗ್ರಹ ಸಿಗ್ತದೆ. ಅದರಿಂದ ನಮ್ಮ ರಕ್ಷಣೆ ಆಗ್ತದೆ. ಹಾಗಾದರೆ ಮತ್ತೆ ಮತ್ತೆ ಹೇಳಿಕೊಳ್ಳುವುದರಿಂದ ಯಾವುದು ರಕ್ಷಣೆಯನ್ನು ಮಾಡುತ್ತದೋ ಅದು ಮಂತ್ರ. ಮನನಂ ಅಂದರೆ ಮತ್ತೆ ಮತ್ತೆ ಹೇಳಿಕೊಳ್ಳುವುದು, ತ್ರಾಯತೆಯನ್ನು ರಕ್ಷಿಸ್ತದೆ. ಅದಕ್ಕೆ ಮನುತ್ರಹ, ಮನನ ಮಾಡುವಂಥ ತ್ರಹವನ್ನು ರಕ್ಷಿಸುವಂತಹದ್ದು ಮನನ ತ್ರಾಯತೆ ಇತಿ ಮಂತ್ರ. ಇಂಥ ಮಂತ್ರಗಳ ಸಮೂಹವೇ ವೇದ. ವೇದವನ್ನು ಯಾವಾಗಲೂ ಓದಬೇಕು ಹೇಳಿದರು. ಆ ವೇದವನ್ನು ಓದುತ್ತಾ ಇರಿ ಎಂದು. ಆದರೆ ವೇದಾಧಿಕಾರಿಗಳು ವೇದವನ್ನು ಓದ್ತಾ ಇರಬೇಕಲ್ವೇ? ಓದುತ್ತಾ ಇದ್ದರೆ ಸಾಲದು. ತದುದಿತಂ ಕರ್ಮ ಸ್ವನುಷ್ಠೀಯತಾಂ. ವೇದವನ್ನು ಓದುತ್ತಿರುವ ಎಲ್ಲ ಶ್ರೋತ್ರಿಯರು ವೇದಗಳು ಏನನ್ನು ತಿಳಿಸಿಕೊಡುತ್ತವೆ ಇಂಥ ವೇದೋಕ್ತ ಕರ್ಮಗಳನ್ನು ಆಚರಿಸಬೇಕು. ಈಗ ನಾವು ಇನ್ನೊಂದು ವಿಷಯವನ್ನು ಸೇರಿಸಬೇಕು. ಏನು? ವೇದಾಧಿಕಾರವಿರುವವರು ವೇದ ಪಾರಾಯಣವನ್ನು ಮಾಡಬೇಕು. ಮತ್ತು ಆಚಾರ್ಯ ಶಂಕರರು ಹೇಳಿದ ಹಾಗೆ ವೇದದಲ್ಲಿ ಹೇಳಿದ ಕರ್ಮಗಳನ್ನು ಆಚರಿಸಬೇಕು. ಸೇರಿಸಬೇಕಾದ ವಿಷಯವೇನು? ವೇದಾಧಿಕಾರವಿಲ್ಲದವರು ವೇದ ಪಾರಾಯಣವನ್ನು ಮಾಡಲಿಕ್ಕೆ ಅಧಿಕಾರವಿಲ್ಲದಿದ್ದರೂ ವೇದದಲ್ಲಿ ಹೇಳಿದ ಹಾಗೆ ನಡೆದುಕೊಳ್ಳಲಿಕ್ಕೆ ಅಧಿಕಾರ ಉಂಟು ಅಲ್ಲ. ವೇದದಲ್ಲಿ ಹೇಳಿದ ಹಾಗೆ ನಡೆದುಕೊಳ್ಳುವುದು ಎಲ್ಲರಿಗೂ ಸಂಬಂಧಪಟ್ಟ ವಿಚಾರ. ಹಾಗಾಗಿ ಇದು ಮಾನವ ಸಾಮಾನ್ಯರಿಗೆ ಬೇಕಾದ ವಿಷಯ. ಏನು? ವೇದೋಕ್ತವಾದ ಕರ್ಮಗಳನ್ನೇ ಆಚರಿಸುವಂತಹದ್ದು. ಇಲ್ಲಿ ವೇದೋಕ್ತವಾದ ಕರ್ಮಗಳು ಅಂದರೆ ವೇದವು ತಿಳಿಸಿಕೊಟ್ಟಂಥ ಪವಿತ್ರವಾದ ಯಜ್ಞಗಳಿವೆ. ಶ್ರೌತ ಯಜ್ಞಗಳು ಹೇಳ್ತಾರೆ. ಸೋಮ ಸಂಸ್ಥೆ, ಪಾಕ ಸಂಸ್ಥೆ, ಹವಿಸ್ ಸಂಸ್ಥೆ ಎಂಬ ಶೀರ್ಷಿಕೆ ಅಡಿಯಲ್ಲಿ 7 ಮೂರ್ಲಿ, ಒಂದೊಂದರಲ್ಲಿ 7, ಒಟ್ಟು 21 ಯಜ್ಞಗಳಿವೆ. ರಾಜಸೂಯ, ವಾಜಪೇಯ, ಅಶ್ವಮೇಧ ಎಲ್ಲ ಕೇಳ್ತೇವಲ್ಲ, ಅಂಥದ್ದು 21. ರಾಜಸೂಯ ಎಲ್ಲ ಅಲ್ಲ, ವಾಜಪೇಯ, ಅಶ್ವಮೇಧ ಮೊದಲಾದದ್ದು 21 ಯಾಗಗಳಿವೆ. ಆಪ್ತೋರ್ಯಾಮ,
ಇತ್ಯಾದಿ ಅಂಥ 21 ಯಾಗಗಳನ್ನು ಮಾಡಿ ಎಂಬುದು ಮೊದಲನೇ ವಿಚಾರವಾದರೆ, ಎರಡನೇದೇನು ಗೊತ್ತಾ, ವೇದೋಕ್ತವಾದ ಮಾರ್ಗವನ್ನೇ ಅನುಸರಿಸಿ ಎಲ್ಲ ದೇವರ ಪೂಜೆಯನ್ನು, ಎಲ್ಲ ದೇವರ ಕುರಿತಾದ ಹೋಮ ಯಾವುದನ್ನು ಈಗ ಕಾಣ್ತೇವೆ, ಹಿಂದೆಲ್ಲ ಇದ್ದದ್ದು ಶೌತ ರೂಪದಲ್ಲಿ, ಆಗ ಹೇಳಿದಾಗೆ ಶೌತಯಜ್ಞಗಳು, ಈಗ ಕಾಣುವುದು ಶೌತಯಜ್ಞಗಳು ಅಲ್ಲಲ್ಲಿ ಸಿಗ್ತವೆ. ಮತ್ತೂರು ಇಂಥ ಪ್ರದೇಶ, ಅನೇಕ ಪ್ರದೇಶಗಳಲ್ಲಿ ಶ್ರೋತ್ರಿಯರು ಶೌತಾಗ್ನಿಯನ್ನು ಉಪಾಸಿಸುವವರಿದ್ದಾರೆ, ಶೌತಯಜ್ಞ ಉಂಟು. ಜೊತೆಗೆ ಈಗ ಕಾಣ್ತದಲ್ಲ ಗಣಪತಿ ಹೋಮ, ಸುಬ್ರಹ್ಮಣ್ಯ ಹೋಮ, ಚಂಡಿಕಾ ಹೋಮ, ದುರ್ಗಾ ಹೋಮ, ಚಂಡಿಕಾ ಹೋಮ, ರುದ್ರ ಹೋಮ, ಲಕ್ಷ್ಮೀನಾರಾಯಣದ ಹೋಮ, ಸರಸ್ವತಿ ಹೋಮ, ನವಗ್ರಹ ಹೋಮ, ಇಂಥ ವೇದೋಕ್ತವಾದ ಪೂಜಾ ಹೋಮಾದಿಗಳನ್ನು ಆಚರಿಸಿ. ಅಷ್ಟೇ ಸಾಕ, ಇಷ್ಟು ಬೇಕೇ ಬೇಕು. ಜೊತೆಗೆ ಇನ್ನೂ ಒಂದು ಬೇಕು, ಏನು, ವೇದಗಳು ಹೇಗೆ ಜೀವನವನ್ನು ನಡೆಸಬೇಕೆಂಬುದಾಗಿ ಬೆರಳು ಮಾಡಿ ತೋರಿಸ್ತಾ ಇವೆ, ಹಾಗೆ ಜೀವನವನ್ನು ನಡೆಸಬೇಕು. ಹಾಗಾದರೆ ವೇದೋಕ್ತವಾದ ಜೀವನಕ್ಕೆ ಬೇಕಾದ ಕರ್ಮಗಳನ್ನು ಮಾಡಬೇಕು. ನಮ್ಮ ಜೀವನಕ್ಕೆ ಬೇಕಾದ ಕೆಲಸಗಳನ್ನು ಮಾಡುವಾಗ ಮನಸ್ಸಿಗೆ ಬಂದ ಹಾಗೆ ಮಾಡುವುದಲ್ಲ, ವೇದೋಕ್ತವಾದ ರೀತಿಯಲ್ಲಿ ಮಾಡಬೇಕು, ವೇದ ಹೇಳಿದ್ದನ್ನೇ ಮಾಡಬೇಕು. ಯಾಕೆ ಅಂದರೆ ಇಡೀ ಪ್ರಪಂಚವನ್ನು ಯಾವುದು ಹೊತ್ತಿದೆಯೋ ಅದಕ್ಕೆ ಧರ್ಮ ಅಂತ ಹೆಸರು. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಧರ್ಮ ಎನ್ನುವ ಪದದ ವಿವರಣೆ ಸಾಕಷ್ಟು ಉಂಟು. ಸ್ಮೃತಿಕಾರರಾದ ಮನು ಮಹರ್ಷಿಗಳಿಂದ ಹಿಡಿದು ಅನೇಕರು ಧರ್ಮದ ಬಗ್ಗೆ ಸಾಕಷ್ಟು ವಿಚಾರಗಳೆಲ್ಲವೂ ತಿಳಿಸ್ಕೊಟ್ಟು. ಆದರೆ ಧರ್ಮ ಎಂಬ ಪದದ ಸರಳವಾದ ಅರ್ಥವೇನು ಕೇಳಿದರೆ, ಧೃನ್ ಎಂಬ ಧಾತು, ಇದರಿಂದ ಹುಟ್ಟಿದ ಪದ ಧರ್ಮ. ಏನರ್ಥ? ಧೃನ್ ಧಾತುವಿಗೆ ಹೊರುವುದು, ಯಾವುದು ಹೊರುವ ಕೆಲಸವನ್ನು ಮಾಡುತ್ತದೆ ಇದು ಧರ್ಮ. ಹಾಗಾದರೆ ಇದು ಹೊತ್ತಿದೆ. ಯಾವುದನ್ನು ಹೊತ್ತಿದೆ ಗೊತ್ತಾ? ಇದು ಅಂತಿಂಥದ್ದನ್ನು ಹೊತ್ತದ್ದಲ್ಲ, ಸಂಪೂರ್ಣವಾದ ವಿಶ್ವವನ್ನೇ ಹೊತ್ತುಕೊಂಡಿದೆ. ಅದಕ್ಕೆ ಧರ್ಮ ಎಂಬ ಹೆಸರು. ಹೊರುವ ಕೆಲಸವನ್ನು ಯಾವುದು ಮಾಡ್ತದೆ ಅದು ಧರ್ಮ. ಹಾಗಾದರೆ ಪ್ರಪಂಚವನ್ನೇ ಹೊತ್ತದ್ದು ಧರ್ಮ. ಆ ಧರ್ಮಕ್ಕೆ ಒಂದು ತಾಯಿ ಬೇರು ಉಂಟು. ಯಾವುದು? ವೇದೋಖಿಲೋ ಧರ್ಮ ಮೂಲಂ. ಸಂಪೂರ್ಣವಾದ ವೇದಗಳೇ ಧರ್ಮಕ್ಕೆ ಇರುವ ತಾಯಿ ಬೇರು, ಧರ್ಮದ ಮೂಲ. ಹಾಗಾದರೆ ಧರ್ಮಕ್ಕೆ ವೇದವೆಂಬ ತಾಯಿ ಬೇರು ಉಂಟು, ಧರ್ಮಕ್ಕೆ ವೇದವೆಂಬ ಬೇರು ಒಂದು ಉಂಟು. ಧರ್ಮಕ್ಕೆ ವೇದವೆಂಬ ಬೇರೊಂದು ಉಂಟು. ಹೌದು, ಧರ್ಮಕ್ಕೆ ವೇದವೆಂಬ ಬೇರೊಂದು ಉಂಟು. ಧರ್ಮಕ್ಕೆ ವೇದವೆಂಬ ಬೇರೊಂದನ್ನು ಬಿಟ್ಟು ಬೇರೊಂದು ಬೇರಿಲ್ಲ. ಧರ್ಮಕ್ಕಿರುವುದು ಆ ವೇದವೆಂಬ ಬೇರೊಂದು ಮಾತ್ರ. ಇಂಥ ಪವಿತ್ರವಾದ ವೇದವು ಹೇಳಿದ ಹಾಗೆ ಜೀವನವನ್ನು ನಡೆಸಬೇಕು. ಆಚಾರ್ಯ ಶಂಕರ್ ಹೇಳಿದ್ರಲ್ಲ, ಹೌದು, ಋಗ್ವೇದದ ವಿಷಯ ಹೇಳ್ತಾರೆ. ಏನು? ನಮ್ಮ ಜೀವನಕ್ಕೆ ಸಂಬಂಧಿಸಿದ ವಿಷಯ. ಪೂಜೆ ಹೋಮಗಳ ಬಗ್ಗೆ ಹೇಗೂ ಹೇಳಿದರು, ನಾವು ಜೀವನದ ಬಗ್ಗೆ ಮಾತನಾಡೋದು. ಈಗ ಏನು ಹೇಳ್ತಾ ಇದ್ದಾರೆ ಋಗ್ವೇದ ಋಷಿ ಕೇಳಿದರೆ, ನಾವು ಇಂಥ ದೇವಸ್ಥಾನಗಳಿಗೆ ಬರ್ತೇವೆ ಅಲ್ವಾ? ದೇವಸ್ಥಾನಕ್ಕೆ ಬಂದವರು ಗರ್ಭಗುಡಿಯ ಇಕ್ಕೆಲಗಳಲ್ಲಿ ಕುಳಿತಿರ್ತೇವೆ. ಹಾಗೆ ಕುಳಿತಂಥ ನಾವೆಲ್ಲರೂ ಅಲ್ಲಿ ಕುಳಿತು ಏನನ್ನು ಮಾಡಬಾರದು, ಏನನ್ನು ಮಾಡಬೇಕು ಎಂಬುದನ್ನು ಋಗ್ವೇದ ಋಷಿಯೊಬ್ಬರು ಹೇಳ್ತಾರೆ. ಏನು? ಮಾಚಿದನ್ಯದ್ವಿಷಂಸತ ಸಖಾಯೋ ಮಾರಿಷಣ್ಯಥ. ಪ್ರೀತಿಯ ಭಕ್ತರೇ, ದೇವಸ್ಥಾನಕ್ಕೆ ಬಂದಿದ್ದೀರಿ. ನಿಮ್ಮ ಕಾಲುಗಳು ಈಗ ಕಿವಿ ಕಣ್ಣುಗಳ ಹತ್ರ ಮಾತನಾಡ್ಕೊಳ್ತಾ ಇವೆ. ಏನು? ಈ ಪುಣ್ಯಾತ್ಮನ ನಾನು ಎಳ್ಕೊಂಡು ಬಂದು ಇಲ್ಲಿವರೆಗೆ ತಂದು ಕೂರಿಸಿದ್ದೇನೆ. ಇನ್ನು ಮುಂದೆ ಇವನು ಬೇಕಾದ್ದನ್ನು ಮಾಡ್ತಾನೋ ಬೇಡದ್ದನ್ನು ಮಾಡ್ತಾನೋ, ಕಣ್ಣುಗಳಾದ ನಿಮ್ಮ ಹಣೆ ಬರ, ಕಿವಿಗಳಾದ ನಿಮ್ಮ ಹಣೆ ಬರ, ಹೀಗೆ ಕಾಲುಗಳು ಮಾತನಾಡಿಕೊಳ್ತವೆ ಹೇಳಿ. ಆದರೆ ಇಲ್ಲಿವರೆಗೆ ಬರುವುದೇ ದೊಡ್ಡ ಮಾತು. ಹೌದು, ಬರುವುದು ದೊಡ್ಡ ಮಾತು. ಅದು ನನಗಾಗಿದೆ. ಯಾಕಾಗಿದೆ? ಸ್ವಾಮಿ, ದೇಹದಲ್ಲಿ ಬಲ ಉಂಟ್ರಿ, ಬರಲಿಕ್ಕೆ ವಾಹನ ಬೇಕು, ವಾಹನಕ್ಕೆ ದ್ರವ್ಯ ಬೇಕು, ಧನ ಬಲ ಇತ್ರಿ, ದೇಹ ಬಲ ಇತ್ತು, ಜೊತೆಗೆ ಜನಬಲವೂ ಇತ್ತು, ಬಂದಿದ್ದೇನೆ. ಮೂರ್ಖತನದ ಪರಮಾವಧಿಯ ಮಾತಿದೆ. ಯಾಕಂದರೆ ಒಂದು ದೇವಸ್ಥಾನಕ್ಕೆ ನಾವು ಬರುವಲ್ಲಿ ದೇಹಬಲ, ಜನಬಲ, ಧನಬಲ ಬೇಡ ಹೇಳಿಯಲ್ಲ, ಅವೆಲ್ಲ ಎರಡನೇ ವಿಷಯ. ಮೊದಲನೇ ವಿಷಯ ಯಾವುದಂದರೆ ಆ ಗರ್ಭಗುಡಿಯಲ್ಲಿರುವ ದೇವರ ಸಂಕಲ್ಪವಾಗಬೇಕು, ಅವರು ಪ್ರೇರಣೆ ಆಗಬೇಕು. ಅದಿಲ್ಲದಿದ್ದರೆ ನಮಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಸುಮ್ಮನೆ ಅಂದಾಜಿಗೆ ಹೇಳ್ತಾ ಇದ್ದೀರಾ ಸ್ವಾಮಿ? ಯಾರು ಹೇಳಿ? ನಿಶ್ಚಯವಾಗಿ ಒಪ್ಪಬೇಕಾದ ಮಾತಿದೆ. ಯಾಕೆ? ಮೊನ್ನೆಯಷ್ಟೇ ಪವಿತ್ರವಾದ ಪ್ರಯಾಗರಾಜದಲ್ಲಿ ಪಾಪಹಾರಿಣಿಯೂ ಪಾಪಹಾರಿಣಿಯಾದ ಗಂಗಾ ಮಾತೆಯ ದರ್ಶನ ಮಾಡಿಕೊಂಡು ಆ ತಾಯಿಯಲ್ಲಿ ಮಿಂದು ಮೈಯನ್ನು ಒರೆಸ್ಕೊಂಡು ಬಟ್ಟೆಯನ್ನು ಹಾಕಿ ಶುಭ್ರ ವಸ್ತ್ರವಂತ ಒಳ್ಳೆಯ ವಸ್ತ್ರವನ್ನು ಧರಿಸ್ಕೊಂಡು ಹಣೆಗೆ ತಿಳ್ಕೊಂಡಿಟ್ಕೊಂಡು ತಾಯಿಯ ಪೂಜೆಯನ್ನು ಅಲ್ಲಿರುವ ಎಲ್ಲ ದೇವರ ಪೂಜೆಯನ್ನು ಮಾಡಿಕೊಂಡು ಬಂದರು. ಯಾರು ಬಂದರು? ಎಲ್ಲೋ ಕೆಲವರು. ಯಾರು ಹೇಳಿದ್ದು? ನಮ್ಮ ಭಾರತದ ಸನಾತನ ಧರ್ಮೀಯರ ಒಂದು ಜನಸಂಖ್ಯೆ ಏನುಂಟೋ ಅದರಲ್ಲಿ 65% ಹೆಚ್ಚು, ಅರ್ಥಾತ್ 65 ಕೋಟಿ ಸಂಖ್ಯೆಗೂ ಹೆಚ್ಚು ಭಕ್ತರು ಹೋಗಿ ಬಂದರಲ್ವಾ? ಸಂತೋಷ. ಹಾಗೆ ಹೋಗಿ ಬರಲಿಕ್ಕೆ ತಾಯಿ ಗಂಗೆಯ ಸಂಕಲ್ಪ ಪ್ರೇರಣೆ ಆಗದಿದ್ದರೆ ಸಾಧ್ಯವಾಗ್ತಿರಲಿಲ್ಲ. ನೋಡಿ, ಕೆಲವರೆಲ್ಲ ಈಗ ಹೇಳಿದ ಹಾಗೆ ಎಷ್ಟೆಷ್ಟೋ ದೂರದ ತೀರ್ಥಯಾತ್ರೆಗೆಲ್ಲ ಮಾಡಿ ಬರ್ತಾರೆ. ಕೆಲವರಿಗೆ ಮನೆಯ
ಮಾರ್ಗದಲ್ಲೇ ಇರುವ ಪಕ್ಕದ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಮನಸ್ಸು ಬರುವುದಿಲ್ಲ. ಹಾಗಾದರೆ ಇದೆಲ್ಲ ನಮ್ಮ ಕೈಯಲ್ಲಿರುವ ಶಕ್ತಿ ಭ್ರಮೆ. ಆ ಒಳಗಿರುವ ದೇವರ ಸಂಕಲ್ಪ ಪ್ರೇರಣೆ ಆದರೆ ಸಂಕಲ್ಪವಾಗಬೇಕು. ಆ ಸಂಕಲ್ಪದ ಪ್ರಕಾರ ಪ್ರೇರಣೆ ಸಿಗಬೇಕು. ಆಗ ಮಾತ್ರ ಇಂಥ ಸ್ಥಳಗಳಿಗೆ ಬರಲಿಕ್ಕೆ ಮನಸ್ಸಾಗ್ತದೆ, ಬರುವ ಆ ಕೆಲಸ ಯಶಸ್ವಿ ಆಗ್ತದೆ. ಈಗ ನಮ್ಮ ಮಾತು ಮುಂದಕ್ಕೆ ಬಂದಿತ್ತು, ಕಾಲುಗಳು ಹೇಳ್ತಾ ಇವೆ ಇವನನ್ನು ಕರ್ಕೊಂಡು ಬಂದು ಕೂರಿಸಿ ಆಗಿದೆ. ಹಾಗಾದರೆ ಅಲ್ಲಿ ಬಂದು ಕುಳಿತ ಅನಂತರ ನಾವು ಏನನ್ನು ಮಾಡಬಾರದು, ಏನನ್ನು ಮಾಡಬೇಕು? ಋಗ್ವೇದ ಋಷಿಗಳು ಹೇಳ್ತಾರೆ, ಪ್ರೀತಿಯ ಭಕ್ತರೇ ಮಾಜಿದನ್ಯ ದ್ವಿಷೌಸತ. ದೇವಸ್ಥಾನದಲ್ಲಿ ಕುಳಿತ ನೀವು ಗರ್ಭಗುಡಿಯ ಅಕ್ಕಪಕ್ಕದಲ್ಲಿ ಗರ್ಭಗುಡಿಯ ಇಕ್ಕೆಲಗಳಲ್ಲಿ ಕುಳಿತಿದ್ದೀರಿ ಅಲ್ವಾ, ಇಲ್ಲಿ ಕುಳಿತುಕೊಂಡು ಮಾಚಿದ್ ಅನ್ಯದ್ ವಿಷಂಸತ, ಒಳಗಿರುವ ದೇವರಿದ್ದಾರಲ್ಲ ಅವರನ್ನು ಬಿಟ್ಟು ಅನ್ಯದ್ ಮಾ ಚಿತ್ ವಿಷಂಸತ, ಬೇರೆಯವರನ್ನು ಹೊಗಳಬಾರದು. ಗರ್ಭಗುಡಿಯ ಒಳಗಿರುವ ದೇವರನ್ನು ಬಿಟ್ಟು ಬೇರೆ ಪುರುಷರನ್ನು ದೇವಸ್ಥಾನದಲ್ಲಿ ಹೊಗಳಬಾರದು. ಅಲ್ಲ, ನಾವು ಒಳ್ಳೆಯವ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸ್ವಾಮಿ, ಎಷ್ಟೆಷ್ಟು ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿದ್ದಾರೆ ಗೊತ್ತಾ? ಇರಬಹುದು, ಅವರ ಒಳ್ಳೆಯತನದ ಬಗ್ಗೆ ನಮ್ಮ ಆಕ್ಷೇಪವಿಲ್ಲ, ಅವರು ಒಳ್ಳೆಯವರಲ್ಲವೆಂಬುದಾಗಿ ನಾವು ಹೇಳಲಿಲ್ಲ. ಆದರೆ ಅವರನ್ನು ಹೊಗಳಲಿಕ್ಕೆ ಇದು ತಾಣವಲ್ಲ. ಏಕೆಂದರೆ ಒಳಗಿರುವ ಪುರುಷೋತ್ತಮೆ, ಒಳಗಿರುವ ಇವಳ ಪತಿಯಾದ ಪುರುಷೋತ್ತಮ ಲಕ್ಷ್ಮೀನಾರಾಯಣ ದೇವರು, ಅರ್ಥಾತ್ ವಲ್ಲಿ ದೇವಸೇನ ಸುಬ್ರಹ್ಮಣ್ಯದ ಎಲ್ಲ ಸದ್ಗುರು ಸಿದ್ಧಿ ಉದ್ಯಮಾಗಣಾಧಿಪತಿ, ವಲ್ಲಿ ಸದ್ಗುರು ಸಿದ್ಧಿ ಉದ್ಯಮಾಗಣಾಧಿಪತಿ, ವಲ್ಲಿ ದೇವಸೇನಾ ಸುಬ್ರಹ್ಮಣ್ಯ ದೇವರು, ಸದ್ಗುರು ಸಿದ್ಧಿ ಉದ್ಯಮಾಗಣಾಧಿಪತಿ, ವಲ್ಲಿ ದೇವಸೇನಾ ಸುಬ್ರಹ್ಮಣ್ಯ ದೇವರ ಕುಡಿದ ಪಾರ್ವತಿ ಪರಮೇಶ್ವರರು, ಲಕ್ಷ್ಮೀ ಸರಸ್ವತಿ ಬ್ರಹ್ಮದೇವರೆಲ್ಲ ಇದ್ದಾರೆ. ಒಳಗಿರುವ ಈ ಪುರುಷೋತ್ತಮರು ಇದ್ದಾರಲ್ಲ, ಇವರಿಗಿಂತ ದೊಡ್ಡ ಉತ್ತಮ ಪುರುಷ ಲೋಕದಲ್ಲಿ ಯಾರೂ ಇಲ್ಲಿ ಸಾಧ್ಯವಿಲ್ಲ. ಧರೆಗೆ ದೊಡ್ಡವರು ಇವರು. ಆದ್ದರಿಂದ ಇಂಥ ದೊಡ್ಡವರ ಎದುರಿಗೆ ಕುಳಿತು ಬೇರೆಯವನ್ನು ಹೊಗಳಬಾರದು. ದೇವಸ್ಥಾನದಲ್ಲಿ ಅನ್ಯ ಪುರುಷರ ಪ್ರಶಂಸೆಯು ಸಲ್ಲದು. ನೋಡಿ, ಹೊಗಳಲೇಬಾರದು ಎಂಬುದಾಗಿ ಹೇಳಿದರು. ಇನ್ನು ತೆಗಳಬಾರದು ಅಂತ ಹೇಳಬೇಕಾಗಿಯೇ ಇಲ್ಲ, ಅರ್ಥಾತ್ ಸಿದ್ಧ. ಆದರೂ ಮಂತ್ರಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಋಷಿಗಳೇನು, ಸಖಾಯೋ ಮಾರಿ ಶಣ್ಯಥ ಪ್ರೀತಿಯ ಭಕ್ತೇರೇ. ನೋಡಿ, ನಮ್ಮನ್ನೆಲ್ಲ ಋಷಿಗಳು ಹೇಗೆ ಕರೀತಾರೆ ಗೊತ್ತಾ? ನಮ್ಮ ಮಕ್ಕಳೇ ಹೇಳ್ತಾರೆ ಕೆಲವು ಬಾರಿ. ಇಲ್ಲಿ ಹಾಗೆ ಹೇಳಿದ, ಗೆಳೆಯರೇ ಎಂಬುದಾಗಿ ಕರೀತಾರೆ. ಗೆಳೆಯರೇ ಆದ ಭಕ್ತರೇ ಬೇರೆಯವ್ರನ್ನ ಹೊಗಳಬಾರ್ದು ಹೇಳಿದ್ದು ಅಷ್ಟೇ ಅಲ್ಲ, ಬೇರೆಯವರ ನಿಂದನೆಯನ್ನು ದೇವಸ್ಥಾನದಲ್ಲಿ ಮಾಡಬಾರ್ದು, ಬೇರೆಯವರಿಗೆ ಹಿಂಸೆಯನ್ನು ಕೊಡಬಾರ್ದು, ಬೇರೆಯವ್ರ ನಿಂದನೆಯನ್ನು ಮಾಡಬಾರ್ದು. ಹಾಗಾದರೆ ದೇವಸ್ಥಾನದಲ್ಲಿ ಕುಳಿತು ಅನ್ಯ ಪುರುಷರ ಪ್ರಶಂಸೆ, ಅನ್ಯ ಪುರುಷರ ನಿಂದನೆ ಎರಡೂ ಮಾಡಬಾರದಾದ ಕೆಲಸ, ಎರಡನ್ನೂ ಮಾಡಬಾರ್ದು. ಹೌದಾ? ಹಾಗಾದರೆ ನಮ್ಮ ನಾಲ್ಗೆಗೆ ಏನು ಕೆಲಸವೇ ಇಲ್ವಾ? ಯಾರು ಹೇಳಿದ್ದು? ನಾಲ್ಗೆ ಕೆಲಸ ಉಂಟೇನು? ಇಂದ್ರ ಮಿತುಸ್ತೋತ ವೃಷಣಂ ಸಚಾಸುತೆ. ಒಳಗೆ ಕುಳಿತಿದ್ದಾರಲ್ಲ ಜಗಜ್ಜನನೀ ಜನಕರು, ಇವರನ್ನು ಬಾಯಿ ತುಂಬಿ ಹೋಗಲಿ, ಅದಕ್ಕೆ ಸ್ತೋತ್ರಂ ಎಂಬುದಾಗಿ ಹೇಳಿ, ಸ್ತೋತ್ರವನ್ನು ಹೇಳಿ. ಓ ಹಾಗಾದರೆ ಪೂಜ್ಯರಾದ ಋಷಿಗಳೇ, ಸ್ತೋತ್ರವನ್ನು ಹೇಳಿ ಕೇಳಿ. ನಮಗೆ ಈ ದೇವರ ಕುರಿತಾದ ಒಂದು ಸ್ತೋತ್ರ ಬರ್ತದೆ, ಹೇಳಲಿಕ್ಕೆ 5 ನಿಮಿಷ ಸಾಕು. ಅದನ್ನು ಹೇಳಿಕೊಂಡು ಮತ್ತೆ ಮಾತಾಡಬಹುದಾ? ಬೇಡ. ಯಾರು ಹೇಳಿ? ಮುಹುರುಕ್ತಾಚ ಶಂಸತ. 1 ಬಾರಿ ಹೇಳಿ ಆಯಿತಾ? 2ನೇ ಬಾರಿ ಹೇಳಿ, ಮತ್ತೆ ಅವ್ರನ್ನೇ ಹೋಗಲಿ, 3ನೇ ಬಾರಿ ಹೇಳಿ. ಏನು ಋಷಿಗಳೇ, 1 ದಿವಸ 3, 4, 5 ಬಾರಿಯಾ? ಋಷಿಗಳು ಹೇಳ್ತಾರೆ, ಕಂದ, 1 ದಿವಸದ ಲೆಕ್ಕ ತೆಗೆದುಕೊಂಡ್ರೆ 5 ಬಾರಿಯ 10 ಬಾರಿಯ ಕೇಳ್ತಿ, ನಿನಗೆ ಹೆಚ್ಚಾಗಿ ಕಾಣ್ತದೆ. ವರ್ಷದ ಲೆಕ್ಕ ತೆಗೆದುಕೊಂಡ್ರೆ ಇದು ಏನೂ ಅಲ್ಲ, ನೀನು ಹೊಗಳಿದ್ದಕ್ಕಿಂತ ಬಿಟ್ಟದ್ದೇ ಹೆಚ್ಚು ದಿವಸಗಳಲ್ಲಿ. ಹಾಗಾಗಿ ಇಲ್ಲಿ ಕುಳಿತುಕೊಂಡು ದೇವರ ಪ್ರಶಂಸೆಯನ್ನು ಮಾಡುವುದು ಬಿಟ್ಟರೆ ಬೇರೆ ಇನ್ನೇನನ್ನೂ ಮಾಡಬಾರದು. ಋಗ್ವೇದದ ಋಷಿಗಳು ನಮಗೆ ತಿಳಿಸಿದ ವಿಚಾರ, ವೇದವು ಹೇಳಿದ ಕೆಲಸಗಳನ್ನೇ ಮಾಡಬೇಕು ಎಂಬುದಾಗಿ ಆಚಾರ್ಯ ಶಂಕರರು ಹೇಳಿದ ಮಾತಿನ ಅಂತರರ್ಥ ಇದಾಗಿದೆ. ತೇನೇಶಸ್ಯ ವಿಧೀಯತಾಮಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ. ವೇದೋಕ್ತವಾದ ಕರ್ಮಗಳನ್ನೇ ಮಾಡಬೇಕೆಂಬುದಾಗಿ ಹೇಳಿದ ಆಚಾರ್ಯರು ಹೇಳ್ತಾರೆ, ವೇದೋಕ್ತವಾದ ಕರ್ಮಗಳನ್ನು ಮಾಡಿ ಎಂದಾದರೆ ಹಾಗಾದರೆ ದೇವತಾರ್ಚನೆಯನ್ನು ಮಾಡಬೇಕು. ನಾವು ಈ ಪವಿತ್ರವಾದ ಕಲಿಯುಗದಲ್ಲಿ ಮೂರ್ತಿ ಪೂಜೆಯನ್ನು ಕಾಣ್ತಾ ಇದ್ದೇವೆ ಅಲ್ವಾ? ನೋಡಿ, ಕೃತಯುಗದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಕೃತಯುಗದಲ್ಲಿ ತಪಸ್ಸಿನಿಂದಲೇ ತಮಗೆ ಬೇಕಾದದ್ದನ್ನು ಭಕ್ತರು ಪಡೆಯುತ್ತಾ ಇದ್ದರು. ಮುಂದೆ ತ್ರೇತಾಯುಗದಲ್ಲಿ ಹಿಂದಿನ ತಪಸ್ಸು ಮುಂದುವರಿಯಿತು, ಕೃತಯುಗದ ತಪಸ್ಸು ಉಂಟು, ಜೊತೆಗೆ ಅಗ್ನಿಪಾಸನೆ ಎನ್ನುವುದು ಪ್ರಾರಂಭವಾಯಿತು. ಕೃತಯುಗದಲ್ಲೂ ಇತ್ತು, ತ್ರೇತಾಯುಗದಲ್ಲಿ ಅಗ್ನಿಪಾಸನೆ ಬಹಳ, ತಪಸ್ಸು ಅಗ್ನಿಪಾಸನೆ. ತಪಸ್ಸಿನ ಸ್ವಾಹಾಸುಧಾಪತಿಯಾದ ಅಗ್ನಿಯ ಜೊತೆಗೆ ಎಲ್ಲ ದೇವರ ಉಪಾಸನೆ ರೂಪವಾದ ಯಜ್ಞ, ತಪಸ್ಸು ಮತ್ತು ಯಜ್ಞ ಇವೆರಡರ ಮೂಲಕ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಪ್ರಯತ್ನ, ದೇವರನ್ನು ಪಡೆಯುವ ಪ್ರಯತ್ನ. ದ್ವಾಪರ ಯುಗಕ್ಕೆ ಬರುವಾಗ ಹಿಂದಿನ ತಪಸ್ಸು ಉಂಟು, ಹಿಂದಿನ ಯಜ್ಞವೂ ಉಂಟು, ಜೊತೆಗೊಂದು ಮೂರ್ತಿ ಪೂಜೆ ಎನ್ನುವಂಥದ್ದು ಸೇರಿತು ಈ ದ್ವಾಪರ ಯುಗದಲ್ಲಿ. ಮುಂದೆ ಈ ಕಲಿಯುಗಕ್ಕೆ ಬರುವ ಹೊತ್ತಿಗೆ ಹಿಂದಿನ ತಪಸ್ಸು ಉಂಟು, ಹಿಂದಿನ ಯಜ್ಞ ಸ್ವಾಹಾಧಾಪತಿಯಾದ ಅಗ್ನಿಯ
ಎಲ್ಲ ದೇವರ ಉಪಾಸನೆ ಈ ರೂಪದ ಹೋಮ, ಹಿಂದೆ ಹೇಳಿದ ಶ್ರೌತಯಜ್ಞ, ಸ್ಮಾರ್ತಯಜ್ಞ ಅದೂ ಉಂಟು. ಜೊತೆಗೆ ದ್ವಾಪರ ಯುಗದ ಮೂರ್ತಿ ಪೂಜೆಯೂ ಉಂಟು. ಕಲಿಯುಗದಲ್ಲಿ ಹೊಸದಾಗಿ ಸೇರಿದ್ದು ಇನ್ನೊಂದು ಯಾವುದು ಗೊತ್ತಾ? ಮೊದಲಿಂದೂ ಇತ್ತು, ಈಗ ಹೆಚ್ಚು ಪ್ರಾಶಸ್ತ್ಯ ಈ ಮೂರರ ಜೊತೆಗೆ. ಅದಕ್ಕೆ ಯಾವುದು? ಜಪ, ಪ್ರಾರ್ಥನೆ, ಧ್ಯಾನ. ಹಾಗಾದರೆ ಇವೆಲ್ಲವನ್ನು ಸೇರಿಸಿ ರುಕ್ಮಿಣೀಪತಿಯಾದ ಶ್ರೀಕೃಷ್ಣದೇವರು ದ್ರೌಪದೀಶನಾದ ಅರ್ಜುನನಿಗೆ ಹೇಳಿದ್ದು ಇವುಗಳಿಗೆ ಶೀರ್ಷಿಕೆ ಯಜ್ಞ. ಯಜ್ಞ ಎಂಬ ಶೀರ್ಷಿಕೆಯ ಒಳಗೆ ಈ ಎಲ್ಲವೂ ಬರ್ತವೆ, ತಪಸ್ಸಿನಿಂದ ಹಿಡಿದು ಜಪದವರೆಗೆ, ಪೂಜೆ, ಹೋಮ, ಧ್ಯಾನ ಎಲ್ಲ. ಹಾಗಾದರೆ ಶ್ರೀಮತ್ ಶಂಕರಾಚಾರ್ಯರು ಹೇಳ್ತಾರೆ, ವೇದೋಕ್ತವಾದ ಕರ್ಮವನ್ನೇ ಮಾಡಬೇಕು ಎಂಬ ನಮ್ಮ ಮಾತಿಗೆ ಬೆಲೆಯನ್ನು ಕೊಡ್ತಾ ಇದ್ದೀರಿ ಅಲ್ವಾ? ಕರ್ಮಕ್ಕೆ ಕೈ ಹಾಕಿ. ಕರ್ಮಕ್ಕೆ ಕೈ ಹಾಕುವಾಗ ನೀವು ಮಾಡುವ ಕರ್ಮ ದೇವತಾರ್ಚನೆ ಆಗಿರಲಿ. ಇಲ್ಲಿ ಎರಡರ್ಥ. ನಾವು ಮಾಡುವ ದೇವರ ಪೂಜೆ ಒಂದು ಶ್ರೇಷ್ಠವಾದ ಕರ್ಮ, ಜೊತೆಗೆ ನಾವು ಮಾಡುವ ಪ್ರತಿಯೊಂದು ಕರ್ಮವು ದೇವರ ಪೂಜೆಯಾಗಿರಬೇಕು. ಯಜ್ಞಾರ್ಥ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಪರಮ ಪವಿತ್ರವಾದಂಥ ಕರ್ಮ ಪ್ರತಿಯೊಬ್ಬರ ಶ್ರೇಯಸ್ಸಿಗೆ, ಪ್ರೇಯಸ್ಸಿಗೆ ಕಾರಣ. ಇದನ್ನು ರುಕ್ಮಿಣೀಕೃಷ್ಣದೇವರು ದ್ರೌಪದೀಶಾರ್ಜುನಿಗೆ ಹೇಳಿದರು. ಆದರೆ ಕರ್ಮವನ್ನು ಮಾಡುವಾಗ ಈ ಕರ್ಮಕ್ಕೆ ಯಜ್ಞ ಎಂಬ ಸ್ವರೂಪದ ಲೇಪವನ್ನು ಕೊಟ್ಟು ಮಾಡಿದರೆ ಕರ್ಮದ ಬಂಧನಕ್ಕೆ ಸಿಲುಕುವುದಿಲ್ಲ. ಆ ಕಟ್ಟಿಗೆ ಸಿಲುಕಿಕೊಳ್ಳದೆ ಕರ್ಮವನ್ನು ಮಾಡಲಿಕ್ಕಾಗ್ತದೆ. ಭಗವದರ್ಪಿತ ಬುದ್ಧಿಯಿಂದ ಕರ್ಮವನ್ನು ಮಾಡಬೇಕು. ಹಾಗಾದ್ರೆ ಏನು ಹೇಳಿದಾಗಾಯಿತು ಅಂದರೆ ದೇವತಾರ್ಚನೆ ಬೇಕು. ಮೂರ್ತಿ ಪೂಜೆಯ ಬಗ್ಗೆ ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ. ದೇವರ ಪೂಜೆಯನ್ನು ಮಾಡಿ, ಮೂರ್ತಿ ಪೂಜೆಯನ್ನು ಮಾಡುವವರಿಗೆ ಒಂದು ಆದರ್ಶ ಬೇಕು. ಏನು ಆದರ್ಶ ಕೇಳಿದರೆ, ನೋಡಿ, ನಾವು ರೂಢಿಯಲ್ಲಿ ಬಳಸುವ ಕೆಲವು ಕನ್ನಡ ಭಾಷೆಯ ವಾಕ್ಯಗಳನ್ನೊಮ್ಮೆ ಗಮನಿಸುವ. ಮನೆಯಲ್ಲಿ ಕುಳಿತಂಥ ನಾವು ದೂರದರ್ಶನದೊಳಗೆ ಬರುವ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೇವೆ. ಏನು ಮಾಡ್ತಾ ಇರ್ತೇವೆ? ದೂರದರ್ಶನದೊಳಗೆ ಬರುವ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೇವೆ. ಏನು ಹೇಳ್ತೇವೆ ಅಂದರೆ, ದೂರದರ್ಶನವನ್ನು ನೋಡ್ತಾ ಇದ್ದೇವೆ ಹೇಳ್ತೇವೆ. ದೂರದರ್ಶನವನ್ನು ನೋಡ್ತಾ ಇದ್ದೇವೆ ಹೇಳ್ತೇವೆ. ನಿಜವಾಗಿ ನೋಡಿದರೆ ನಾವು ದೂರದರ್ಶನವನ್ನು ನೋಡುತ್ತಿದ್ದೇವೆ ಅಲ್ಲ, ನಾವು ದೂರದರ್ಶನದ ಒಳಗೆ ಬರುತ್ತಿರುವ ಕಾರ್ಯಕ್ರಮವನ್ನು ನೋಡುತ್ತಿದ್ದೇವೆ. ಅಲ್ಲ, ಈ ತಿದ್ದುಪಡಿಯಲ್ಲ ಬೇಕು. ಯಾಕೆ ಗೊತ್ತಾ? ದೂರದರ್ಶನವನ್ನು ನೋಡುವುದೇ ಬೇರೆ, ದೂರದರ್ಶನದ ಒಳಗೆ ಬರುವ ಕಾರ್ಯಕ್ರಮವನ್ನು ನೋಡುವುದೇ ಬೇರೆ. ಹಾಗಾದರೆ ದೂರದರ್ಶನದ ಒಳಗೆ ಬರುವ ಕಾರ್ಯಕ್ರಮವನ್ನು ನಾವೆಲ್ಲ ನೋಡ್ತಿದ್ದೇವೆ. ಹೌದು, ಈ ದೂರದರ್ಶನವನ್ನು ನೋಡುತ್ತಿದ್ದೇವೆ ಎನ್ನುವ ವಾಕ್ಯವು ಅದು ಯೋಗ್ಯ ಅಂತ ನೀವು ಹೇಳಿದಾಗ ಆಯ್ತಲ್ಲ. ಯೋಗ್ಯ, ಹೌದು, ಯೋಗ್ಯ ಮಾತ್ರವಲ್ಲ, ಎರಡಕ್ಕೂ ವ್ಯತ್ಯಾಸ ಏನು ಕೇಳಿದ್ರೆ, ನಾವು ದೂರದರ್ಶನವನ್ನು ಕೊಂಡುಕೊಳ್ಳಿಕ್ಕಾಗಿ ಅಂಗಡಿಗೆ ಬರ್ತೇವಲ್ವಾ, ಆಗ ದೂರದರ್ಶನವನ್ನು ನೋಡುವುದು. ಹೇಗುಂಟು, ಮೇಲೆ ಹೇಗುಂಟು, ಕೆಳಗೆ ಹೇಗುಂಟು, ಮೇಲೆ ಹೇಗುಂಟು, ಮಧ್ಯೆ ಹೇಗುಂಟು, ಕೈಯಲ್ಲೆಲ್ಲ ಹೊಡೆದು ನೋಡ್ತೇವೆ. ಅವರು ನಮಗಿಂತ ಜೋರಾಗಿ ಹೊಡಿತಾರೆ, ಅವ್ರು ಹೊಡಿಲಿಕ್ಕಿಟ್ಟದ್ದೇ ಒಂದು, ನಾವು ಕೊಡೋದೇ ಮತ್ತೊಂದು. ಹೀಗೆಲ್ಲ ಹೇಳಬೇಡಿ, ಚೆನ್ನಾಗಿ ತೋರಿಸ್ತಾರೆ, ಗಟ್ಟಿ ಉಂಟು, ಇದು ಅಂಥದ್ದು, ಈ ಸಂಸ್ಥೆಯದ್ದು, ಆ ಸಂಸ್ಥೆಯದ್ದು ಹೇಳ್ತಾರೆ. ಆಗ ನಾವು ದೂರದರ್ಶನವನ್ನು ನೋಡುತ್ತೇವೆ. ಅದರೊಳಗೇನು ನೋಡುವುದಿಲ್ಲ, ನೋಡ್ಲಿಕ್ಕೆ ಒಳಗೇನೂ ಇಲ್ಲ ಅಲ್ವಾ? ಅದು ಆಗ ದೂರದರ್ಶನ ನೋಡ್ತೇವೆ. ಸತ್ಯ. ಮನೆಗೆ ದೂರದರ್ಶನ ತಂದಾದ ಮೇಲೆ ಅದಕ್ಕೆ ಸಂಪರ್ಕವನ್ನು ಕೊಟ್ಟ ನಂತರ ಆಗ ನಾವು ದೂರದರ್ಶನವನ್ನು ನೋಡುತ್ತೇವೆ ಅಲ್ಲ, ದೂರದರ್ಶನದ ಒಳಗೆ ಬರುವ ಕಾರ್ಯಕ್ರಮವನ್ನು ನೋಡುತ್ತೇವೆ. ಈ ವಿಷಯ ಇಲ್ಲಿ ಯಾಕೆ ಬೇಕು ಅಂದರೆ, ಬೇಕು. ಮೂರ್ತಿ ಪೂಜೆಯನ್ನು ಮಾಡುವವರಿಗೆ ಈ ಆದರ್ಶ ಬೇಕು. ನಾವು ಮೂರ್ತಿಯನ್ನೇ ನೋಡ್ತಾ ಕುಳಿತುಕೊಳ್ಳುವುದಲ್ಲ, ಆ ಮೂರ್ತಿಯ ಒಳಗೆ ಆರಾಧ್ಯ ದೇವತೆಯನ್ನು ಕಾಣಬೇಕು. ಮೂರ್ತಿ ಒಲ್ಲಿ ದೇವಸೇನಾ ಸುಬ್ರಹ್ಮಣ್ಯ ದೇವರ ವಿಗ್ರಹ ಉಂಟು ಅಲ್ವಾ? ಆ ವಿಗ್ರಹಕ್ಕೆ ಪೂಜೆ ಅಲ್ಲ, ವಿಗ್ರಹದೊಳಗೆ ಒಲ್ಲಿ ದೇವಸೇನಾ ಸುಬ್ರಹ್ಮಣ್ಯ ದೇವರೇ ಬಂದು ಕುಳಿತಿದ್ದಾರೆ. ಯಾಕೆ ಬಂದು ಕುಳಿತಿದ್ದಾರೆ? ಅವರಿಗೆ ನಮ್ಮ ಮೇಲೆ ಕರುಣೆ ಉಂಟು, ಬಂದು ಕುಳಿತಿದ್ದಾರೆ. ಹೇಗೆ ಬಂದು ಕುಳಿತಿದ್ದಾರೆ? ಪುನಃ ಅವರಿಗೆ ನಮ್ಮ ಮೇಲೆ ಕರುಣೆ ಉಂಟು, ಆದ್ದರಿಂದ ಪುರೋಹಿತರು ಪ್ರೀತಿಯಿಂದ ಬೇಡಿದಾಗ ಬಂದು ಕುಳಿತು. ಅದಕ್ಕೆ ದೇವತಾ ಪ್ರಾಣ ಪ್ರತಿಷ್ಠಾಪನೆ ಹೇಳಿ ಹೆಸರು. ಹಾಗಾದರೆ ದೇವರ ಪೂಜೆಯನ್ನು ಮಾಡುವಾಗ ಮೂರ್ತಿಯೊಳಗೆ ದೇವತಾ ಶಕ್ತಿಯನ್ನು ಕಂಡು ಪೂಜಿಸಬೇಕು. ವಿಗ್ರಹಕ್ಕೆ ಸೀರೆಯನ್ನು ಉಡಿಸ್ತಾ ಇದ್ದೇನೆ, ಅಮ್ಮನವ್ರ ವಿಗ್ರಹಕ್ಕೆ ಸೀರೆಯನ್ನು ಉಡಿಸ್ತಾ ಇದ್ದೇನೆ, ಒಲ್ಲಿ ದೇವಸೇನಾ ಸುಬ್ರಹ್ಮಣ್ಯ ದೇವರ ಸಿದ್ಧಿಬುದ್ಧಿಮಾಗಣಾಧಿಪತಿಯ ವಿಗ್ರಹಕ್ಕೆ ಮುಡಿಯನ್ನು ಉಡಿಸ್ತಾ ಇದ್ದೇನೆ ಅಲ್ಲ, ಅಮ್ಮನವರಿಗೇ ಸೀರೆಯನ್ನು ಉಡಿಸ್ತಾ ಇದ್ದೇವೆ. ಸಿದ್ಧಿಬುದ್ಧಿಮಾಗಣಾಧಿಪತಿಗೆ ಕೆಂಪು ಬಣ್ಣದ ಮಡಿಯನ್ನು ಉಡಿಸ್ತಾ ಇದ್ದೇವೆ, ಒಲ್ಲಿ ದೇವಸೇನಾ ಸುಬ್ರಹ್ಮಣ್ಯ ದೇವರಿಗೆ ಒಳ್ಳೆಯ ಮಡಿಯನ್ನು ಉಡಿಸ್ತಾ ಇದ್ದೇವೆ, ಒಳ್ಳೆಯ ವಸ್ತುವನ್ನು ಉಡಿಸ್ತಾ ಇದ್ದೇವೆ. ಹೀಗೆ ಪೂಜೆ ಮಾಡುವ ಈ ಆದರ್ಶ ಬೇಕು. ಹಾಗಾದರೆ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ, ಕನ್ನಡಿಯ ಮುಂದೆ ಬಂದು ನಿಲ್ತ ನಾವು ಅದೇ ದೂರದರ್ಶನದ ಹಾಗೆ ತರುವಾಗ ಒಮ್ಮೆ ಕನ್ನಡಿಯನ್ನು ನೋಡಿದ್ದಷ್ಟೇ, ದಿವಸವೂ ಕನ್ನಡಿಯನ್ನು ನೋಡುವುದಲ್ಲ, ಕನ್ನಡಿ ಒಳಗೆ ನಮ್ಮ ಮುಖವನ್ನು ನೋಡುವುದು. ನಾವು ಕನ್ನಡಿ ನೋಡಲಿಕ್ಕೋಸ್ಕರ ಬಂದು ನಿಂತದ್ದಲ್ಲ. ಹಾಗೆ ಕನ್ನಡಿಯ ಒಳಗೆ ನಮ್ಮ ಮುಖವನ್ನು ಹೇಗೆ ಕಾಣುತ್ತೇವೋ ಇದೇ ರೀತಿ ದೇವತಾ ವಿಗ್ರಹದ ಒಳಗೆ ದೇವರನ್ನು ಕಾಣುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಪೂಜೆಯನ್ನು ಮಾಡಬೇಕು. ಅದಕ್ಕಾಗಿ ಆಚಾರ್ಯ ಶಂಕರರು ಪಂಚಾಯತನ ಪೂಜಾ ಪದ್ಧತಿ ಎಂಬ ಕ್ರಮವನ್ನು ಲೋಕಕ್ಕೆ ಕೊಟ್ಟರು. 5 ದೇವತೆಯರ ಆರಾಧನೆ: ಗಣೇಶ, ಗಣಪತಿ,
ಗಣಪತಿಯ ತಾಯಿ ನಮಗೂ ತಾಯಿಯೇ ಅಂಬಿಕಾ ಅಂದರೆ ಪಾರ್ವತಿ, ಗಣಪತಿಯ ತಂದೆ ನಮಗೂ ತಂದೆಯೇ ಶಿವ, ಗಣೇಶ, ಅಂಬಿಕಾ, ಶಿವ. ಹಾಗೆ ಲಕ್ಷ್ಮೀಪತಿಯ ಶ್ರೀಮನ್ನಾರಾಯಣ ಅಂದರೆ ಲಕ್ಷ್ಮೀನಾರಾಯಣ ದೇವರು 4 ದೇವರು, ಸೂರ್ಯ ಛಾಯಾ ಸಂಜ್ಞಾಪತಿಯ ಸೂರ್ಯನಾರಾಯಣ ದೇವರು ಅಂದರೆ ಎಲ್ಲ ನವಗ್ರಹ ದೇವರ ಪ್ರತೀಕ. ಹೀಗೆ 5 ದೇವರನ್ನು ಪೂಜಿಸಲಿಕ್ಕೆ ಹೇಳಿಕೊಟ್ಟರು. ಆ ದೇವರನ್ನು ನಮ್ಮ ಪೂಜೆಯ ತಟ್ಟೆಯ ಒಳಗೆ ಹೇಗಿಡಬೇಕು ಎನ್ನುವುದಕ್ಕೂ ಕ್ರಮ ಉಂಟು. ಕುಲದೇವತೆಯರ ನಡುವೆ ಇನ್ನು ಯಾವ್ಯಾವ ದೇವರು ಎಲ್ಲಿ ಎಂಬುದಾಗ ಅಲ್ಲಿ ಕ್ರಮ ಪ್ರಕಾರ ಹೇಳಿದ್ದಾರೆ. ಹಾಗಾದರೆ ಇದಕ್ಕೆ ಪಂಚಾಯತನ ಪೂಜಾ ಪದ್ಧತಿ ಹೇಳ್ತಾರೆ. ದೇವರ ಸ್ಥಾಪನೆಯ ಕ್ರಮಕ್ಕೆ ಪಂಚಾಯತನ ಚಕ್ರಂ ಹೇಳ್ತಾರೆ. ಆಚಾರ್ಯರು ಒಳ್ಳೆಯ ಪೂಜೆಯನ್ನು ನಮಗೆ ತಿಳಿಸಿಕೊಟ್ರು. ಈ ಪೂಜೆಯನ್ನು ತಿಳಿಸಿಕೊಟ್ಟವರು ಪೂಜೆಯನ್ನು ಮಾಡಲಿಕ್ಕೂ ಈಗ ಹೇಳಿದರು ಅಲ್ವಾ. ಜೊತೆಗೆ ಒಂದು ಮಾತನ್ನು ಸೇರಿಸಿದ್ರು ನೋಡಿ. ಪೂಜೆಗೆ ಕುಳಿತುಕೊಳ್ತೀರಾ, ಒಂದು ಎಚ್ಚರಿಕೆ ಇರಲಿ. ಏನು? ಕಾಮ್ಯೇ ಮತಿಸ್ತ್ಯಜ್ಯತಾಂ, ಆಸೆಗೆ ಸ್ವಲ್ಪ ನಿಯಂತ್ರಣವಿರಲಿ. ನಿಮ್ಮ ಆಸೆಗೆ ಕಡಿವಾಣವನ್ನು ಹಾಕುವುದನ್ನು ಮರಿಬೇಡಿ. ಅಲ್ಲ, ಪೂಜೆ ವಿಷಯ ಬಂದಾಗಲೇ ಅದನ್ನು ಹೇಳಬೇಕಾ? ಹೇಳಬೇಕು. ಯಾಕೆ? ಆ ವಿಷಯ ಬಂದಾಗಲೇ ಅಲ್ವಾ ಪೂಜೆ ಮಾಡಬೇಕೆನ್ನುವ ಆಸೆ ಬರುವುದು. ಯಾವ ವಿಷಯ ಬಂದಾಗ? ಆಸೆಗಳನ್ನು ಈಡೇರಿಸ್ಕೊಳ್ಬೇಕೆನ್ನುವ ವಿಷಯ ಬಂದಾಗ. ಅದಕ್ಕೆ ಆಚಾರ್ಯ ಶಂಕರು ಎಲ್ಲಿ ಕಿವಿಯನ್ನು ಹಿಡಿಬೇಕು ಅಲ್ಲೇ ಹೇಳು. ರಥ ಬರ್ತಾ ಇರ್ತದೆ, ದೇವರನ್ನು ರಥದಲ್ಲಿ ಕೊಳ್ಳಿಸಿಕೊಂಡಿದ್ದಾರೆ. ರಥೋತ್ಸವ ಆಗ್ತಾ ಇರ್ತದೆ. ಭಕ್ತರಿಗೆ ಉತ್ಸಾಹ ಹೆಚ್ಚಾಗಿ ಹಗ್ಗವನ್ನು ಹಿಡ್ಕೊಂಡು ಹೇಗೆ ಹೇಳ್ಕೊಂಡು ಹೋದೆ, ಅದಕ್ಕೆ ನಿಯಂತ್ರಣಕ್ಕಾಗಿ ರಥದ ಚಕ್ರಕ್ಕೊಂದು ಪೆಟ್ಟನೆ ಕೊಡುವುದು ಹೇಳಿರ್ತಾರೆ ಅಲ್ಲಲ್ಲಿ. ಹಾಗೆ ಆಚಾರ್ಯ ಶಂಕರರು ನಮ್ಮ ಜೀವನ ರಥ ಬರುವಾಗ ಅದಕ್ಕೆ ಅಲ್ಲಲ್ಲೇ ಚಕ್ರಕ್ಕೆ ಪೆಟ್ಟೆ ಕೊಡ್ತಾ ಇದ್ದಾರೆ. ಅದು ಮಿತಿಮೀರಿ ವೇಗದಲ್ಲಿ ಹೋಗೋದು ಬೇಡವೆಂಬುದಾಗಿ ಏನು ಹೇಳ್ತಾರೆ. ಆಸೆಗಳ ವಿಚಾರಕ್ಕೆ ಬಂದರೆ ಆಸೆಗಳಿಗೆ ಕಡಿವಾಣವನ್ನು ಹಾಕಿಕೊಳ್ಳಬೇಕು. ಹೌದು, ಯಾಕೆ ನಾವು ನೋಡ್ತೇವೆ ಏನು, ಪೂಜೆಗಾಗಿ 1 ಗಂಟೆಯನ್ನು ಇರಿಸಿದ್ದು. ಹೌದು, ಅದೇನೋ ಒಳ್ಳೆಯ ವಿಷಯ, ಪೂಜೆಗಾಗಿ 1 ಗಂಟೆ. ಆದರೆ ಏನಾಗಿದೆ ಕೇಳಿದ್ರೆ, ಪೂಜೆಯಲ್ಲಿ 1 ಗಂಟೆ ಪೂಜೆ, ಸಂಕಲ್ಪಕ್ಕೆ 50 ನಿಮಿಷ ಆಗಿ ಹೋಗ್ತದೆ. ನಮಗೆ ಸಂಕಲ್ಪ ಎನ್ನುವ ಪದಕ್ಕೆ ಏನು ಅರ್ಥ ಕೇಳಿದರೆ, ಸಂಕಲ್ಪ, ಸಮ್ ಅಂದರೆ ಚೆನ್ನಾಗಿ, ಕಲ್ಪ ಅಂದರೆ ಜೋಡಿಸುವುದು. ಚೆನ್ನಾಗಿ ಜೋಡಿಸುವ ಕಾರಣಕ್ಕೆ ಸಂಕಲ್ಪ ಹೇಳುವುದು. ಅಲ್ಲಿ ನಾವು ಜೋಡಿಸ್ತೇವೆ, ಚೆನ್ನಾಗಿ ಜೋಡಿಸ್ತೇವೆ. ಏನು ಜೋಡಿಸ್ತೇವೆ? ಮೊದಲು ತಿಥಿವಾರ ನಕ್ಷತ್ರಯೋ ಕರ್ಣಾದಿಗಳೆಲ್ಲವನ್ನು ಜೋಡಿಸುವ ರೂಪದಲ್ಲಿ ಕಾಲವನ್ನು ಜೋಡಿಸ್ತೇವೆ. ಅದಕ್ಕಾಗಿ ಸಂಕಲ್ಪ ಅಲ್ವಾ. ನಾನು ಯಾವತ್ತು ಎಲ್ಲಿ ಕುಳಿತುಕೊಂಡು ಪೂಜೆ ಮಾಡ್ತಿದ್ದೇನೆ, ಸ್ಥಳವನ್ನು ನಿರ್ದೇಶಿಸ್ತೇವೆ. ಹೀಗಾಗಿ ಸ್ಥಳದ ಜೋಡಣೆ, ಕಾಲದ ಜೋಡಣೆ, ಅದಕ್ಕೆ ಸಂಕಲ್ಪ ಅಂದರೆ ಚೆನ್ನಾಗಿ ಜೋಡಿಸುವುದು. 3ನೇ ವಿಷಯನು ಆಸೆಗಳ ಜೋಡಣೆ. ಈ ವಿಷಯಕ್ಕೆ ಬಂದರೆ ನೋಡಿ, ಋಷಿಗಳೆಲ್ಲ ನಮಗೆ ಯೋಗ್ಯವಾದ ಸಂಕಲ್ಪವನ್ನು ಮಾಡಿಕೊಟ್ಟಾಗಿದೆ. ಯುಗಾಂತರದಲ್ಲಿ ಎಷ್ಟು ಯುಗಗಳಾಯಿತೋ ಗೊತ್ತಿಲ್ಲ. ಏನು? 4ನೇ ಕೇಳಿ ಮಕ್ಕಳೇ, 5ನೇದು ಉಳಿಯುವುದಿಲ್ಲ. 5ನೇದು ಉಳಿಯುವುದಿಲ್ಲ ಅಲ್ಲ, 5ನೇದು ಹೊಸದಾಗಿ ಯಾವುದೂ ಇಲ್ಲ. 4ರೊಳಗೆ ಎಲ್ಲ ಬರ್ತದೆ. 4ನೇ ಬೇಡಿ. ಯಾವ 4ನ್ನು ಬೇಡಿ? ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ. ಜಗತ್ತಿನ ತಾಯಿ ತಂದೆಯಲ್ಲಿ ಬೇಡಿ. ನಮಗೆ ಧರ್ಮ ಬೇಕು ಬೇಡಿ. ಧರ್ಮ ಬೇಕು ಅಂದೇನರ್ಥ? ಆಗ ಹೇಳಿದ ಹಾಗೆ ನಮ್ಮ ಜೀವನದಲ್ಲಿ ದೇವರು ಕೊಟ್ಟ ಶರೀರ ರಥದ ಈ 2 ಕಾಲುಗಳು ಧರ್ಮ ಮಾರ್ಗದಲ್ಲೇ ಬರಬೇಕು. ಯಾವ ಕಾರಣಕ್ಕೂ ದುರಾಸೆ ಹೆಚ್ಚಾಗಿ ಅಧರ್ಮದ ಸಂಪಾದನೆಗೆ ಮನಸ್ಸು ಮಾಡಬಾರ್ದು. ನಾವು ಧರ್ಮ ಮಾರ್ಗದಲ್ಲೇ ಜೀವನವಿರಬೇಕು. ಇದನ್ನು ಬೇಡ್ತೇವೆ. ಧರ್ಮ ಬೇಕು. 2ನೇದು ಅರ್ಥ ಬೇಕು. ಅಂದೇನರ್ಥ? ಧರ್ಮ ಮಾರ್ಗದಲ್ಲೇ ಸಂಪಾದನೆ ಇರ್ತದಲ್ಲ, ಆ ಧರ್ಮ ಮಾರ್ಗದಿಂದಲೇ ನಮಗೆ ಸಂಪಾದನೆ ಆಗಬೇಕು. ಧರ್ಮ ಮಾರ್ಗದಲ್ಲೇ ಜೀವನವಿರ್ತದಲ್ಲ, ಆ ಧರ್ಮ ಮಾರ್ಗದ ಮೂಲಕವೇ ನಮ್ಮ ಸಂಪಾದನೆ ಆಗಲಿ. ಅದರಿಂದ ಧಾರ್ಮಿಕವಾದ ಸಂಪತ್ತೇ ನಮಗೆ ಸಿಗಲಿ. ಅರ್ಥವನ್ನು ಬೇಡುವುದು ಹಾಗೆ, ಹೇಗೋ ಸಂಪತ್ತು ಸಿಗಲಿ ಅಲ್ಲ, ಧಾರ್ಮಿಕವಾದ ರೀತಿಯಲ್ಲಿ ಸಂಪತ್ತು ಸಿಗಲಿ. ಧರ್ಮ, ಅರ್ಥ, ಕಾಮ ಏನು? ಬೇಡಿಕೆ ಈಡೇರಲಿ. ಅಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಜ್ಞಾನಿಗಳಲ್ಲಿ ಹೇಳಿಕೊಟ್ಟೇನು, ನಾವು ದೇವರಲ್ಲಿ ಬೇಡುವಾಗ, ದೇವರೇ ನನ್ನ ಆಸೆಗಳನ್ನೆಲ್ಲ ಈಡೇರಿಸಿ ಹೀಗೆ ಕೇಳುವುದು ತರವಲ್ಲ. ಹಾಗಾದರೆ ಹೇಗೆ ಕೇಳಬೇಕು? ನಮ್ಮ ಒಳ್ಳೆಯ ಆಸೆಗಳನ್ನೆಲ್ಲ ಈಡೇರಿಸಿ ಹೀಗೆ ಕೇಳಬೇಕಲ್ವಾ? ಇದು ಒಳ್ಳೆಯ ಬೇಡಿಕೆ. ಆದರೆ ನಮ್ಮ ಒಳ್ಳೆಯ ಆಸೆಗಳನ್ನು ಈಡೇರಿಸಿ ಎಂಬುದು ಒಳ್ಳೆಯ ಬೇಡಿಕೆ. ಇದಕ್ಕಿಂತಲೂ ಒಳ್ಳೆಯ ಬೇಡಿಕೆ ಯಾವುದಂದರೆ ಜಗತ್ತಿನ ತಾಯಿ ತಂದೆಯರಾದ ಜಗತ್ತಿನ ತಾಯಿ ತಂದೆಯರೇ, ನಮ್ಮ ತಲೆಯ ಒಳಗೆ ಆಸೆಗಳು ಹುಟ್ಟುವಾಗಲೇ ಒಳ್ಳೆಯ ಆಸೆಗಳಾಗಿ ಹುಟ್ಟಲಿ. ಅವು ಹುಟ್ಟುವಾಗಲೇ ಆ ಬೇರು, ತಾಯಿ ಬೇರೆ ಒಳ್ಳೆಯ ಆಸೆಗಳು ಹುಟ್ಟಿಸ್ಬೇಕು. ಆಸೆಗಳು ಹುಟ್ಟುವಾಗಲೇ ಒಳ್ಳೆಯ ಆಸೆಗಳಾಗಿ ಹುಟ್ಟಲಿ. ಹುಟ್ಟಿದ ಒಳ್ಳೆಯ ಆಸೆಗಳೆಲ್ಲ ಈಡೇರಲಿ. ಹೀಗೆ ಬೇಡುವುದೇ 3ನೇದು ಕಾಮ ಎಂಬುದಾಗಿ ಉಲ್ಲೇಖಿಸ್ತೇವೆ. ಧರ್ಮಾರ್ಥ ಕಾಮಗಳನ್ನು ಪಡೀಲಿಕ್ಕೆ ಪೂಜೆ. 4ನೇದು ಮೋಕ್ಷ ಅಂದರೆ ಬಿಡುಗಡೆ. ಮೋಕ್ಷ ಎನ್ನುವ ಪದಕ್ಕೆ ಏನರ್ಥ? ಬಿಡುಗಡೆ. ಎಲ್ಲಿಂದ? ಜನನ ಮರಣ ಚಕ್ರವಾದ ಈ ಭೂಲೋಕದಿಂದ ಬಿಡುಗಡೆ ಅಂದರೂ ಒಂದೇ, ಇಲ್ಲಿಂದ ಹೊರಟವರು ಮತ್ತೆ ಜನನಕ್ಕೆ ಸಿಕ್ಕಿ ಹಾಕಿಕೊಳ್ಳದಿರುವುದಂದ್ರೂ ಒಂದೇ. ಹಾಗಾದ್ರೆ ಇಲ್ಲಿಂದ ಹೊರಟವರು ಬರಲಿಕ್ಕಿಲ್ಲ ಅಲ್ವಾ? ಅವ್ರು ಬರಲಿಕ್ಕಿಲ್ಲ, ಆಯಿತು. ಇಲ್ಲಿಂದ ಹೊರಟವರು ಬರಲಿಕ್ಕಿಲ್ಲ, ಹೊರಟವರು ಮುಂದೆ ಗತಿ ಏನು? ಇಲ್ಲಿಂದ ಹೊರಟವರು ದೇವರ ಮಡಿಲನ್ನೇ ಸೇರುತ್ತಾರೆ ಎಂದಾದರೆ ಅದು ಈ ಭವದಿಂದ ಬಿಡುಗಡೆ. ಆ ಭವನನ್ನು
ಕುಳಿತಿದ್ದಾರಲ್ಲ ವಲ್ಲಿ ದೇವಸ್ಥಾನದ ಪೂರ್ಣದೇವರು ಅವರ ತಂದೆ, ಸಿದ್ಧಿಬುದ್ಧಿಮಾಗನಾಧಿಪತಿಯ ತಂದೆ, ಭವಾನಿಯ ಪತಿ, ಆ ಭವ ಅವನ ಮಡಿಲನ್ನು ಪಡೆಯುವುದು. ಇದೇ ಇಲ್ಲಿಂದ ಬಿಡುಗಡೆ, ಅಲ್ಲಿ ಮಡಿಲನ್ನು ಪಡೆಯುವಿಕೆ. ಇದಕ್ಕೆ ಮೋಕ್ಷ ಹೇಳ್ತಾರೆ. ಈ ನಾಲ್ಕನೇದನ್ನು ಬೇಡ್ತೇವೆ ಅಲ್ವಾ? ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ. ಇಲ್ಲಿ ಒಂದು ಕ್ಷಣ ನಾವು ಯೋಚಿಸಬಹುದು, ದೇವರಲ್ಲಿ ಹೀಗೆ ಬೇಡಿಕೊಂಡೇ ಪೂಜೆಯನ್ನು ಮಾಡುವುದು. ದೇವರು ಒಂದು ದಿವಸ ಪುರುಸೊತ್ತು ಮಾಡಿಕೊಂಡು ಬಂದರು, ಪ್ರತ್ಯಕ್ಷೀಭೂತರಾದರು. ಮಗು ದಿವಸವೂ ಧರ್ಮ ಬೇಕು ಹೇಳಿ ಕೇಳ್ತಾ ಇದ್ದಿ, ಕೊಡಲ ಇವತ್ತು? ಹಾಂ ಕೊಡಿ ಎರಡೂ ಕೈಯಿಂದ ಬೇಡ್ತೇವೆ. ಇದೇ ದೇವರು ಕೊಟ್ಟರು ಹೊರಟರು. 15 ದಿವಸವಾದ ಮೇಲೆ ಮತ್ತೆ ಬಂದರು, ಅಲ್ಲ 1 ತಿಂಗಳಾದ ಮೇಲೆ ಬಂದರು. ಮಗು ಅರ್ಥ ಬೇಕು ಎಂಬುದಾಗಿ ಬೇಡ್ತಾ ಇದ್ದೀರ, ಅದನ್ನು ಕೊಡಲ? ಕೊಡಿ ಎರಡೂ ಕೈ ಹಿಡಿದು ಬೇಡ್ತೇವೆ. ಇದೇ ದೇವರು 5 ತಿಂಗಳಾದ ನಂತರ ಮತ್ತೆ ಬಂದರು. ಕಾಮ ಬೇಕು ಅಂದರೆ ಒಳ್ಳೆಯ ಆಸೆಗಳೇ ಹುಟ್ಟಬೇಕು, ಹುಟ್ಟಿದ ಆಸೆ ಈಡೇರಬೇಕು ಹೇಳಿ ಕೇಳ್ತಿದ್ದೀರ. ಈ ಒಳ್ಳೆಯ ಆಸೆಗಳನ್ನೂ ಈಡೇರಿಸ್ಲ ಅಂದರೆ ಕಾಮವನ್ನು ಕೊಡಿ. ಇದೇ ದೇವರು 1 ವರ್ಷವಾದ ನಂತರ ಬಂದು, ಮಗು ಅದೇನೋ ಮೋಕ್ಷ ಹೇಳ್ತಿದ್ದೀರ, ಕೊಡ್ಲ? ಅದು ಇಷ್ಟು ಬೇಗ ಬೇಡ, ಅದಕ್ಕೆ ಗಡಿ ಬಿಡಿ ಇಲ್ಲ. ಮತ್ತು ದಿವಸವೂ ಕೇಳ್ತಾ ಇದ್ದೆ ಪೂಜೆಯಲ್ಲಿ, ಅದು ಶಂಕರಾಚಾರ್ಯರಿಗೆ ಬೇಸರವಾಗಬಾರ್ದು ಎಂಬುದಾಗಿ ಪೂಜೆಯಲ್ಲಿ ಸೇರಿಸ್ಕೊಟ್ಟಿದ್ದಾರೆ. ಒಂದು ಪದ ಬಿಟ್ಟರೆ ಮಂತ್ರಲೋಪವಾಗ್ತದೆ ಎಂಬುದಾಗಿ ಸೇರಿಸಿದ್ದು ಬಿಟ್ಟರೆ ಅದಿಷ್ಟು ಬೇಗ ಬೇಡ, ಹೀಗೆ ಹೇಳ್ಬೋದು, ಹೀಗೆ ಹೇಳುವ ಸಾಧ್ಯತೆ ಇರ್ಬೋದು ಅನ್ನಿಸ್ತದೆ ಅಲ್ವಾ? ಹೌದು, ವಿಡಂಬನೆಗಾಗಿ ಈ ಮಾತು ಆಗಿ ಕಂಡರೂ ವಿಡಂಬನೆಯಲ್ಲ. ವಿಷಯ ಉಂಟೇನು ವಿಷಯ ಕೇಳಿದ್ರೆ, ನಾವು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಬೇಡುವುದೇನೋ ಹೌದು, ಆದರೆ ಒಂದು ಯೋಚನೆ ನಮ್ಮ ಮನಸ್ಸಲ್ಲಿದ್ದು ಬಹಳ ಒಳ್ಳೆಯದೇನು, ಧರ್ಮಾರ್ಥ ಕಾಮಗಳನ್ನು ಕೇಳ್ತಾ ಇದ್ದೇವೆ, ಬೇಕೇ ಬೇಕು, ಪಡಿತಾ ಇದ್ದೇವೆ. ದೇವರೇ ಪ್ರಾಮಾಣಿಕವಾಗಿ ಹೇಳ್ತೇನೆ, ಮೋಕ್ಷವನ್ನು ಪಡೆಯುವಲ್ಲಿ ಜೀವನದ ಕುರಿತಾದ ಪ್ರಾಮಾಣಿಕವಾದ ತೃಪ್ತಿ ಎನ್ನುವುದು ಹುಟ್ಟಿರಬೇಕು. ಜೀವನ ಸಾಕು ಎಂಬುವುದು ಯಾವುದೋ ಗ್ರಂಥವನ್ನು ನೋಡಿ ನಾನು ಓದುವ ವಾಕ್ಯವಾಗಬಾರದು. ಅದು ದೇವರನ್ನು ತೋರಿಸಿಕೊಡುವ ಸದ್ಗುರು ವರೇಣ್ಯರ ಎಲ್ಲ ದೇವರ ಅನುಗ್ರಹದಿಂದ ನನ್ನ ಮನಸ್ಸಿನಲ್ಲಿ ಪ್ರಾಮಾಣಿಕವಾಗಿ ಹುಟ್ಟುವ ಆಸೆ ಆಗಬೇಕು. ಅದು ಹುಟ್ಟಬೇಕಿದ್ರೆ ಧರ್ಮಾರ್ಥ ಕಾಮಗಳೆಲ್ಲವನ್ನು ಪಡೆದು ನನಗೆ ಪ್ರಾಮಾಣಿಕವಾದ ತೃಪ್ತಿ ಸಿಕ್ಕಿರಬೇಕು. ಅಂದರೆ ಇದಕ್ಕೆ ಒಂದೇ ಜನ್ಮ ಸಾಕಾಗ್ತದೆ ಹೇಳಲಿಕ್ಕಿಲ್ಲ, ಎಷ್ಟು ಜನ್ಮಗಳು ಸಾಕಾಗ್ತದೆ ಗೊತ್ತಿಲ್ಲ. ಹಾಗಾದರೆ ದೇವರಿಗೆ ಶರಣ ಬರುತ್ತೆ. ದೇವರೇ ಪೂಜೆಯಲ್ಲಿ ವಾಕ್ಯವನ್ನು ಸೇರಿಸ್ತೇವೆ, ಆದರೆ ಪ್ರಾಮಾಣಿಕವಾದ ತೃಪ್ತಿ ಬರುವವರೆಗೂ ಮೋಕ್ಷದ ಕುರಿತಾಗಿ ಬೇಡುವ ಹಕ್ಕು ಬಂದಿಲ್ಲ. ಪ್ರಾಮಾಣಿಕವಾದ ತೃಪ್ತಿಯನ್ನು ಈ ಜನ್ಮದಲ್ಲೇ ದಯಪಾಲಿಸಿದರೆ ಅದು ಪರಮಾನುಗ್ರಹ ಹಸನಾಗ್ತದೆ ಎಂಬುದಾಗಿ ತಿಳಿತೇವೆ. ಆಗ ತೃಪ್ತಿ ಬಂದರೆ ಮೋಕ್ಷ ಸಿಗಲಿ ಎಂಬ ನಿರೀಕ್ಷೆ ಇದ್ದರೆ ತಪ್ಪಿಲ್ಲ. ಯಾಕೆ? ಮೋಕ್ಷಕ್ಕಾಗಿ ಪ್ರಾರ್ಥಿಸುವುದು ನಮ್ಮ ಹಕ್ಕು ಎಂದರೂ ತಪ್ಪಿಲ್ಲ, ಹೌದು. ಆದರೆ ಮೋಕ್ಷ ಸಿಗ್ತದೆ ಹೇಳಿ ನಿರ್ಣಯಿಸಲಿಕ್ಕೆ ನಾವು ಯಾರೂ ಅಲ್ಲ, ನಿರ್ಣಯಿಸುವುದು ಪರಮಾತ್ಮ. ಯಾವಾಗ ನಮ್ಮ ಕರ್ಮಗಳು ಸಾಕೆಂಬುದಾಗಿ ಅವರಿಗೆ ಅನ್ನಿಸ್ತದೆ, ಆಗ ಮತ್ತೆ ಕರ್ಮಗಳಿಲ್ಲ ಎಂಬ ವಾಕ್ಯದ ಅರ್ಥ ಮತ್ತೆ ಹುಟ್ಟುವಿಕೆ ಇಲ್ಲ. ಮತ್ತೆ ಕರ್ಮ ಉಂಟಾ, ಮತ್ತೆ ಹುಟ್ಟಲೇಬೇಕು. ಮತ್ತೆ ಕರ್ಮಗಳಿಲ್ಲ ಅಂದರೆ ಮತ್ತೆ ಹುಟ್ಟಲಿಕ್ಕಿಲ್ಲ. ಅದುವೇ ಭವದಿಂದ ಬಿಡುಗಡೆ, ಭವನಲ್ಲಿ ಸೇರ್ಪಡೆ, ಅದು ಮೋಕ್ಷ. ಹಾಗೆ ಕರ್ಮಗಳನ್ನು ನಿಲ್ಲಿಸುವುದು ರುಕ್ಮಿಣೀ ಕೃಷ್ಣದೇವರು ಹೇಳಿದ ಹಾಗೆ ಅವರ ಸಂಕಲ್ಪದಲ್ಲಿರುವ ವಿಷಯ. ದ್ರೌಪದೀಶ್ವರನಿಗೆ ಹಾಗೆ ಹೇಳಿದ್ದಾರೆ. ಹಾಗಾಗಿ ನಮಗೆ ಎಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಗೊತ್ತಾ? ಆದಷ್ಟು ಬೇಗ ಕರ್ಮಗಳನ್ನು ನಿಲ್ಲಿಸುವ ಹಾಗೆ ತಾವು ದಯೆ ತೋರಿ ಎಂಬುದು ಹೀಗೆ ಬೇಡ್ಬೋದು. ಬಿಟ್ಟರೆ ಇದು ಕರ್ಮಗಳು ನಿಲ್ಲಿಸಬೇಡಿ, ಈ ಜನ್ಮವೇ ಸಾಕೆಂಬುದು ನಿರ್ಣಯಿಸಿದ್ದೇನೆ, ನಾವು ಯಾರು ನಿರ್ಣಯಿಸಲಿಕ್ಕೆ? ಹಾಗಾದರೆ ಮೋಕ್ಷದ ಹಿನ್ನೆಲೆಯಾದ ಕರ್ಮದ ಮುಗಿಯುವಿಕೆ, ಸಂಪನ್ನವಾಗುವಿಕೆ ಎನ್ನುವುದು ರುಕ್ಮಿಣೀ ಕೃಷ್ಣದೇವರು ಹೇಳಿದಾಗೆ ಅವರ ಮನಸ್ಸಿನಲ್ಲಿರುವ ವಿಷಯ, ಅವರ ಸಂಕಲ್ಪಕ್ಕೆ ಸಂಬಂಧಿಸಿರುವ ವಿಷಯ. ಮಾತಿಲ್ಲಿಗೆ ಬಂದಿದ್ದು. ಹಾಗಾಗಿ ಧರ್ಮಾರ್ಥ ಕಾಮಗಳನ್ನು ಪ್ರಾಮಾಣಿಕವಾಗಿ ಬೇಡಿದ ನಾವು ಮೋಕ್ಷಕ್ಕೆ ಯೋಗ್ಯರಾದಾಗ ಮೋಕ್ಷವೂ ಇದರಲ್ಲಿ ತೃಪ್ತಿ ಸಿಕ್ಕಿ, ಧರ್ಮಾರ್ಥ ಕಾಮಗಳಲ್ಲಿ ತೃಪ್ತಿ ಸಿಕ್ಕಿದ ನಂತರ ಮೋಕ್ಷಕ್ಕಾಗಿಯೂ ಬೇಡ್ತೇನೆ, ಆಗ ಅದು ಸಿಗಲಿ. ಈ ಭಾವನೆಯಿಂದ ಸಂಕಲ್ಪವನ್ನು ಮಾಡಬೇಕು. ಹಾಗಾದರೆ ಮಾತಿಲ್ಲಿಗೆ ಬಂದಿದ್ದು, ಯೋಗ್ಯರಾದ ಋಷಿಗಳು ನಮಗೆ 4 ಬೇಡಲಿಕ್ಕೆ ಹೇಳಿಕೊಟ್ರು. ಆದರೆ ನೋಡಿ, ನಮ್ಮ ಪೂಜಾ ಕ್ರಮ ಹೇಗಾಯಿತು ಕೇಳಿದರೆ 4 ಬೇಡ್ತಾ ಬಂದಿತ್ತು. ಯಾವುದು? ಭಕ್ತ ಪರಂಪರೆ. ಎಷ್ಟು ಯುಗಗಳಿಂದ ಗೊತ್ತಿಲ್ಲ. ಬರುತ್ತಾ ಎಲ್ಲೋ ಕೆಲವರಿಗೆ, ಒಬ್ಬರಿಗೋ ಕೆಲವರಿಗೋ ಒಂದು ಅನುಮಾನ ಬಂತು. ದೇವರಲ್ಲಿ ಬೇಡಿದ್ದು 4, ಅದರಲ್ಲಿ ಆಯುಷ್ಯ ಎನ್ನುವುದನ್ನು ಕೇಳಲೇ ಇಲ್ಲಲ್ಲ. ಆಯು ಪ್ರಾಪ್ತ್ಯರ್ಥಂ 4ಕ್ಕೆ 1 ಸೇರಿಸಿದರು, 5 ಮಾಡಿದರು. ಅಲ್ಲಿಗೆ 5 ಕೇಳುವ ಕ್ರಮ ಬಂದಿತ್ತು. ಬಹಳ ಬುದ್ಧಿವಂತರಾದವರು ಒಂದು ಗುಂಪಿನವರು ಆರೋಗ್ಯ, ಇಲ್ಲಿ ಆಯುಷ್ಯವನ್ನು ಬೇಡಿದ್ದು ಹೌದು, ದೇವರು 120 ವರ್ಷ ಆಯುಷ್ಯವನ್ನು ಕೊಡ್ತಾರೆ ನಂಬುವ. ಯಾಕೆ? ಜ್ಯೋತಿಷಾಸ್ತ್ರ ಹೇಳೋ ಪ್ರಕಾರ ಆನೆಗಳಿಗೂ ಮನುಷ್ಯರಿಗೂ 120 ವರ್ಷ ಆಯುಷ್ಯ. 120 ವರ್ಷ ಆಯುಷ್ಯವನ್ನು ಆ ಜಗತ್ತಿನ ತಾಯಿ ತಂದೆಯರು ನಮಗೆ ಕರುಣಿಸ್ತಾರೆ, ಸಂತೋಷ, ಆನಂದ. ಆದರೆ ಆ 120 ವರ್ಷಗಳಲ್ಲಿ ಹಾಸಿಗೆಯಲ್ಲಿ ಮಲ್ಕೊಂಡಿರುವುದೇ 70 ವರ್ಷವಾದರೆ ಏನು ಪ್ರಯೋಜನ? ಆರೋಗ್ಯವೂ ಬೇಕು. ಆಯುರಾರೋಗ್ಯ ಪ್ರಾಪ್ತ್ಯರ್ಥಂ
4 5 ಮಾಡಿದ್ರು ಪುಣ್ಯಾತ್ಮರು, ಇವರು 6 ಮಾಡಿದ್ರು. ಆಯಿತಾ? ಬರ್ತಾ ಬರ್ತಾ ಆಯುಷ್ಯ ಆರೋಗ್ಯವೂ ಹೌದು, ಅಷ್ಟು ಮಾತ್ರ ಅಲ್ಲ, ನಮಗೆ ಕ್ಷೇಮವು ಸ್ಥೈರ್ಯವೂ ವೀರ್ಯವೂ ವಿಜಯವೂ ಅಭಯವೂ ಆಯುಷ್ಯವು ಆರೋಗ್ಯವು ಆನಂದವು ಅಷ್ಟೈಶ್ವರ್ಯಗಳು ಬೇಕು. ಅಷ್ಟೈಶ್ವರ್ಯಗಳ ಆಚೆ ಇನ್ನಷ್ಟೈಶ್ವರ್ಯಗಳಿದೆ, ಅಷ್ಟೂ ಐಶ್ವರ್ಯಗಳು ಬೇಕು. ಹೀಗೆ ಕೇಳುವ ಕ್ರಮ ನಮ್ಮಲ್ಲಿ ಬಂದಿತ್ತು. ಅದು ತಪ್ಪಲ್ವೋ ಏನು? ಆರೋಗ್ಯಕರವಾದ ಒಂದು ವಾತಾವರಣ ಇತ್ತು. ಆದರೆ ಇವತ್ತು ಕೆಲವು ಕಡೆ ನೋಡ್ತೇವೆ, ಕ್ಷಮಿಸಿ, ಪುರೋಹಿತರು ಎನ್ನುವರು ಲೋಕಕ್ಕೆ ತಿಲಕಪ್ರಾಯ, ಲೋಕ ಪೂಜ್ಯರು, ಲೋಕಕ್ಕೆ ಹಣೆ ಬೊಟ್ಟಿಟ್ಟಾಗ ಲೋಕ ತಿಲಕರು, ಅವರಿಗೆಲ್ಲ ಲೋಕ ತಿಲಕರು ಲೋಕಮಾನ್ಯರೂ ಆದ ಪುರೋಹಿತರಿಗೆ ನಮ್ಮ ನಮಸ್ಕಾರಗಳು ಇರಲೇಬೇಕು, ಇದ್ದೇ ಇವೆ. ಇಂಥ ಪವಿತ್ರ ಕುಲಕ್ಕೆ ಮಸಿಯನ್ನು ಹಚ್ಚುವುದೋ ಎಂಬ ರೂಪದಲ್ಲಿ ಎಲ್ಲೋ ಒಬ್ಬೊಬ್ಬ ಮನುಷ್ಯ ಇದ್ದರೆ ಅಂಥವರ ಕುರಿತಷ್ಟೇ ಈ ಮಾತು. ಏನು ಕೇಳಿದರೆ, ಕೆಲವರು ಪೂಜೆ ಮಾಡಿಸುವಾಗ ಸಂಕಲ್ಪವನ್ನು ನೋಡ್ತೇವೆ. ವಸ್ತುತಃ ಶೌನಕರೆಂಬ ಮಹರ್ಷಿಗಳು ಋಗ್ವಿಧಾನಂ ಎಂಬ ಗ್ರಂಥವನ್ನು ನಮಗೆ ಕೊಟ್ಟರು. ಇಂಥ ಪೂಜೆಯಿಂದ ಈ ದೇವರ ಅನುಗ್ರಹ, ಈ ಫಲ, ಇಂಥ ಪೂಜೆಯಿಂದ ಈ ದೇವಿಯ ಅನುಗ್ರಹ, ಈ ಫಲ, ಪೂಜೆ ಹೋಮಗಳಿಗೆ ಇಂತಿಂಥದ್ದಕ್ಕಿಂಥ ಫಲ ಎಂಬುದಾಗಿ ಶೌನಕರು ಋಗ್ವಿಧಾನಂ ಎಂಬ ಗ್ರಂಥದಲ್ಲಿ ತಿಳಿಸಿಕೊಟ್ಟರು. ಹಾಗಾಗಿ ಒಂದು ಪೂಜೆಗೆ ಹೋಮಕ್ಕೆ ಈಗ ಹೇಳಿದ ಹಾಗೆ ಅಷ್ಟೇ ಸಂಕಲ್ಪವನ್ನು ಹೇಳಿ ಅದಕ್ಕೆ ಬೇಕಾದಷ್ಟನ್ನೇ ಮತ್ತೆ ಸೇರಿಸುವುದು ಕ್ರಮ. ಈಗ ಆಗಲ್ಲ. ಕ್ಷಮಿಸಿ, ಗಣಪತಿಯ ಬಗ್ಗೆ ನಾವು ನಿಂದೆ ಮಾಡಿದರೆ ಭಸ್ಮೀಭೂತರಾಗ್ತೇವೆ. ನಿಂದೆ ಅಲ್ಲ, ಅದೇ ಗಣಹೋಮದ ಬಗ್ಗೆ ಒಂದು ಮಾತು. ಯಾರೋ ಒಬ್ಬರು ಪುರೋಹಿತ ಸಂಬಂಧಿಸಿದ ವಿಷಯ ಅಂತ ಇಟ್ಕೊಳ್ಳ. ಗಣಹೋಮಕ್ಕೆ ಇವರು ಮಾಡಿಸುವ ಸಂಕಲ್ಪವನ್ನು ನೋಡಿದರೆ, ಒಂದು ಕಾಯಿ ಗಣಹೋಮವನ್ನು ಮಾಡಿದರೆ ರಾಜಸೂಯ, ಅಶ್ವಮೇಧ, ವಾಜಪೇಯ ಮೊದಲಾದ ಯಾಗಗಳ ಫಲಗಳೆಲ್ಲ ಸಿಗುತ್ತವೆಯೋ ಎಂಬ ರೀತಿಯಲ್ಲಿ ಭ್ರಾಂತಿಯನ್ನು ಹುಟ್ಟಿಸುವಷ್ಟು ಇಷ್ಟು ಉದ್ದದ ಸಂಕಲ್ಪವನ್ನು ಅಲ್ಲೆಲ್ಲ ಸೇರಿಸ್ತಾರೆ ಹೇಳಿ. ಆದರೆ ಇದು ಅವರಿಗೆ ಸಂಸ್ಕೃತ ಭಾಷೆಯ ವಾಕ್ಯಗಳನ್ನು ಎಷ್ಟು ಚೆನ್ನಾಗಿ ಹೇಳಲಿಕ್ಕೆ ಬರ್ತದೆ ಎಂಬುದನ್ನು ತೋರಿಸಲಿಕ್ಕಾಗಿ ಅವರು ಮಾಡಿಕೊಂಡ ನಾಲಿಗೆಯ ಚಪಲತೆ ಬಿಟ್ಟರೆ ಮತ್ತೊಂದಲ್ಲ. ಈ ರೀತಿಯಾಗಿ ಸಮಸ್ಯೆ ಇಂಥವರಿಂದ ಒಂದು ಬದಿಯಿಂದ ಆದರೆ ಮತ್ತೊಂದು ಸಮಸ್ಯೆ ಮತ್ತೊಂದು ಬದಿಯಿಂದ ಹೇಗೆ ಬರ್ತದೆ ಗೊತ್ತಾ? ಅದಕ್ಕೆ ನಾವೇ ನಮ್ಮಂಥವರೇ ಕಾರಣ. ಏನು? ಪ್ರಪಂಚವೆಂಬ ಸಂತೆಯಲ್ಲಿ ತಿರುಗುತ್ತಿರುವ ನಮ್ಮ ತಲೆಯ ಮೇಲೆ ಹೊತ್ತ ಆಸೆ ಎಂಬ ಮೂಟೆಯ ಭಾರ ನಮ್ಮನ್ನು ಹೀಗೆಲ್ಲ ಮಾತನಾಡುವ ಹಾಗೆ ಮಾಡಿಸ್ತದೆ. ಅದು ಬೇಕಿದು ಬೇಕಿದು ಬೇಕು. ಅದಕ್ಕೆ ಶಂಕರಾಚಾರ್ಯ ಹೇಳಿದರು, ಕಾಮ್ಯೇ ಮತಿಸ್ತ್ಯಜ್ಯತ. ಇಲ್ಲ, ಪೂಜೆಗೆ ಕುಳಿತುಕೊಂಡಾಗ ಏನೆಲ್ಲ ಬೇಡಬೇಕೋ ಅದಕ್ಕೆ ಒಂದು ನಿಯಂತ್ರಣ ಇರಬೇಕು. ನಿಮ್ಮ ಕಾಮನೆಗಳಿಗೆ ಆದಷ್ಟು ನಿಯಂತ್ರಣವಿರಲಿ. ಪಾಪೌಘ ಪರಿಧೂಯತಾಂ, ಮಾಡಿದ ಪಾಪಗಳನ್ನೆಲ್ಲ ತೊಳೆದುಕೊಳ್ಳುವ ಕೆಲಸವನ್ನು ಮಾಡಿ. ಆಗ ಹೇಳಿದ ಈಗಷ್ಟೇ ಹೇಳಿದ್ವಲ್ಲ, ತಾಪಹಾರಿಣಿಯು ಪಾಪಹಾರಿಣಿಯೂ ಆದ ಗಂಗೆಯಲ್ಲಿಯೂ ಮಿಂದು ಮೈ ಒರೆಸ್ಕೊಂಡು ಬಟ್ಟೆಯನ್ನು ಹಾಕ್ಕೊಂಡು ನನಗೆ ತಿಳ್ಕೊಂಡ್ಕೊಂಡು ಅವಳ ಪೂಜೆಯನ್ನು ಎಲ್ಲ ದೇವತೆಗಳ ಪೂಜೆಯನ್ನು ಮಾಡಿ ಬರಬೇಕು. ಜೊತೆಗೆ ಹೊಸದಾಗಿ ಪಾಪಗಳನ್ನು ಮಾಡುವುದಕ್ಕೆ ಮನಸ್ಸನ್ನು ಮಾಡಬಾರದು. ಭವಸುಖೇ ದೋಷೋನುಸಂಧೀಯತಾಂ. ಈ ಪ್ರಪಂಚ ಅಂದರೆ ಏನು, ಇದರ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ ಎಂದರು. ಪ್ರಪಂಚ ಅಂದರೆ ಏನು, ಇದರ ಬಗ್ಗೆ ನಾವು ಬಹಳಷ್ಟು ಕ್ಷಣಗಳು ಯೋಚನೆ ಮಾಡಿ ಆಗಿದೆ ಅಲ್ವಾ? ಅಂದರೆ ಶಂಕರಾಚಾರ್ಯರು ಹೇಳಿದ ಪ್ರಕಾರ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು ಹೇಳಿದರೆ ಅದಕ್ಕಿಂತ ಮೊದಲು ಒಂದು ಕ್ಷಣ ಸಣ್ಣ ವಿರಾಮವನ್ನು ಸ್ವೀಕರಿಸುವ. ಓಂ ತತ್ಸತ್.